ನಮಸ್ಕಾರ. ಓ ಪಟ್ನಾಯಕನಹಳ್ಳಿ ಪಟೇಲ್ರು, ಬನ್ನಿ ಬನ್ನಿ. ನೀವು ನಮ್ಮ ಮನೆಗೆ ಬಂದಿದ್ದು ನಮ್ ಭಾಗ್ಯ. ನಡೀರಿ. ನಡಿಯಪ್ಪ, ಬನ್ನಿ ತಾಯಿ, ಬನ್ನಿ. ಓಹೋ ನಮಸ್ಕಾರ. ಪ್ರಯಾಣ ತುಂಬಾ ಆಯಾಸವಾಯ್ತು ಅಂತ ಕಾಣುತ್ತೆ. ರಣಬಿಸ್ಲು ಸ್ವಾಮಿ, ಬೆಂಕಿ ಬೆಂಕಿ. ಏನೋ ಇಲ್ಲಿ ಬಂದು ಕೂತ್ ಮೇಲೆ ಸ್ವಲ್ಪ ನೆಮ್ಮದಿಯಾಗಿದೆ. ನಮ್ಮೂರ್ಗ್ ಬಸ್ಸು ಬರೋದಿಲ್ಲ ನೋಡಿ. ಕೇಳ್ಪಟ್ಟೆ. ಇನ್ಮೇಲೆ ಬಂದು ಹೋಗೋದು ಮಾಡ್ಬೇಕಲ್ಲ. ಅಂದಾಗೆ ಇವನು ನನ್ನ ಹಿರಿ ಮಗ ಪುಟ್ಟಣ್ಣ. ನಮಸ್ಕಾರ. ಇವನು ನನ್ನ 2ನೇ ಮಗ ನಾರಾಯಣ ಅಂತ ಹೇಳಿ. ಇವಳು ಹೆಂಡತಿ. ನಮಸ್ಕಾರ. ಏನು ನಿಮ್ಮ ಹೆಂಡತಿನ? ಹೌದು. ಹಂಗಾರೆ ನೀವು ದೊಡ್ಡವರ, ಇವ್ರು ದೊಡ್ಡವರ? ಇವರೇ ದೊಡ್ಡವರು. ಅಂದ್ರೆ ಈಗ ಇವ್ರಿಗೆ ಮದುವೆ ಅಂತಂದ್ರೆ ಇವನ್ಗೆ ಇದುವರೆಗೂ ಗುರುಬಲ ಕೂಡ್ ಬಂದಿರ್ಲಿಲ್ಲ. ಅವನು ಕೂಡ್ ಬಂತು, ಅವನು ಮದುವೆ ಮಾಡ್ಬಿಟ್ವು. ಇವಾಗ ಇವನು ಕೂಡ್ ಬಂದೈತೆ, ಅದಕ್ಕೆ ಬಂದಿದ್ದೀವಿ. ಲೊಟ್ಟೆ ಗುರುಬಲ ಇಲ್ಲ, ಏನು ಇಲ್ಲ. ಆ ಹುಡುಗಿಯರೇ ನಾನು ಒಪ್ಲಿಲ್ಲ. ಅದು ಇವನೇ ಯಾವ ಹುಡುಗಿನೂ ಇಷ್ಟ ಪಡ್ಲಿಲ್ಲ. ಅಯ್ಯೋ ಯಾಕಪ್ಪ ಸುಳ್ಳು ಹೇಳ್ತೀಯಾ? ನಾನೆಲ್ಲಾ ಹುಡುಗಿಯರನ್ನ ಇಷ್ಟಪಟ್ಟಿದ್ದೆ, ಆದ್ರೆ ಆ ಹುಡುಗಿಯರು ಯಾರು ನನ್ನ ಇಷ್ಟನೇ ಪಡ್ಲಿಲ್ವಂತೆ. ನೀ ಹಂಗ್ ನೋಡ್ಬೇಡ, ನನಗೆ ಭಯ ಆಯ್ತದೆ. ನೀನೇ ತಾನೇ ಸುಳ್ಳು ಹೇಳ್ಬೇಡ, ಸತ್ಯ ಹೇಳು ಅಂತ ಹೇಳ್ಕೊಟ್ಟಿದ್ದು. ಹೌದೌದು, ನನ್ನ ಮಕ್ಕಳು ನಂಗೆ ಬೆಳೆಸಿವ್ನಿ. ಅಭಯ ಅಭಯ, ಹುಡುಗಿ ಬಹು ಚಂದಗವಳೆ. ನನಗೊಪ್ಪಿಗೆ, ನೀವು ಒಪ್ಕೊಂಡ. ಆಕೆ ಅವ್ರ ಹೆಂಡತಿ ಕಣು. ದಾರಿಯಲ್ಲಿ ಹೋಗ್ತಾ ಗಾಡಿಲಿ ನಾವಿಬ್ರು ದಿನ ಸುಮ್ಕಿರು. ಏ ಪಟೇಲ್ರೆ, ಎದೋಳ್ರಿ ಮೇಲೆ. ಯಾಕೆ ಶಂಕರಪ್ಪನವ್ರೆ? ಅರ್ಗಿಣಿ ಹಂಗೆ ನನ್ನ ಮಗಳನ್ನ ಸಾಕಿರೋದು ಈ ಅರೆ ಹುಚ್ಚು ಕೊಡೋದಕ್ಕಲ್ಲ. ಶಂಕರಪ್ಪನವ್ರೆ, ಸಮಾಧಾನ ಮಾಡ್ಕೊಳ್ಳಿ, ಹತ್ರ ಪಡಬೇಡಿ. ನೋಡಿ, ನನ್ನ ಮಗ ಪೆದ್ದ ಇರಬಹುದು, ಆದ್ರೆ ಅರೆ ಹುಚ್ಚ ಅಲ್ಲ ಸ್ವಾಮಿ. ಅವನ್ ಮನ್ಸು ಮಗಿನಂತ ಮನ್ಸು ಸ್ವಾಮಿ, ತುಂಬಾ ಒಳ್ಳೆ ಮನ್ಸು. ಅಲ್ಲ, ಒಬ್ಬ ಕುರುಬ ರಾಜ್ಕುಮಾರಿನ ಮದುವೆ ಆಗಿ ಮಹಾಕವಿ ಕಾಳಿದಾಸ ಆಗ್ನಿಲ್ವೇ? ಮಲ್ಲಮ್ಮ ಒಬ್ಬ ಪೆದ್ದನ್ ಮದ್ವೆ ಆಗಿ ದೊಡ್ಡ ಪವಾಡನೆ ಮಾಡ್ಬಿಟ್ಲಲ್ಲ ಸ್ವಾಮಿ. ಹಂಗೆ ನಿಮ್ ಮಗಳು ನನ್ನ ಮಗನ ಕೈ ಹಿಡಿತು ಅಂತಂದ್ರೆ ಅವನ್ ಬಾಳು ಬೆಳಗ್ತೈತೆ, ನನ್ನ ಮನೆ ಸಂಸಾರನು ನೆಮ್ಮದಿಯಾಗಿರ್ತೈತೆ ಸ್ವಾಮಿ. ದಯವಿಟ್ಟಿಲ್ಲ ಅನ್ಬೇಡಿಪ್ಪ. ನೋಡ್ರಿ, ನನ್ನ ಮಗಳಿಗೆ ಕಾಳಿದಾಸ ಮಲ್ಲಮ್ಮನ್ ಪವಾಡದ ರಾಜ್ಕುಮಾರ ಬೇಕಾಗಿಲ್ಲ. ಬಂಗಾರದ ಮನುಷ್ಯನಂತ ರಾಜ್ಕುಮಾರ ಬೇಕ್ರಿ. ನನ್ನ ಮಗಳನ್ನ ಕೊಡಕಿಲ್ಲ. ಎತ್ತೋಗ್ರಿ. ಇದೇ ನಿಮ್ ಕಡೆ ಮತ? ಹೌದು. ಊರು ಒಬ್ಬಳೆ ಪದ್ಮಾವತಿ ಅಲ್ಲ. ಹೇಳ್ರ ಮೇಲೆ ಹೋಗ. ಎಲ್ಲಿ ಹೊಂಟಿ? ಇನ್ನು ಹೆಣ್ಣೆ ನೋಡಿಲ್ಲ. ಮಂಗಳಾರತಿಗೆ ಸಾಲ್ದ ಬಾರ. ನಾ ಬರಕಿಲ್ಲ, ನಾ ಹೆಣ್ಣು ನೋಡ್ಬಿಟ್ಟೆ ಬರೋದು. ಈ ಪೆದ್ದ ಮಗನ್ ಕರ್ಕೊಂಡು ಹೆಣ್ಣು ನೋಡಕ್ ಬಂದ್ಬಿಡ ದೊಡ್ಡದಾಗಿ. ಹೋದ್ ಕಡೆ ಎಲ್ಲ ನಿನ್ ತಿಕ್ಕಲ್ತನ ತೋರಿಸಿ ನಾವು ಬರುವಾದ ಕಳಿತೀಯಲ್ಲ. ಇದು 20 ಬಂದಿರೋ ಮದುವೆ ಬೇರೆ ಕೇಳಲ್ಲ. ಮದುವೆ ಯಾಕ ಸಾಕಾಗೋಯ್ತಾ? ಬಡಿ ಬಡಿ, ಸಾಯಿಸ್ಬಿಡು ನನ್ನ, ಸಾಯಿಸು, ಬಡಿ ಬಡಿ. ಬಂಡಿಗೆಟ್ಟವ್ರಿ, ನಾನು ಹೊಟ್ಟೆ ವರ್ಷಕ್ಕೆ ಯಾಕಲ ಹುಟ್ಟಿದೆ? ನಿನ್ ಹೊಟ್ಟೆ ವರ್ಷದ ತಪ್ಪು ನಾ ಏನ್ ಮಾಡಿದ್ದೀನಿ? ಒಪ್ಪಂದಾಗ ಬಾಯಿ ಮುಚ್ಕೊಂಡು ಬಿದ್ರು ಅಂತ ತಾನು ನಿನ್ಗೆ ಹೇಳಿದ್ದು. ನೀನ್ ಸುಳ್ಳು ಹೇಳ್ತಿದ್ರು ಅದೇಗ್ ಸುಮ್ಮನೆ ಇರಕಾಯ್ತದೆ? ಸುಳ್ಳು ಹೇಳ್ಬೇಡ ಅಂತ ನೀನೇ ತಾನೇ ಹೇಳಿದ್ದು. ಹಂಗಂತ ಗೊತ್ತು ಗೊತ್ತು ಸಮಯ ಸಂದರ್ಭ ಅಂತ ಏನು ಇಲ್ಲ. ನಂಗೇನ್ ಗೊತ್ತು? ನಿನ್ಗೇನು ಗೊತ್ತಿಲ್ಲ ಅಂದ್ಮೇಲೆ ಮದುವೆ ಮಾಡ್ಕೊಂಡು ಏನೋ ಮಾಡ್ತೀಯಾ? ನೀ ಏನ್ ಮಾಡ್ತೀಯ? ನಾನು ಅದನ್ನೇ ಮಾಡೋದು. ಎದ್ರು ಮಾತಾಡಿದ್ರೆ ಜಾಸ್ತಿ ಹೊಡಿತೀನಿ ನೋಡಿ. ಸುಖಿಲ್ಲ. ಅಲ್ಲ ಕಳ್ಳ, ಇದುವರೆಗೆ ನೀ ಮಾಡಿದ್ ನಾನು ನೋಡಿದ್ದಾಯ್ತಲ್ಲ. ಏನ್ ನೋಡಿದ್ದಾಯ್ತು? ಮುಚ್ಚು ಬಾಯಿ ಅಂತಾನೆ. ಇನ್ಮೇಲೆ ಒಳಗದ ಉಚ್ಕೊಂಡು ಟಪ್ಲೆ ಬಿದ್ದಿರ್ಬೇಕು. ಇನ್ನು ಕಿತ ಮದುವೆಗಿದ್ವಿ ಅಂತ ಉಸಿರು ಎತ್ತಿದ್ರೆ ಕೈ ಕಾಲು ಕತ್ತ ಸಾಕ್ಬಿಡ್ತೇನೆ. ಕತ್ತೆ ಬಡು ಅಂತಂದು ಲೊಟ್ಟೆ ಕತ್ತರಿಸಾಕ್ ಬಿಡ್ತಾನೆ. ನೀನ್ ಮದುವೆ ಮಾಡ್ದಂಗಿರು, ನಾನ್ ಕೆಲ್ಸನೂ ಮಾಡಕ್ಕಿಲ್ಲ, ಏನು ಮಾಡಕ್ಕಿಲ್ಲ. ಸುಂದ್ರಿ, ಕೈ ತೆಗಿ. ನಂಗೆ ಸುಮಾನ ಆದ್ರೆ ನಿಂಗ್ ಸುಮಾನ. ಅರೆ, ಅಂತದೇನಾಯ್ತು? ಒಳ್ಳೆ 500 ಅಟ್ಟಿ ಹೋರಿ ಇದ್ದಂಗಿದ್ಯಾ? ಅದ್ ಸರಿ, ಹೆಣ್ಣೋಡಕ್ ಹೋಗಿದ್ಯಲ್ಲ, ಹುಡುಗಿ ಹಂಗೋಳೆ? ಯಾರಿಗ್ ಗೊತ್ತು? ಯಾಕೆ ನೋಡ್ಲಿಲ್ವಾ? ಲೊಟ್ಟೆ ನೋಡಕ್ ಅವ್ರು ತೋರ್ಸಿದಿರ್ತಾನೆ, ಹುಡುಗಿನೇ ತೋರ್ಸ್ಲಿಲ್ವಾ? ನಾನು ಪೆದ್ದ ಅಂತೆ, ಅದಕ್ಕೆ ಅವ್ರ ಹೆಣ್ ಕೊಡಲ್ಲ ಅಂತ ಕಳಿಸ್ಬಿಟ್ರು. ನನಗ್ ಗೊತ್ತು,
ಈ ಜನ್ಮದಲ್ಲಿ ನಿಂಗೆ ಯಾರು ಹೆಣ್ ಕೊಡಕ್ಕಿಲ್ಲ. ಯಾಕೆ ಕೊಡಕ್ಕಿಲ್ಲ? ನಾ ಏನಾಗಿವ್ನಿ? ಏನೂ ಆಗಿಲ್ಲ ಬಾವ, ಆದ್ರೆ ನಿನ್ನನ್ ಮದ್ವೆ ಆಗೋ ಅದೃಷ್ಟ ಇರೋದು ನನಗ್ ಮಾತ್ರ. ಅಯ್ಯೋ, ನೀನ್ ಮಾತ್ರ ನಂಗ್ ಬೇಡಪ್ಪ. ಯಾಕ್ ಬಾವ? ಯಾಕಂದ್ರೆ ನಿಮ್ಮವ್ವ ಕಟ್ಕೊಂಡ್ ಗಂಡನ ಕೈ ಕೊಟ್ಟು ಯಾವನ್ ಜೊತೆನೋ ಓಡೋಗ್ಬಿಟ್ಲಂತೆ. ನೀ ನನ್ ಮದ್ವೆ ಆದ್ರೆ ನೀನು ನನ್ಗೆ ಹಂಗೆ ಮಾಡ್ಬಿಡ್ತೀಯ. ಅದಕ್ಕೆ ಹಂಗಂತ ಯಾರ್ ಹೇಳ್ದವ್ರ ನಿಂಗೆ? ನಮ್ಮ ಅಪ್ಪಯ್ಯ. ಬಾವ, ನಮ್ಮವ್ವ ಅಂತೋಳ್ ನಿಜ, ಆದ್ರೆ ನಾನ್ ಅಂತೋಳ? ನೀನ್ ನನ್ನನ್ ಮದ್ವೆ ಆದ್ರೆ ಸಾಯೋ ಗಂಟ ನಿನ್ನನ್ ಬಿಟ್ಟು ಎಲ್ಲೂ ಹೋಗಲ್ಲ. ನಿಜವಾಗ್ಲು? ನಿಜವಾಗ್ಲು, ದೇವರಾಣಿಗೂ. ಹಂಗಾರ ನಾನ್ ನಿನ್ನೆ ಮದ್ವೆ ಆಗ್ತೀನಿ ಬಿಡು. ನನ್ ರಾಜ. ಛೀ, ಯಾಕ್ ಬಾವ? ಹಿಂಗ್ ತಪ್ಕೊಂತೀಯಲ್ಲ, ನಾಚಿಕೆ ಹಾಕಿಲ್ವಾ ನಿಂಗೆ? ಯಾಕೆ, ಏನಾಯ್ತು? ಮಳ್ಳಿ ಬಳ್ಳಿ ಮಂಚಕ್ಕೆ ಎಷ್ಟು ಕಾಲು ಅಂದ್ರೆ ಮೂರು ಮತ್ತೊಂದು ಅನ್ಲಂತೆ. ಯಾರು ಇಲ್ದಿರ ಟೈಮ್ ನೋಡಿ ನಮ್ ಪುಟ್ಟಣ್ಣನ ಬುಟ್ಟಿಗೆ ಹಾಕೊಂಡು ಅತ್ಯಾಚಾರ ಮಾಡ್ಬೇಕು ಅಂತಿದ್ಯಾ? ಅದಕ್ಕೆಲ್ಲ ನಾವು ಅವಕಾಶ ಕೊಡಕ್ಕಿಲ್ಲ ಅಮ್ಮಣ್ಣಿ. ಹೇತ್ಲಾಂಡಿಗಳ ಹಂಗ್ ಬುಟ್ಟಿಗೆ ಹಾಕೊಳ್ಬೇಕು ಅಂದ್ರೆ ನಿಮ್ಮಂತ ಜೋಲ್ಗಳು ಕಾಸ್ಕೊಂದು ಕೊಸ್ರಗೊಂದು ಸಿಗ್ತವೆ. ಅಂತ ಹೊಲ್ಸ್ ಬುದ್ಧಿ ನಂಗೇನಿಲ್ಲ, ತಿಳ್ಕೊಳ್ಳಿ. ಏನ್ ಹೆಚ್ಕೊಂಡ್ಬಿಟ್ಟಿದ್ಯಾ ನೀನು? ಏನಾದ್ರೂ ಹೆಚ್ಕೊಂಡ್ಬೇಕಾದ್ರೆ ಏನ್ ಗತಿ? ಏನೋ ನಾವು ಬಂದಿದ್ದೀವಿ ಸರ್ ಇದ್ರು. ನಿನಗ ಏನು ಗೊತ್ತಾಗಲ್ಲ ಅಂತ ತಿಳ್ಕೊಂಡ್ರೆ ಹುಡುಗಿ ಜೊತೆ ಒಳ್ಳೆವರ್ಗು ಹೋಗಿದ್ಯಾ? ಕೂತ್ಕ. ಅವಳ ಜೊತೆ ಏನ್ಲಾ ಮಾತಾಡ್ತಾ ಇದ್ದೆ ನೀನು? ನಾ ಏನ್ ಮಾತಾಡ್ತಾ ಇರ್ಲಿಲ್ಲ, ಅವಳೇ ಮಾತಾಡಿಸ್ತಾ ಇತ್ತು. ಏನಂತ? ಅವಳು ಅದೇನಂತ ಹೇಳ? ನಂಗ್ ನಾಚಿಕೆ ಆಯ್ತದೆ. ಅಂತ ವಿಷಯ ಏನಪ್ಪ? ಅವಳು ನನ್ ಮದ್ವೆ ಆಗ್ತಾಳಂತೆ. ಅದಕ್ ನೀನೇನಂತೆ? ಹೂ ಅಂದೆ. ಅವಳನ್ನ ಮದುವೆ ಮಾಡ್ಕೋತೀಯ? ಅವಳು ಎಂತವಳಂತ ಗೊತ್ತಾ? ಗೊತ್ತು, ಅವಳು ತುಂಬಾ ಒಳ್ಳೆಯವಳು. ಬದ್ನೆಕಾಯಿ, ನಿಮ್ಮ ಅಪ್ಪ ಮದುವೆ ಮಾಡೋ ಗಂಟೆ ನಿನ್ ಹಂಗೆ ಬಿಟ್ರೆ ಹಾಳಾಗ್ ಹೋಗ್ಬಿಡ್ತೀಯ. ನಾವೆಲ್ಲ ಸೇರಿ ನಿಂಗ್ ಮದುವೆ ಮಾಡ್ತೀವಿ. ಹೌದಾ? ಹೆಣ್ಣು ನಿಂಗ್ ಸರಿಯಾದ ಜೋಡಿನ ನಾವು ಹುಡುಕೊಡ್ತೀವಿ. ಯಾವಾಗ? ಇವತ್ತಿಂದನೇ ನಿನ್ ಹೆಂಡತಿ ಆಗೋಳು ಹೆಂಗಿರ್ಬೇಕು ಹೇಳಪ್ಪ ನೋಡವ. ಹೇಳ್ಬಿಡ್ತೀನಿ. ಹೇಳ. ರೀ ರೀ, ನೀನು ನನಗೆ ಇನ್ನು ಉರಿನೇ ಹಾಕಿಲ್ಲ. ಎಲ್ರಿ ಹಾಳಾಗೋದ ಅವನು? ಎಲ್ಲ ಮರ್ತಿರ್ಬೇಕು ಕಣವ. ಇವತ್ತೊಂದ್ ದಿವಸ ತಣ್ಣೀರ್ನ ಸ್ನಾನ ಮಾಡು. ಈ ಕೊರಿಯೋ ಚಳಿಲಿ ತಣ್ಣೀರ ಸ್ನಾನನ ನನ್ ಕೈಲಾಗಲ್ಲ. ಒತ್ತುಟ್ 3 ಬಾರ್ ಬಂದಾಯ್ತು. ಒಕ್ಕಲ್ ಮನೆ ಹೆಂಗ್ಸು ಇನ್ನ ಚಳಿ ಗಿಳಿ ಅಂತ ಕೂತ್ಕೊಂಡಿದ್ರೆ ಆ ಮನೆ ಉದ್ಧಾರ ಆದಂಗೆಯ. ನಾನ್ ಹುಟ್ಟಿದ ಕಾಲದಿಂದಲೂ ತಣ್ಣೀರ ಸ್ನಾನ ಮಾಡಿ ನಂಗೆ ಅಭ್ಯಾಸ ಇಲ್ಲ. ಅದಕ್ಕೆ ಯಾಕೆ ಸಿಡುಕ್ತಿಯೇ? ಒಲೆ ಉರಿ ಹಾಕಿದ್ರೆ ಅರ್ಧ ಗಂಟೆಲಿ ಕಾಯುತ್ತೆ. ನಾ ಹಾಕ್ತೀನಿ ಒಂಚೂರು ಟೀ ಗಿಡು. ಇಡ್ತೀನಿ. ಹೋಗು, ನೀರ್ ಕಾಯಿಸೋಗು. ಒಬ್ಬ ಎಂಡ್ರು ಗುಲಾಮ, ಇನ್ನೊಬ್ಬ ಪೆಕರ. ಚೆನ್ನಾಗೈತ್ ನನ್ ಸಂಸಾರ. ಲೇ, ಹಂಡಲ್ ನೀರೇ ಇಲ್ವಲ್ಲೇ? ನನ್ನೇನ್ ಕೇಳ್ತೀರಾ? ದಿನ ಎದ್ದು ನೀರ್ ತುಂಬಿ ಒಲೆ ಉರಿ ಹಾಕ್ತಿದ್ದವನ್ಗೆ ಇವತ್ತು ಬರ್ಬಾರ್ದ್ರಾಗ ಏನ್ ಬಂತು ಅಂತ ನೀವೇ ಕೇಳಿ. ಬರ್ಬಾರ್ದ್ರೊಳಗ್ ನನ್ಗೆ ಯಾಕೆ ಬರ್ತದೆ? ನಿನ್ಗೆ ಬರ್ಲಿ. ಯಾಕೋ ಇಂದು ಕೊಬ್ಬ? ಹಾ, ನಿನ್ ಹೆಂಡತಿ ಹಾಕಿದ ಹಳಸ್ಲು ಬಳಸ್ಲು ತಿಂದ್ರೆ ಕೊಬ್ಬು ಬರೋದು ಇನ್ನೇನಾಗ್ತದೆ? ಲೇ, ಏನಾಯ್ತು ನಿನಗೆ? ತೆಕ್ಲು ಹಿಡ್ದಿದೆ. ಆ? ಹಾಕಿ ತಿನ್ಕೊಂಡ್ ಸಾಯ ಗಂಟೆ ನೊಗೆ ಎಳಿಯಾಕೆ ನಾ ಏನ್ ಹಿಡ ಬಿಡ್ದೆ ಎತ್ತಲ್ಲ. ನೋಡು, ನನ್ ಮದ್ವೆ ಮಾಡ್ಲಿಲ್ಲ ಅಂದ್ರೆ ಇನ್ಮೇಲೆ ಯಾ ಕೆಲ್ಸನೂ ಮಾಡಕ್ಕಿಲ್ಲ. ಕೆಲಸ ಮಾಡ್ತಾರೆ ಕತ್ತೆ ಬಾಲ ಒಂದೋಯ್ತು. ನಾನಂತ ಇನ್ನೊಂದ್ಕಿಂತ ಯಾರ ಮನೆಗೂ ಹೋಗಿ ಹೆಣ್ಕೊಡಿ ಅಂತ ಕೇಳಿ ಅವಮಾನ ಮಾಡಿಸ್ಕೊಂಬರಕ್ ತಯಾರಿಲ್ಲ. ಲೊಟ್ಟೆ ಹೋಗ್ದಿದ್ರೆ ಬೇಡ ಬಿಡು. ಹೋಗು, ಹೆಣ್ಣೋಡಕ್ ತಪ್ತದೆ. ಲೇ, ಎಲ್ಲಿ ಹೋಗ್ತಿದ್ಯೋ? ಮಶಾಣಕ್ಕೆ ಬರ್ತೀಯಾ? ನಿನ್ನ ನನಗೆ ಹೆಂಡತಿ ಮಕ್ಳವ್ರೆ, ನೀನ್ ಬೇಕಾದ್ರೆ ಹೋಗು. ನೀನು ಅಂದ್ರೆ ನಿಮ್ಮಪ್ಪ ಅಂತಾನೆ. ಕೊಬ್ಬ ಲೇ ಸೋಡಾಪುಟ್ಟಿ, ಬೇಗ ಹಾಕ್ಲಾ. ಕೂತ್ಕಲ್ಲ. ಈ ನನ್ ಮಗ ಅಮಾವಾಸ್ಯೆಗೊಂದಿನ ಹುಣ್ಣಿಮೆಗೊಂದಿನ ಬಂದ್ಬಿಟ್ಟು ನಮಗೆ ರೋಪ್ ಆಗ್ತಾನೆ. ಓದೇ ನೀನು? ಅಯ್ಯೋ, ನನ್ ಕತೆ ಯಾಕ್ಲಾ ಕೇಳ್ತೀಯ? ಸಿಕ್ಕಾಪಟ್ಟೆ ಕೆಲ್ಸ ಕಂಡ್ಲ. ಅದೇನ್ಲ ಅಂತ ಕೆಲ್ಸ ನಿನ್ಗೆ? ಅಸಲಿ ನೋಟ್ ಯಾವ್ದು, ಕೋಟೆ ನೋಟ್ ಯಾವ್ದು ಅಂತ ಕಂಡಿಡಿಯೋದು. ಮಗ, ಹೂ ಕಂಡ್ಲಾ, ಕಂಡಿಡಿಯೋದು ಹೆಂಗೆ ಅಂತ ಗೊತ್ತಾ ನಿಂಗೆ? ನನಗೆ ಯಾಕ್ಲಾ? ಇದೇನ್ಲ ಹಿಂಗಂತ ಇದ್ಯಾ? ಸಿಕ್ಕಾಕೊಂಡ್ರೆ ಕಂಬಿ ಅನ್ಸ್ಬೇಕಾಗತ್ತೆ. ಹೌದಾ? ಈಗ ನಿನ್ಗೊಂದು ಅಪ್ಪಿ ತಪ್ಪಿ ಕೋಟೆ ನೋಟ್ ಸಿಕ್ತು ಅಂತ ಇಟ್ಕೊ. ಅದನ್ನ ತಗೊಂಡೋಗಿ ನೀನ್ ಅಂಗಡಿ ಕೊಟ್ಟೆ ಅಂತ ಇಟ್ಕೊ. ಆಮೇಲೆ ಅವ್ನ್ ನಿನ್ನ ಪೊಲೀಸ್ ನೋಡ್ಗಳು ಕೊಡ್ತಾನೆ. ಆಮೇಲೇನು ಏರೋಪ್ಲೇನು. ಹೌದಾ? ಹಂಗಾರ ನಂಗೋಸಿ ಹೇಳ್ಕೊಳ್ಳ. 10 ರೂಪಾಯಿ ಕೊಡು. ತಗೊಳಪ್ಪ. ಗಾಂಧಿ ಫೋಟೋ ಇರೋ ಇನ್ನೊಂದು 10 ರೂಪಾಯಿ ತೆಗಿ. ಈಗ ಕೊಟ್ನಲ್ಲ, ಇದು ನಾನು ಹೇಳ್ಕೊಡಕ್ಕೆ ಫೀಸು, ಅದು ತೋರ್ಸ್ಕೊಡಕ್ಕೆ. ತಗೊಳಪ್ಪ. ಮಡ್ಸು, ಚೆನ್ನಾಗ್ ಮಡ್ಸು. ಹಿಡ್ಕ, ಕೆಳಗಡೆ ಕೈ ಇಡು. ಸಾಕು ಹೇಳ. ನಿನಗ್ ಗೊತ್ತಾಗಬೇಕ ಬೇಡ್ವಾ? ಹಂಗಾರೆ ತಡ್ಕೊ. ಈಗ ಇದೇ ತರ ಏಟ್ನ ನೀನ್ ಕನ್ನಡಕ್ಕೂ ಕೊಡಿದ್ರೆ ಏನಾಗ್ತದೆ? ಹಂಗೆ ನಾನು ಅಷ್ಟೊತ್ತಿನಿಂದ ನಿನ್ ಕೈಗೆ ಹೊಡಿತಾನೆ ಇದೀನಿ. ಆ ನೋಟ್ ನಲ್ಲಿರೋ ಗಾಂಧಿ ತಾತನ ಕನ್ನಡಕ ಹೊಡೆದೋಗಿದ್ಯಾ ನೋಡು. ಇಲ್ಲ ಕಲ, ಚಂದಾಗದೆ. ಇದೇ ಅಸಲಿ ನೋಟು. ನಿಜ ಕಲ, ನಿಜ.
ಇನ್ಮೇಲೆ ಎಲ್ಲಾ ನೋಟ್ನು ತಗೊಂಡೋಗ್ಬಿಟ್ಟು ನನ್ನ ಹೆಂಡತಿ ಕೈಲಿ ಕೊಟ್ಟು ಗುದ್ದಿ ಗುದ್ದಿ ಪರೀಕ್ಷೆ ಮಾಡ್ತೀನಿ. ಗುದ್ದಿ ಗುದ್ದಿ ಪರೀಕ್ಷೆ ಮಾಡು. ಅವಳಿನ ಬುಳ್ಳೆ ಮೇಲೆ ಹಾಕಿ ಪರೀಕ್ಷೆ ಮಾಡ್ತಾರೆ. ಅಯ್ಯೋ ಬಡತದೆ. ಇದೇನ ಹಗಲೊತ್ನಾಗೆ ಹದ್ದಿ ಬದಾಗದೆ? ಇಲ್ಲಿ ನಡೀರ್ಲ ಹೊಡ್ಕೊಂಡ್ ತಿನ್ಬಿಡವಾ? ಇಪ್ಪತ್ತಾಯ್ತು. ಇನ್ನು ಇನ್ನೂ ಏರಿಸ್ತೀನಿ. ಅಯ್ಯೋ ರಾಕ್ಷಸ, ಅದೇನ್ ಹೊಟ್ಟೆನೋ ಕನ್ನಂಬಾಡಿ ಕಟ್ಟೆನೋ? ಲೊಟ್ಟೆ. ಊಟ ಹಾಕಿಲ್ಲ ಅಂದ್ರೆ ಇನ್ನೇನ್ ಮಾಡೋದು? ಯಾಕ್ಲಾ ಮನೇಲಿ ಏನಾದ್ರು ಜಗಳನ? ನಮ್ಮಪ್ಪಗೆ ಮದ್ವೆ ಮಾಡು ಅಂದೆ, ಮಾಡಲ್ಲ ಅಂದ. ಹಂಗಾರೆ ನಾನು ಕೆಲ್ಸ ಮಾಡಲ್ಲ ಅಂದೆ, ಊಟ ಹಾಕಲ್ಲ ಅಂತಾನೆ. ಅದಕ್ಕಿನ್ನೇನ್ ಮಾಡೋದು? ಬಂದ್ ಏರಿಸ್ತಾವನಿ. ನಿಮ್ಗೂ ಬೇಕಾ? ಅಲ್ಲೋಡ್ರು ಅವ್ರ ಏನ್ ಮಾಡ್ತಾವ್ರೆ? ಅವ್ರ ಏನ್ ಮಾಡ್ತಾರೆ ಅಂತ ನಿಂಗೆ ಗೊತ್ತಿಲ್ವಾ? ಹಂಗಾರೆ ಮೆಲ್ಲಗೋಗಿ ಅವ್ರನ್ನೇ ನೀವ್ ಏನ್ ಮಾಡ್ತಾ ಇದ್ದೀರಾ ಅಂತ ಕೇಳ್ಕೊಂಬ. ಮೆಲ್ಲಗೆ ಕೇಳ್ಕೊಂಡ್ ಬರ್ತೀನಿ. ಈಗ ನೋಡ್ರಲ್ಲ ತಮಾಷೆಯ. ನೀನಾ? ನೀವಿಬ್ರು ಏನ್ ಮಾಡ್ತಾ ಇದ್ರಿ? ನೀನ್ ಯಾಕೆ ಬಂದೆ ಇಲ್ಲಿಗೆ? ಅಣ್ಣಯ್ಯ, ನೀವಿಬ್ರು ಏನ್ ಮಾಡ್ತಾ ಇದ್ರಿ ಅಂತ ಹೇಳಿಲ್ಲ ಅಂದ್ರೆ ನಾ ಬಿಡಕ್ಕಿಲ್ಲ. ಏನ್ ಮಾಡ್ತಾ ಇದ್ರಿ? ಏನ್ ಮಾಡ್ತಾ ಇದ್ರಿ? ಹೇಳ. ತಿಕ್ಕಲ್ ಮೋನ, ನ್ಯಾಯವಾಗಿ ಕೇಳಿದ್ರೆ ನಂಗೆ ಹೊಡಿತೀಯಲ್ಲ. ನೀ ಏನ್ ಮಾಡ್ತಿದ್ದೆ ಅಂತ ಹೇಳೋವರೆಗೂ ನಾ ಬಿಡಕ್ಕಿಲ್ಲ ಕಣ್ಲ. ಹೇಳ, ಅದೇನ್ ಮಾಡ್ತಾ ಇದ್ರಿ? ಹೇಳ. ಒಂದಲ್ಲ ಅಲ್ಲಿ ಅವ್ರಿಗೆ ಹಾಕೊಂಡೆ ಸಾಯಿಸ್ಬಿಡ್ತೀನಿ. ಯಾಕ ಹೇಳಲ್ಲ. ಏನ್ ಮಾಡ್ತಿದ್ದೆ? ಹೇಳಲ್ಲ. ನೀನ್ ಹೇಳಲ್ಲ. ಅವ್ರ ಅಪ್ಪ ಬರ್ತಾವಲ್ಲ. ಪಟೇಲ್ರು ಇದು ಯಾಕೋ ಎಡವಟ್ಟಾಗ ಕಾಣ್ತದೆ. ಬಂದ್ರಲ್ಲ ಕಳ್ಸ್ಕೊಳವಾ? ಸುಮ್ಕಿರ್ಲ. ಇನ್ನೊಂದ್ಸರಿ ನನ್ ತಂಟೆ ಬಾ. ನಿನಗೆ ಉಪ್ಪು ಹುಳಿ ಕುಡಿಸ್ಬಿಡ್ತೀನಿ. ಉಪ್ಪು ಹುಳಿ ಕುಡ್ಸಕ್ಕೆ ನಿಮ್ಮ ಅಪ್ಪ ಇನ್ನು ಇಟ್ಟು ಬಟ್ಟೆಗಳು ಸಾಕವ್ ನೀನು ಬೇವರ್ಸೆ. ಪಾಪಿ ಪೆದ್ದ ಪೆದ್ದ ಅನ್ಕೊಂಡಿದ್ರೆ ನನ್ನ ತಮ್ಮಂಗೆ ಹೊಡಿತೀರ, ನಿನ್ ಕೈ ಸೇದೋದ? ಅವನ್ಯಾಕ್ ನನ್ಗೆ ಹೊಡಿಬೇಕು? ಪದ್ದನ್ ಮಗನೇ, ನನ್ನ ಹೆಂಡತಿನ ಕದ್ ನೋಡ್ತಿದ್ರೆ ನಾನು ಸುಮ್ನಿರ್ಬೇಕಲ್ಲ? ಸುಮ್ಕಿರ್ಲ. ಏನ್ ಹೇಳ್ತಿದ್ಯಪ್ಪ? ಅಲ್ಲ ಪಟೇಲ್ರೆ, ನನ್ನ ಹೆಂಡತಿ ಮೆದೆತ ಒಂದ ಮಾಡ್ತಿದ್ರೆ ಇವ್ನ್ ಕದ್ದು ನೋಡ್ತಿದ್ದ. ಯಾಕೆ ಅಂತ ಕೇಳಿದ್ರೆ ನಂಗೆ ಹೊಡಿತಾನೆ. ಲೊಟ್ಟೆ ಎಲ್ಲ ಸುಳ್ಳು. ನಾ ಏನ್ ಕದ್ ನೋಡ್ತಾ ಇರ್ಲಿಲ್ಲ, ಎದುರಾಗೆ ನೋಡ್ತಾ ಇದ್ದೆ. ಕೇಳಿದ್ರ ಎದುರಿಗೆ ನೋಡ್ತಿದ್ದೆ ಅಂತ ಹೇಳಕ್ಕೆ ಇವ್ನ್ಗೆ ಎಷ್ಟು ಧೈರ್ಯ? ರೇ ಪುಟ್ರಂಗಪ್ಪನವ್ರೆ, ನಿಮ್ ಮಾನ ಮರ್ಯಾದೆ ಉಳಿಬೇಕು ಅಂತಿದ್ರೆ ಮೊದ್ಲು ನಿಮ್ ಮಗನಿಗೆ ಯಾವ್ದಾದ್ರು ರಂಡನ ಮುಂಡನ ತಂದು ಗಂಟಾಕಿ. ಇಲ್ಲ ಅಂತಂದ್ರೆ ನಮ್ ಊರಾಗೆ ಹೆಣ್ಮಕ್ಳು ಓಡಾಡೋದೇ ಕಷ್ಟ ಆಗುತ್ತೆ. ರೇ ಮೇಷ್ಟ್ರೆ, ಏನ್ ಮಾತಾಡ್ತಾ ಇದ್ದೀರಿ? ಕೇಳ್ದೆ ಇಲ್ಲ? ನಿನ್ನ ಹೆಸರನ್ನ ನೀವು ಬಿಡಬಾರ್ದು, ಹೊಡೆದಾಕ್ಬೇಕು. ನೀನು ಸರಿಯಾಗಿ ಬುದ್ಧಿ ಕಲಿಸ್ಬೇಕು. ನನ್ನ ಹೊಟ್ಟೆಗೆ ಹಾಕ್ಬಿಡ್ದೆ. ಸಾಯಿ ಎಲ್ಲ ಆಗು. ನೀನ್ ನನ್ನ ಮಗನೇ ಅಲ್ಲ. ಹೊಟ್ಟಾಗ್ ಎಲ್ಲಾದ್ರೂ ನೆಗದ್ ಬಿಟ್ಟು. ಒಳೊಳಗೆ ಮಾಡ್ದ ಗಳಿಗೆ ಸಿದ್ಧ ಅಂದ ಹಾಗೆ ಪೆದ್ದ ಪೆದ್ದ ಅಂತಿದ್ರಲ್ಲ, ನೋಡಿದ್ರ ಮಾಡಿದ ಕೆಲ್ಸನ? ಕಂಡೋರ್ ಹೆಂಡ್ರನ್ನೇ ಕದ್ ನೋಡ್ದವನು ತಲೆ ನನ್ನನ್ ಬಿಡ್ತಾನೆ ಅಂತ ಏನ್ ಗ್ಯಾರಂಟಿ? ಭಾಗ್ಯ, ಏನ್ ಮಾತು ಅಂತ ಆಡ್ತಾ ಇದೆಯಮ್ಮ? ನನ್ ಮಗ ಪೆದ್ದ ಇರ್ಬೋದು, ಮಂಕ ಇರ್ಬೋದು, ಆದ್ರೆ ಕಂಡೋರ್ ಹೆಂಡ್ರನ್ನ ಕದ್ದು ನೋಡುವಂತ ನೀಚ ಅಲ್ಲಮ್ಮ. ಹಂಗ ಇವ್ನ್ಗೆ ಕನ್ನಡಿ ಬರಬೇಕಾ? ಬೇಕಮ್ಮ, ಬೇಕು. ಪ್ರತ್ಯಕ್ಷವಾದ್ರು ಪ್ರಮಾಣಿಸ್ ನೋಡುವಂತ ದೊಡ್ಡವ್ರು ಹೇಳಿಲ್ಲ? ಹೌದೌದು, ಪ್ರಮಾಣಿಸ್ ನೋಡಕ್ಕೆ ಅವ್ನ್ ಬೆನ್ನಿನ ಸದಾ ಕಾವಲ್ ಕಾಯ್ತಾ ಕೂತಿರ್ಬೇಕು. ತಾತಂಗ್ ಯಾಕಮ್ಮ ನೀನ್ ಬೈತಾ ಇದ್ಯಾ? ಬಂದ್ಸ್ಕೊಂತೀನಿ ಕತ್ತೆ. ಇವ್ರ ಸಲ್ಗೆ ಕೊಟ್ಟುನೆ ಅವ್ನು ಪೋಲಿ ದನಿ ತರ ಆಗಿರೋದು. ಈಗ ಏನ್ ಮಾಡ್ಬೇಕು ಅಂತ್ಯಾ? ಅವ್ನ್ ಕೊಂದಾಕ್ಬಿಡ್ವಾ? ಅಯ್ಯಯ್ಯೋ, ನೀವೇನು ಮಾಡ್ಬೇಡಿ. ನೀವ್ ಯಾಕೆ ಅಕ್ಕಿದ ಕೆಲಸ ಮಾಡ್ಬೇಕು? ನಿಮ್ಮಗ ನಿಮ್ಮ ಇಷ್ಟ, ನಿಮ್ ತಲೆ ಮೇಲೆ ಹೊತ್ಕೊಂಡು ಊರನ್ನ ಮೆರವಣಿಗೆ ಮಾಡಿ. ಯಾರು ಬೇಡ ಅಂದವರು? ಆದ್ರೆ ನಾವು ಮಾತ್ರ ಅವ್ನಿರೋ ಜಾಗದಲ್ಲಿ ಇರಲ್ಲ ಅಷ್ಟೇ. ಅಪ್ಪಯ್ಯ, ಊಟ ಬೇಡಪ್ಪ, ಬೇಡ. ನಿನ್ ಹೆಂಡ್ರ ಮಾತಿನಿಂದಲೇ ನಾನು ಹೊಟ್ಟೆ ತುಂಬೋಯ್ತು ಕಣ್ಣ.
ಈ ಹಾಳಾದ್ ನನ್ನ ಮಗನಿಂದ ಯಾರಿಗೂ ನೆಮ್ಮದಿ ಇಲ್ದಂಗ ಆಗೋಯ್ತು. ಒಳ್ಳೊಳಗೆ ಮಾಡಿದ ಗಳಿಗೆ ಸಿದ್ಧ ಅಂದ ಹಾಗೆ ಪೆದ್ದ ಪೆದ್ದ ಅಂತಿದ್ರಲ್ಲ, ನೋಡಿದ್ರ ಮಾಡಿದ ಕೆಲ್ಸನ? ಕಂಡೋರ್ ಹೆಂಡ್ರನ್ನೇ ಕದ್ ನೋಡ್ದವನು ನಾಳೆ ನನ್ನ ಬಿಡ್ತಾನೆ ಅಂತ ಏನ್ ಗ್ಯಾರಂಟಿ? ಅಪ್ಪಯ್ಯ ಹೊಡಿಬೇಡಪ್ಪಯ್ಯ, ಅಪ್ಪಯ್ಯ ತಪ್ಪು ಮಾಡಿಲ್ಲಪ್ಪಯ್ಯ. ಮಗ ಪುಟ್ಟಣ್ಣ, ಪುಟ್ಟ, ಲೇ ಪುಟ್ಟ, ಪುಟ್ಟ, ಲೇ ಪುಟ್ಟ, ಪುಟ್ಟ, ಎದ್ದೇಳು ಎದ್ದೇಳು ಎದ್ದೇಳು. ಯಾಕ್ಲ ಇಲ್ಲಿ ಮನೆ ಕಂಡಿದ್ಯಾ? ಅಪ್ಪಯ್ಯ ನಾನು ಏನ್ ತಪ್ಪು ಮಾಡ್ಲಿಲ್ಲಪ್ಪಯ್ಯ. ಮತ್ ಯಾಕೋ ಅಲ್ಗೋಗಿದ್ದೆ? ಅವರಿಬ್ರು ಹುಲ್ ಮೇಲೆ ಸಂದಿಲ್ ಒಬ್ಬರನ್ನೊಬ್ರು ತಪ್ಕೊಂಡು ಏನೋ ಮಾಡ್ತಾ ಇದ್ರು. ಮೆಡ್ಡ ಸೀನಾ ಕಿತಾಪತಿ ಅವ್ರು ಏನ್ ಮಾಡ್ತಾರೆ ನೋಡ್ಕೊಂಡ್ ಬಾ ಅಂದ್ರು. ನೋಡ್ಕೊಂಡ್ ಬರುವ ಅಂತ ಹೋದೆ. ಆ ತಿಕ್ಕಲ್ ಮೋಹನ ನನಗೆ ಹೊಡಿಯಕ್ ಬಂದ, ಅದಕ್ಕೆ ನಾನು ಹೊಡ್ದೆ. ಅಪ್ಪಯ್ಯ ಅಪ್ಪಯ್ಯ ನಾನ್ ಮಾಡಿದ ತಪ್ಪ. ತಪ್ಪಲ್ವಾ? ಅಲ್ಲ ಕಣೋ ಮಗ, ಒಂದು ಗಂಡು ಹೆಣ್ಣು ಜೊತೆಯಾಗಿರ್ಬೇಕಾದ್ರೆ ಮೂರ್ನೂರ ಅಲ್ಗ ಹೋಗೋದು ತಪ್ಪು ಕಣೋ ಮಗ, ಹೋಗ್ಬಾರ್ದಪ್ಪ. ಸರಿ ಅಪ್ಪಯ್ಯ, ಇನ್ಮೇಲೆ ಆವತ್ತು ಹಿಂಗ್ ಮಾಡಕ್ಕಿಲ್ಲ. ಅಲ್ಲ ಕಣೋ, ಸತ್ಯ ಏನು ತಿಳ್ಕಳ್ದೆ ಬಾಸುಂಡೆ ಬರೋಂಗ್ ದನಕ್ ಬಡ್ದಂಗ್ ಬಡ್ದ್ಬಿಟ್ಟಲ್ಲ ಮಗ. ನಂಗೆ ಏನೂ ಆಗಿಲ್ಲ ಅಪ್ಪಯ್ಯ, ನಿಂಗೆ ಕೈ ನೋವಾಗಿತ್ತು. ಕಣ್ಣ ಪಾಪಿ ಕಣೋ, ಪಾಪಿ ಕಣೋ. ಅಳ್ಬೇಡಪ್ಪಯ್ಯ ಅಳ್ಬೇಡಪ್ಪಯ್ಯ, ನಾನು ಯಾವತ್ತೂ ತಪ್ಪು ಮಾಡಕ್ಕಿಲ್ಲ. ಕಂಡೆನಾ ಲಂಕಾಪುರವ ಬಂದ್ಬಿಟ್ಟು ದಣ್ಪಿಂಡಿಗಳು. ಲಂಕಾ ಅಜಯ್ ರಂಗಜಯ್, ಬಿಸಿ ಬಿಸಿ ಮಸಾಲೆ ಟೀ ಹಾಕು. ನೀನ್ ಯಾಸಕ್ ದೋಸೆ ಒಯ್ಯ ಕೊಡೋದ್ 3 ಕಾಸು, ಕೋಣ ತುಂಬಾ ಆಸು ಅಂದಂಗೆ ನೀನ್ ಕೊಡೋ 8 ಆಣಿಗೆ ಮಸಾಲೆ ಟೀ ಬೇರೆ. ಬೇಡ, ಇನ್ನು 10 ಪೈಸಾ ಜಾಸ್ತಿನೇ ತಗ. ಇಲ್ಲಿ ಪಸಣ ಹಾಕಕ್ಕ. ಬರುತ್ತದೆ ಹಂಗೇನಾರ ಮಾಡಿ ನಮ್ಮನ್ನೆಲ್ಲ ಗೋಟ ಕನಸಿದಾಕಲ್ಲ. ಇನ್ನು ಏನೇನು ಆಸೆ ಮಾಡಿಕೊಂಡಿದೀವಿ. ನನಗೆ ಆಳಲ್ಲ ಸುಡುಗಾಡಿ ಹೆಣವಲ್ಲ ಅಂದಂಗೆ ನಿಮ್ಮಂತ ಹೇತ್ಲಾಂಡಿಗಳು ಬದುಕಿರೋದಕ್ಕಿಂತ ಸಾಯೋದೇ ವಾಸಿ. ಲೇ ಬರ್ಲ ತಗೊಂಡ ಕೊಡ ನೆಕ್ಕಡ್ ಹೋಗ್ಲಿ. ಅಜಯ್, ಮೊದ್ಲೇ ನಿನ್ ಬಾಯಿ ಬೊಂಬಾಯಿ, ನಿನಗ್ ಬಾಯಿ ಕೊಡಕ್ಕಾದ್ದ? ಅಂದಂಗೆ ಎಲ್ಲಿ ನಮ್ ಮಸಾಲೆ ದೋಸೆ ಕಾಣ್ಲೇ ಇಲ್ಲ. ಮಸಾಲ್ ದೋಸೆ ಅಂದ್ರೆ ನಿನ್ ಮೊಮ್ಮಗಳು. ಯಾಕ್ರಲ್ಲ ಬೆಳಗ್ ಬೆಳಗ್ಗೆ ನಮ್ ಸುಂದರಿ ಕೇಳ್ತಿದ್ದೀರಲ್ಲ, ಏನ್ ವಿಷಯ? ಯಾಕೂ ಇಲ್ಲ, ಹೊಟ್ಟೆ ಬೆಚ್ಚಿಗೆ ಮಾಡ್ಕೊಳ್ತಾ ಹಂಗೆ ಹೊಸಿ ಕಣ್ಣ ತಂಪಂಗ್ ಮಾಡ್ಕೊಳವ ಅಂತ. ಅಡ್ಬೇ ನನ್ನ ಮಕ್ಕಳ, ಗಂಡೋರ್ ಮಕ್ಕಳನ್ನ ಬಾವಿಗೆ ತಳ್ಳಿ ಆಳ ನೋಡೋ ಬುದ್ಧಿ ಅನ್ನಲ್ಲ ನಿಮ್ದು. ಇದೇನಪ್ಪ ಗಿಣಿ ಕಡಿದ್ರೆ ಗಿಡ್ಗ ಬತ್ತಾದೆ. ಪಟೇಲ್ರೆ, ನಾವೇನ್ ಮಾಡಿದ್ವಿ? ಏನ್ ಮಾಡಿದ್ರ? ನಿನ್ನೆ ದಿವ್ಸ ನಮ್ಮ ಹುಡುಗನ್ನ ಆ ತಿಕ್ಕಲ್ ಮೋಹನ್ ಹತ್ರ ಕಳ್ಸಿದ್ದು ನೀವೇ ತಾನೇ? ನಮ್ ತಾಯಿ ಸತ್ವಾಗ್ಲು ನಾವೆಲ್ಲ ಪಟೇಲ್ರೆ, ಆ ಕ್ವಾರ್ಟರ್ ನೋಡ್ ಸೀನಾ ಮಾಡೋದೆಲ್ಲ ಮಾಡ್ಬಿಟ್ಟು ಇಲ್ದೇವ್ರ ಮೇಲೆ ಹೇಳ್ತೀಯಾ? ನಿನಗ್ ಚೋಡ್ನ ಹೊಡಿತೀವಿ ನೋಡು. ಜಾತ್ ಕೆಟ್ಟಿದೀವಿ ಪಟೇಲ್ರೆ. ಜಾತಿ ಒಂದು ಬೇರೆ ಕೇಳು ನಿನಗೆ. ಏನು ಅರಿದ್ ಹುಡುಗನ ಮಕ್ಕಕ್ಕೆ ಮಸಿ ಬಳಿತೀರಾ? ನಿಮಗೆ ನೋಡಿ ಏನ್ ಮಾಡ್ತೀನಿ. ನಮ್ಮ ಹುಡುಗರಿಗೆ ಬನ್ನಿ, ಒಬ್ಬೊಬ್ಬನು ಅಂಕೆ ಸಂಖ್ಯೆ ಇಲ್ದಿರ ಅಬೆ ಪೆರಿಗಳು ತಗೊಳ್ಳಿ ಒಸಿ ಟೀಯ. ಬ್ಯಾಡ್ ಕಣವ, ಇವಾಗ ತಾನೇ ಆಯ್ತು. ಅಪ್ರೂಪಕ್ ನಮ್ ಹೋಟ್ಲು ತವ ಬಂದಿದ್ದೀರಾ, ಸ್ವಲ್ಪ ಕುಡೀರಿ ಮಾವಯ್ಯ. ಆಯ್ತು ಬಿಡವ, ನಿನ್ನ ಆಸೆ ತಾನೇ ಯಾಕೆ ಬೇಡ ಅನ್ಲಿ. ಕೊಡವ. ಇವ್ರ ಕಾಟದಿಂದ ತಪ್ಪಿಸ್ಕೋಬೇಕು ಅಂದ್ರೆ ಮೊದ್ಲು ನಿಮ್ ಮಗನಿಗೆ ಮದ್ವೆ ಮಾಡಿ. ಹೆಂಗ್ ಮಾಡ್ಲಿ ರಂಗವ? ನನ್ಗಂತೂ ದಿಕ್ಕೇ ತೋಚಕ್ಕಿಲ್ಲ.
ಹೆಣ್ಣು ಹುಡುಕಿ ಹುಡುಕಿ ಸಾಕಾಗೋಯ್ತು. ಬುದ್ಧಿವಂತರು ಆಗಲ್ಲ, ದಡ್ರು ಸಿಗಲ್ಲ. ಯಾಕೆ ಸಿಗೋಲ್ಲ? ನಿಮ್ಗೆ ತುಂಬುಗೆರೆ ತಂಬುರಯ್ಯ ಗೊತ್ತಾ? ಯಾರು ಆ ದೊಡ್ಡ ಮನೆ ತಂಬೂರೈನಾ? ಅವನೇ ಹೆಸರಿಗೆ ದೊಡ್ಡ ಮನೆ, ಆಸ್ತಿ ಪಾಸ್ತಿ ಎಲ್ಲ ನುಂಗಿ ನೀರ್ ಕುಡ್ದು ಕುಂತವನೆ. ಅವನ್ಗೊಬ್ಬ ಮಗಳಿದ್ದಾಳೆ, ಹೋಗ್ ನೋಡಿ, ಆದ್ರೂ ಆಗ್ಬಹುದು. ಹಂಗೆ ಆಗ್ಲಿ ಕಣವ, ನಾಳೆನೆ ಹೋಯ್ತೀನಿ. ಎಲ್ಲ ಸರಿ ಹೋಯ್ತು ಅಂದ್ರೆ ನಿಂದು ಬಾಯಿಗೆ ಸಕ್ಕರೆ ಹಾಕ್ತೀನಿ. ಜಾಣ ಕಣೋ. ಏನಜ್ಜಿ ನೀನ್ ನನ್ನನ್ನೇ ಮಾಡ್ಕೊಂತ ಹೇಳ್ತೀಯ ಅನ್ಕೊಂಡ್ರೆ ಬೇರೆಯವ್ರಿಗೆ ದಳ್ಳಾಳಿ ಮಾಡ್ತಾ ಇದೆಯಲ್ಲ. ನಿಂಗ್ ಗೊತ್ತಿಲ್ವಾ ನಾನು ಅವನ ಎಷ್ಟು ಪ್ರೀತಿ ಮಾಡ್ತಾ ಇದೀನಿ ಅಂತ? ಗೊತ್ತು ಕಣವ, ಆದ್ರೆ ಅಂಗೈ ತೋರಿಸಿ ಅವಲಕ್ಷಣ ಅನ್ಸ್ಕೋಬಾರ್ದು. ಆ ಮನುಷ್ಯ ಮಾನ ಮರ್ಯಾದೆ ಅಂದ್ರೆ ಜೀವನೇ ಕೊಡ್ತಾನೆ. ನಿಮ್ಮವ್ವ ಮಾಡಿದ ಕಳಂಕದಿಂದ ಅವಯ್ಯ ಈ ಮದ್ವೆ ಖಂಡಿತ ಒಪ್ಪೋದಿಲ್ಲ. ಅದಕ್ಕೆ ದೂರ ಇದ್ದು ಮರ್ಯಾದೆ ಉಳಿಸ್ಕೋಬೇಕು ಕಣವ. ಕಬಡ್ಡಿ 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 ಕಬಡ್ಡಿ. ಆ ಈ ಕಡೆ ಸರ್ಕೊಂಡು ನಿಂತ್ಕೊಂತಾಳ. ಹೋಗ್ರಮ್ಮ ಆ ಕಡೆಗೆ. ಆಟ ಆಡ್ತಿರೋದ್ ಕಾಣ್ಸಕ್ಕಿಲ್ವಾ? ಒಸಿ ಇರಿ. ಏನಮ್ಮ ರೋಡಲ್ಲಿ ಆಡೋದು ಅಲ್ದೆ ನಮ್ಮನೆ ದಬಾಯ್ತೀಯಾ? ಯವಿ ಯವಿ ನಾನೆಲ್ ದಬಾಯಿಸ್ದೆ? ಆಟ ಮುಗಿಯ ಗಂಟ ಒಸಿ ನಿಂತ್ಕೊಳ್ಳಿ ಹಿಂದೆ. ಅತ್ಯಪ್ಪ ಆಡ್ರಲ್ಲೇ. ಅಪ್ಪಯ್ಯ ಅಪ್ಪಯ್ಯ, ನಾನು ಅವ್ರ ಜೊತೆ ಒಂದು ಆಟ ಆಡ್ ಬರ್ತೀನಿ. ಒದ್ದ ಅಂದ್ರೆ ಗಾಡಿಯಿಂದ ಎಗರು ಬಿದ್ದೋಗ್ಬೇಕು ನೋಡು. ಯಾಕೆ? ಯಾಕ? ಏನ್ ಹೇಳಿದೆ ಗಾಡಿ ಹತ್ತ? ಏನ್ ಹೇಳಿದ್ದೆ? ಏನ್ ಹೇಳಿದ್ನ? ಹೆಣ್ಣು ನೋಡ್ಕೊಂಡು ಮನೆಗ್ ತಿರುಗಿ ಬರೋರ್ಗು ಏನು ಮಾತಾಡ್ಬಾರ್ದು ಅಂತ ಹೇಳಿರ್ಲಿಲ್ಲ? ನೀನ್ ಹುಡುಗಿ ಮನೇಲಿ ಮಾತಾಡ್ಬೇಡ ಅಂತ ಹೇಳಿದ್ದೆ, ದಾರಿಯಲ್ಲಿ ಮಾತಾಡ್ಬೇಡ ಅಂತ ಹೇಳಿದ್ಯಾ? ದಾರಿ ಒಳಗೂ ಮಾತಾಡಬಾರ್ದು, ಆ ಹುಡುಗಿ ಮನೆ ಒಳಗೂ ಮಾತಾಡಬಾರ್ದು, ನಾವ್ ಮನೆ ಸೇರೋವರೆಗೂ ಮಾತಾಡಬಾರ್ದು. ಆಯ್ತು ಬಿಡು. ಹೊಡಿಲ್ಲ ಗಾಡಿಯ? ಮಾಡಿಲ್ಲ ಗಾಡಿನ. ಐ ಲೇ ಗಡ್ಡ ಬೇರೆ ಹುಡುಗರ ಜೊತೆ ಕಬಡ್ಡಿ ಆಡ್ತೀಯಾ? 5 ಸ್ಟಾರ್ ಹೋಟ್ಲು ರಂಗಜ್ಜಿಗೂ ನಮಗೂ ದೂರದ ಸಂಬಂಧನೇ ಬಿಡಿ. ಒಂದ್ ಕಾಲಕ್ಕೆ ಅವ್ರ ತಾತ ನಮ್ಮಟ್ಟೆಗೆ ಚೀತಿಕ್ಕಿದ್ದಂತೆ. ಆಗ ಅವ್ರ ಅಜ್ಜಿನ ನಮ್ ತಾತ ಮಡಿಕೊಂಡು ಹಂಗಂತ ನಮ್ಮ ಅಪ್ಪ ಹೇಳ್ತಿದ್ದ. ಆಗಿನವ್ರ ರಸಕತೆನೆ ಬೇರೆ ಬಿಡಿ. ನಮ್ಮ ಅಪ್ಪ ಏನ್ ಕಮ್ಮಿ ಅನ್ಕೊಂಡ್ರ? ಕಟ್ಕೊಂಡವಳು ಒಬ್ಳಾದ್ರೆ ಇಟ್ಕೊಂಡವ್ರು 6 ಜನ. ಸದ್ಯ ಊರ್ನಲ್ಲಿರೋ ಹೆಣ್ಮಕ್ಳೆಲ್ಲ ಅಕ್ಕ ತಂಗಿರು ಅದಕ್ಕೆ ನಾದ್ನೀರು ಅಂತ ಇವ್ರು ಮಾತ್ರ ನನ್ನ ಒಬ್ಳ ಜೊತೆನೆ ಸಂಸಾರ ಮಾಡ್ಕೊಂಡವ್ರೆ. ಅಂದಾಗೆ ಎಲ್ಲಿ ನಿಮ್ ಮಕ್ಳು ಕಾಣ್ತಿಲ್ಲ? ನೀವು ಬರೋದು ಗೊತ್ತಿರ್ಲಿಲ್ಲ ನೋಡಿ. ಮಗ ಅದ್ ಯಾವ್ದೋ ಟೆಂಟ್ ನಲ್ಲಿ ಕೌರವ ಅನ್ನೋ ಸಿನಿಮಾ ಬಂದಿದೆ, ನೋಡ್ಕೊಂಡು ಬರ್ತೀನಿ ಅಂತ ಹೋಗಿದ್ದಾನೆ. ಮಗಳು ಹೊಳೆ ಕಡೆ ನೀರ್ ತರೋಕೆ ಅಂತ ಹೋಗಿದ್ದಾಳೆ. ಇನ್ನೇನ್ ಬಂದ್ಬಿಡ್ತಾರೆ. ಇವಳ ಸರಿಯಾದ ಬಜಾರಿನೇ. ಕಬಡ್ಡಿ ಕಬಡ್ಡಿ. ಎಲ್ಲಿ ಹೋಗಿದ್ಯವ ಇಷ್ಟೊತ್ತು? ನೀನ್ ನೋಡ್ಬೇಕು ಅಂತ ಪಟ್ನಾಯಕ್ನಲ್ಲಿ ಪಟೇಲ್ರು 1 ಗಂಟೆ ಅಂತ ಕಾಯ್ಕೊಂಡು ಕುಂತವ್ರೆ. ಹೋಗು ಬಿರ್ನೆ ಕೈಕಾಲ್ ಮುಖ ತೊಳ್ಕೊಂಡ್ ಬಾ ಹೋಗು. ನೀವ್ ಮಾತಾಡ್ತೀರಿ ನಾನು ಈಗ ಬಂದೆ. ಅಂದ ಹಾಗೆ ಇಬ್ರು ನಿಮ್ ಮಕ್ಳೇ ತಾನೆ? ಇವ್ ನನ್ ದೊಡ್ಡವನು, ಅವನ್ ಚಿಕ್ಕವನು, ಆಕೆ ಅವನ ಹೆಂಡತಿ, ಅದ ಅವನ್ ಮಗು. ಅಂದ್ರೆ ಹೆಣ್ಣೋಡಕ್ ಬಂದ್ರದ್ ಇವ್ರಿಗೆ ತಾನೆ? ಇವನಿಗೆ ತಮ್ಮನ ಮದುವೆ ಆಗಿದೆ, ಅಣ್ಣನ್ಗಾಗಿದೆ ಅಂದ್ರೆ ಅದು ಗೊತ್ತಾಯ್ತು ಗೊತ್ತಾಯ್ತು ಬಿಡಿ. ಒಸಿ ಪೆದ್ದ ಯಾರು ಹೆಣ್ ಕೊಡ್ಲಿಲ್ಲ, ಅದಕ್ಕೆ ಮದ್ವೆ ಆಗ್ಲಿಲ್ಲ. ಹಾಗಂತ ನಾನೇನ್ ಕೊಡಲ್ಲ ಅನ್ಲಿಲ್ಲ ಬಿಡಿ. ಮನುಷ್ಯನಿಗೆ ಬದುಕೋಕ್ ಬೇಕಾಗಿರೋದು ಬುದ್ಧಿ ಒಂದೇ ಅಲ್ಲ, ಅದೃಷ್ಟ, ಆಸ್ತಿ. ಎಲ್ಲದಕ್ಕಿಂತ ಹೆಚ್ಚಾಗಿ ಹಣ. ಹಣ ಇರ್ಬೇಕು ಒಂದೇ. ಹೌದು, ನಿಮ್ ಮಾತು 100ಕ್ಕೆ 100 ಸತ್ಯ. ಆದ್ರೆ ನಾನೀಗ ಮದ್ವೆ ಮಾಡ್ಕೊಡೋ ಪರಿಸ್ಥಿತಿನಲ್ಲಿ ಇಲ್ಲ. ಯಾಕೆ? ಯಾಕೆಂದ್ರ ಮದ್ವೆ ಅಂದ್ರೆ ಹುಡುಗಾಟ್ವೆ, ಅದು ಅಲ್ಲದೆ ದೊಡ್ಡ ಜನ ನೀವು. ಅಯ್ಯೋ, ನಮ್ಮ ದೊಡ್ಡಸ್ತಿಗೆ ಬಗ್ಗೆ ನೀವೇನು ಯೋಚನೆ ಮಾಡಬೇಡಿ ತಂಬೂರೈನವ್ರೆ. ನಮ್ಗೆ ಆಗ್ಬೇಕಾದ್ದೇನು ಮದ್ವೆನ ಆದಷ್ಟು ಸರಳವಾಗಿ ಮಾಡ್ಕೊಟ್ರೆ ಸಾಕು. ಸರಳವಾಗಿ ಅಂದ್ರೆ ಹೇಗ್ ಸ್ವಾಮಿ? ಅಲ್ಲ, ನೀವೇನೋ ವರದಕ್ಷಿಣೆ ವರೋಪಚಾರ ಬೇಡ ಅನ್ಬಹುದು. ಅಯ್ಯೋ, ನಮಗೊಂದು ಚಿಕ್ಕ ದಮಡಿನೂ ಬೇಕಾಗಿಲ್ಲ ಸ್ವಾಮಿ ವರದಕ್ಷಿಣೆ ಅಂತ. ನಮಗ್ ಬೇಕಾಗಿದ್ದೇನು ಮದ್ವೆನ ಆದಷ್ಟು ತೃಪ್ತಿಯಾಗಿ ಮಾಡ್ಕೊಟ್ಬಿಡಿ. ಅದು ತಾನೇ ಹೇಗೆ ಸಾಧ್ಯ? ನೋಡಿ, ಬಾಳಿ ಬದುಕಿದ ಮನೆ ನಮ್ದು. ಊರಿನ ಜನಕ್ಕೆಲ್ಲ ಊಟ ಹಾಕ್ಸ್ಬೇಕು, ಚಪ್ರ ಹಾಕ್ಸ್ಬೇಕು, ನೆಂಟ್ರು ಇಷ್ಟನ್ನೆಲ್ಲ ಕರೆಸ್ಬೇಕು. ಕಮ್ಮಿ ಅಂದ್ರೆ 50,000 ರೂಪಾಯಿ ಆದ್ರೂ ಬಂಡವಾಳ ಬೇಕೇ ಬೇಕು.
ಏನ್ ಮಾಡ್ತೀರಿ? 50 ರೂಪಾಯಿ ಸಹಿತ ಇಲ್ಲ ನನ್ನ ಹತ್ರ ಈಗ. ಹ, ಕಾಫಿ ತಗೊಳ್ಳಿ. ಏ ತಡಿಯ. ಯಾಕೆ? ಇಲ್ಲ ಇಲ್ಲ, ಅವನಿಗೆ ಕಾಫಿ ಅಭ್ಯಾಸ ಇಲ್ಲ. ಇರ್ಲಿ ತಗೊಳ್ಳಿ. ನಿಧಾನ ನಿಧಾನ. ಮತ್ತೆ ಇವಾಗ ಹೆಂಗ್ ಮಾಡೋಣ ಅಂತೀರಾ? ಇವಳಿಗೆ ಏನ್ ಮಹಾ ವಯಸ್ಸಾಗಿದೆ, ಇನ್ನು 20 ವರ್ಷನೂ ತುಂಬಿಲ್ಲ. ಮುಂದೆ ಅನುಕೂಲ ಆದಾಗ ಮಾಡ್ಕೊಟ್ರ ಆಯ್ತು ಬಿಡಿ. ಚೇ ಹಂಗಲ್ಲ. ಅಲ್ಲ, ಮಾಡೋ ಖರ್ಚನೆ ಕಮ್ಮಿ ಮಾಡ್ಕೊಂಡ್ರೆ. ಅಯ್ಯೋಯ್ಯೋ, ಇದು ನನ್ನ ಮನೆತನದ ಮಾನ ಮರೋದೇ ಪ್ರಶ್ನೆ ಪಟೇಲ್ರೆ. 50,000 ರೂಪಾಯಿಗಿಂತ 1 ಪೈಸಾ ಕಡಿಮೆ ಇದ್ರು ನನ್ನ ಕೈಯಿಂದ ಮಾಡಕ್ ಆಗಲ್ಲ. ಸರಿ, ನಿಮ್ ಖರ್ಚು ನಾನೇ ವಹಿಸ್ಕೊತೀನಿ. ನೀವು ಮಾತ್ರ ನಿಮ್ ನನ್ನ ಮಗನ ದಾರೆ ಏರ್ಕೊಟ್ಬಿಡಿ. ಅಯ್ಯೋ ಬೇಡಿ ಪಟೇಲ್ರೆ. ಅಲ್ಲ, ನಿಮ್ ಹತ್ರ ದುಡ್ಡಿಸ್ಕೊಂಡು ನಾನು ಮದುವೆ ಮಾಡ್ಕೊಡೋದೆ. ನನ್ನ ಮನಸ್ಸು ಇದ್ರ ಬಗ್ಗೆ ಸುತರಾಮ್ ಒಪ್ತಾ ಇಲ್ಲ. ನನಗೂ ಸ್ವಾಭಿಮಾನ ಇದೆ ಸ್ವಾಮಿ. ಇದೇ ತಂಬೂರೈನವ್ರೆ, ನೋಡಿ, ಹಣ ಯಾರ್ದಾದ್ರೇನು ಮುಖ್ಯ, ಸಂಬಂಧ ಬೆಳಿಬೇಕಷ್ಟೇ. ಅಲ್ಲ, ಆದ್ರೂ ಅಯ್ಯೋ, ಅವ್ರಷ್ಟು ಕೇಳ್ಕೊಂತವ್ರೆ, ಬೇಡ ಅನ್ಬೇಡಿ, ಒಪ್ಕೊಳ್ರಿ. ಹಾಗಂತ. ಒಪ್ಕೊಳ್ಳಿ. ಸರಿ, ನಿಮ್ ಮನಸ್ಸು ನೋಯ್ಸೋಕು ನನ್ಗಿಷ್ಟ ಇಲ್ಲ. ನನ್ನ ಮಗಳಿಂದ ನಿಮ್ ಮನೆ ಉದ್ಧಾರ ಆಗುತ್ತೆ ಅಂದ್ರೆ ನಿಮ್ ಋಣದಲ್ಲೇ ಬಿತ್ಸಾಯಕ್ಕೂ ಸಿದ್ಧ. ಛೇ ಅಷ್ಟ್ ದೊಡ್ಡ ಮಾತಲ್ಲ. ಯಾಕೆ? ನೀವು ಮದ್ವೆ ಯಾವತ್ತು ಇಟ್ಕೊಳ್ಳವ ಅಂತ ಹೇಳಿದ್ರೆ ನಾವು ಊರಿಗೆ ಹೋಯ್ತೀವಿ. ಎಲ್ಲಾದ್ರೂ ಉಲ್ಟ ಬಿದ್ರೆ ಇಂಥ ಸಂತೋಷದಲ್ಲಿ ಇವತ್ತೊಂದ್ ದಿವಸ ಇದ್ದು ಹೋಳಿಗೆ ಊಟ ಮಾಡ್ಕೊಂಡೇ ಹೋಗ್ಬೇಕು. ಸರಿ ಆಯ್ತು. ಒಂದೇ ಸಾಕಣ. ಪರವಾಗಿಲ್ಲ. ಸಂಕೋಚ ಪಟ್ಕೋಬೇಡಿ ಬೇಕ್ರೆ. ಏನ್ ಬೇಕೋ ಕೇಳಿ ಹಾಕ್ಸ್ಕೊಂಡು ಹೊಟ್ಟೆ ತುಂಬಾ ಊಟ ಮಾಡಿ. ಸಂಕೋಚ ಏನ್ ಬಂತು? ಸಂಬಂಧನೆ ಬೆಳೆಸದ ಮ್ಯಾಗೆ. ಹಾಗಿದ್ರೆ ಸರಿ. ಯಾಕವ ಹಿಂಗ್ ಬಡಿಸ್ತಾ ಇದ್ಯಾ? ಇದು ಪಾಯಸ ಅಲ್ಲ ಕಣವ, ತುಪ್ಪ. ಅಷ್ಟು ತುಪ್ಪ ಸುರಿತಿರ್ ನೋಡ್ಕೊಂಡು ಸುಮ್ಮನೆ ಕೂತಿದ್ಯಲ್ಲ. ನಾಳೆ ಏನಾದ್ರು ವ್ಯತ್ಯಾಸ ಆದ್ರೆ ಬೇಡ ಅನ್ನೋಕೇನಾಗಿತ್ತು ನಿಂಗೆ? ಮಾತಾಡ್ಬೇಡ ಅಂತ ನೀನೇ ಹೇಳಿದ್ದೆಲ್ಲ. ಮುಚ್ಚು ಬಾಯ್. ಯಾಕೆ ಸಿಡಕ್ತಿರ ಬಿಡಿ. ಅಳಿಯಂದ್ರು ಚೆನ್ನಾಗಿ ತಿನ್ಲಿ. ತುಪ್ಪ ತಿಂದಷ್ಟು ತಾಕತ್ ಜಾಸ್ತಿ. ನೀ ಹಾಕವ. ಆಹ್. ಆಹ್. ತಂಬೂರಯ್ಯನವ್ರೆ, ಈ ಅನ್ನದ ಋಣ ಎಲ್ಲೆಲ್ಲಿರುತ್ತೆ ಹೇಳಲಿಕ್ಕೆ ಆಗೋಲ್ಲ ನೋಡಿ. ಅಂತೂ ಒಬ್ಬಟ್ಟು ಹಾಕ್ಸ್ಬಿಟ್ರಿ. ಈಗೇನ್ ಕಣ್ರಿ ಬೇಗ್ರೆ, ನಮ್ ತಾತನ ಕಾಲದಲ್ಲಿ ಊಟ ಮಾಡಿದವ್ರೆ ತುಪ್ಪದಲ್ಲೇ ಕೈ ತೊಳಸ್ತಿದ್ವಿ. ಈಗಿನ ಕಾಲದಲ್ಲಿ ಕೈ ತೊಳೆಕ್ ನೀರೇ ಸಿಗಲ್ಲ ಬಿಡಿ. ಸರಿಯಾಗಿ ಹೇಳಿದ್ರಿ. ಬಾಬಾ ಕೂತ್ಕೋ. ಹೊಸ ಜಾಗ, ಹೊಸ ಜನ. ಇಲ್ಲ ಇಲ್ಲ, ಹಾಗೆಲ್ಲ ಏನಿಲ್ಲ. ಸಂತೋಷ. ಹಾಗೋ ಬಂದ ನೋಡಿ ನನ್ ಕುಲಪುತ್ರ. ಇವನಿಗೆ ನಾನು ಸಿನಿಮಾ ನೋಡೋಕೆ ಅಂತ ಹೊಲ ಮಾರಿ ದುಡ್ಡು ಕೊಟ್ಟಿರೋದ್ರಲ್ಲಿ ಒಂದು ಸಿನಿಮಾ ಟೆಂಟ್ನೇ ಕಟ್ಸ್ಬೋದಾಗಿತ್ತು. ನಾನ್ ಸಿನಿಮಾ ನೋಡಿದ ಹಣದಲ್ಲಿ ಟೆಂಟ್ ಕಟ್ಸ್ಬೋದಿತ್ತು. ನೀವು ಲಾಟ್ರಿಗೆ ಹಾಕಿದ ಹಣದಲ್ಲಿ ಥಿಯೇಟರ್ ಕಟ್ಸ್ಬೋದಾಗಿತ್ತು. ನೋಡಿದ್ರ, ಹೀಗೆ ಮಾತ್ನಲ್ಲಿ ಮನೆ ಕಟ್ಟೋದ್ರಲ್ಲಿ ರುಸ್ತುಮ ಇವನು. ಎಷ್ಟೇ ಆಗ್ಲಿ ನಿಮ್ಮ ಮಗನಲ್ವೇ. ಅಪ್ಪನಂತೆ ಮಗ, ಮರದಂತೆ ನೋಗ. ನೋಡ, ಇವರು ಪಟ್ನಾಯಕ್ನಲ್ಲಿ ಪಟೇಲ್ರು ಅಂತ ನೀನ್ ತಂಗಿನ ಮದುವೆ ಮಾಡ್ಕೊಡಿ ಅಂತ ಕೇಳೋದಕ್ ಬಂದಿದ್ದಾರೆ. ಸದ್ಯ ಒಪ್ಕೊಂಬಿಡಿ, ನನಗಾದ್ರೂ ಲೈನ್ ಕ್ಲಿಯರ್ ಆದಂಗ ಆಗುತ್ತೆ. ಒಪ್ಕೊಂಡ್ ಆಯ್ತಪ್ಪ. ಹಾಗಾದ್ರೆ ನನಗೊಂದು ಹೆಣ್ಣು ನೋಡ್ಬಿಡಿ, ಒಟ್ಟಿಗೆ ತಾಳಿ ಕಟ್ಬೇಡ. ಅಯ್ಯೋ, ಇವ್ನಪ್ಪ. ಸರಿ. ಏನೋ ನೀನು ಬಂದಾಗ ಮುಂದೆ ಹೇಗ್ ಮಾತಾಡ್ಬೇಕು ಅಂತ ಗೊತ್ತಿಲ್ಲ. ನಡಿ ಊಟ ಮಾಡು. ಅಪ್ಪಯ್ಯ ಏನ್ ಕರಿತಾಳ, ಹೋಗ್ಬರ್ಲ? ಯಾರ್ಲ? ಬ್ಯೂಟಿ ಮುಟ್ಟದೆ ಅದು ನಾನೇ ಕೇಳ್ಬೇಕಾ? ಓಹ್, ಬೆನ್ನೆ ಬಾವು. ಏನು? ಏನಿಲ್ಲ, ಹುಡುಗ ರೌಷ್ಟು ಮುಗ್ಧ. ರವ್ವ ಹೋದ್ಮೇಲೆ ಅಪ್ಪ ಅವ ಎಲ್ಲ ನಾನೇ ಯಾಕೆ ಸಾಕಿದ್ದೀನಿ. ಅಷ್ಟು ಹದ್ದು ಬಸ್ನ ಬೆಳಿತಾವನೆ. ಮಕ್ಕಳು ಹದ್ಬಸ್ನಲ್ಲಿ ಇರ್ಬೇಕು. ಇಲ್ಲ ಅಂದ್ರೆ ಇವಾಗ ನೋಡಿದ್ವಲ್ಲ, ಹಂಗಾಗ್ಬಾರ್ದು ನೋಡಿ. ಹೌದು. ನೀವಿಬ್ರು ಮಾತಾಡಲ್ವಾ? ಯಾಕೆ ಮಾತಾಡಲ್ಲ? ನಂಗೆ ನಾಚಿಕೆ
ನಾಚಿಕೆ ಆಯ್ತದೆ. ಯಾಕೆ ನಾಚಿಕೆ? ನಾವಿಬ್ರು ಮದ್ವೆ ಆಯ್ತಿದ್ದೀವಿ, ಅದಕ್ಕೆ. ಮದ್ವೆ ಆದ್ರೆ ಯಾಕೆ ನಾಚ್ಕೋಬೇಕು? ನಾವಿಬ್ರು ಗಂಡ ಹೆಂಡತಿ ಅಲ್ವಾ, ಅದಕ್ಕೆ. ನಮ್ಮ ಅಪ್ಪ ಅವ್ವ ನಾಚ್ಕೊಳ್ಳೋದೇ ಇಲ್ಲ, ಮತ್ತೇನ್ ಮಾಡ್ತಾರೆ? ನಂಗೆ ನಾಚಿಕೆ ಆಗತ್ತಪ್ಪ. ಈ ಸೊಳ್ಳೆಗಳ ಕಾಡ್ದ ಇವೊಂದಂದ್ರೆ ಅಪ್ಪಯ್ಯ, ಅಪ್ಪಯ್ಯ, ಏನಪ್ಪ? ಅಪ್ಪಯ್ಯ. ಏನ್ಲ? ಹೋಗೋ, ಅದನ್ನು ನಾನೇ ಮಾಡಿಸ್ಬೇಕೇನಾ? ಅಯ್ಯೋ, ತುಪ್ಪ ತಿನ್ಬೇಡ ತಿನ್ಬೇಡ ಅಂದ್ರೆ ಪಾಯಸ ಕುಡ್ದಂಗ್ ಕುಡ್ದ. ಬಿರ್ನೆ ಬಾ. ಅಯ್ಯೋ. ಛೀ. ಯಾಕೆ ಪಡ್ಕೋತಾ ಇದ್ದೀರಾ? ಹೊರಗಡೆ ಬಂದಿರೋದಿಲ್ಲ. ಬಾಗಿಲು ತೆಗೆದ್ಬಿಟ್ಟಿದ್ಯಲ್ಲೇ, ನಮ್ಮ ಮನೇಲಿ ಇರೋದ್ನೆಲ್ಲ ದೋಚ್ಬಿಟ್ಟಿದ್ದಾನೆ. ಮುಚ್ಚ್ರಿ ಬಾಯ್ನ. ಅಯ್ಯೋ, ನನ್ ಬಾಯ್ ಅಲ್ಲ, ಅವನೇನ್ರಿ ತಗೊಂಡೋಗ್ತಾನೆ. ನಮ್ಮ ಮನೇಲಿ ಏನಿದೆ ಅವನೇ ನಮಗೆ ಕೊಟ್ಟೋಗ್ಬೇಕು. ನಡೀರಿ. ಅಯ್ಯೋ ಅಯ್ಯೋ, ಕಳ್ಳ ಕಳ್ಳ, ನಮ್ಮ ಮನೆಲ್ಲ ದೋಚ್ಬಿಟ್ಟವನೆ. ಹಾಕಿ ಹಾಕಿ ಹಾಕ್ರು. ಹಾಕಿ ಹಾಕಿ. ಅಯ್ಯೋ, ಅವ್ನು ಕಳ್ಳ ಅಲ್ರಪ್ಪ, ಕಳ್ಳ ಅಲ್ಲ, ಅವ್ನು ನನ್ನ ಮಗ ಕಂಡ್ರಪ್ಪ. ಬಾಪುಡನೆ, ನೀನೇ ಅಂತ ಹೇಳಕ್ ಏನೋ ಆಗಿತ್ತು ನಿನಗೆ? ನೀನೇ ತಾನೇ ಮಾತಾಡಬೇಡ ಅಂತ ಹೇಳಿದ್ದಪ್ಪಯ್ಯ. ನೀವ್ ಯಾಕೆ ಹೊರಗಡೆ ಬಂದ್ರೇಳಿ ಅಂದ್ರೆ ಹುಷ್ ಮಾಡಲ್ಲ ಅಂತ ಹೋದೆ, ನಾಯಿ ಎಡ್ಸ್ಕೊಂಬಂತು. ಇವರೆಲ್ಲ ಕಳ್ಳ ಅಂತ ಓಡಿಸ್ಕೊಂಬಂದು ಹೊಡಿತಾವ್ರೆ. ಸರಿ ಸರಿ, ಮಾನ ತೆಗಿದ್ ಸಾಕು, ನಡಿ ಒಳಗೆ. ಬಟ್ಟೆ ಎಲ್ಲ ಹರಿದೋಗಂಗ್ ಹೊಡೆದವ್ರಲ್ಲ. ನಡಿ ನಡಿ. ಹೋಗ್ರಪ್ಪ, ಹೋಗ್ರಯ್ಯ, ಅವ್ನು ಹೋಗ್ರಯ್ಯ, ಹೋಗಿ ಹೋಗಿ. ಬಂದ್ಬಿಟ್ರು. ಅಯ್ಯೋ, ಹೆದರ್ಕೊಂಡ? ಜಾಸ್ತಿ ಇಲ್ಲ, ಸ್ವಲ್ಪ ಹೆದರ್ಕೊಂಡೆ. ನೀರಿಗೆ ಬಂದ್ಯಾ? ಇಲ್ಲ, ಮತ್ತೆ ಸುಮ್ಕೆ ಬಂದೆ. ನನ್ ನೋಡಕ್ ಬಂದ್ಯಾ? ಏನಾರು ಮಾತಾಡು. ನೀನೇನಾರ ಮಾತಾಡು. ನೀನೇ ಮಾತಾಡು. ನೀನ ಮಾತಾಡು. ನನಗೆ ನಾಚಿಕೆ ಆಯ್ತದೆ. ನಂಗೆ ನಾಚಿಕೆ ಆಯ್ತದೆ. ಏನ್ ಮಾತಾಡೋದು? ಮದ್ವೆ ವಿಷಯ ಮಾತಾಡ. ಮದ್ವೆ ವಿಷಯ ಇಬ್ರೇ ಮಾತಾಡೋದ? ಬೇಡಪ್ಪ, ನನಗೆ ಭಯ ಆಯ್ತದೆ. ಪರವಾಗಿಲ್ಲ, ಮಾತಾಡು. ಅಪ್ಪಯ್ಯ ಊರ್ಗ ಕಾಯ್ತಿರ್ತಾರೆ, ನಾ ಬರ್ತೀನಿ. ಅಯ್ಯ, ಈಗ್ರೆ
ಈ ಸರಿ ಮದುವೆನ ಧಾಮ್ ಧೂಮ್ ಅಂತ ಜೋರಾಗಿ ಮಾಡ್ಬಿಡ್ಬೇಕು. ಹಾ ಹಾ ಯಾಕೆಂದ್ರೆ ಅನ್ನ ಹಳಸಿತ್ತು ನಾಯಿನೂ ಹಸ್ತಿತ್ತು ಅನ್ನೋ ತರ ಜನ ಆಡ್ಕೋಬಾರ್ದು ನೋಡಿ. ಒಂದ್ ಕೆಲಸ ಮಾಡಿ, ಹಾ. ಅಮಾಸೆ ಕಳೆದ ಮ್ಯಾಕೆ ನಮ್ಮೂರಿಗೆ ಬಂದ್ಬಿಡಿ. ನಮ್ಮ ಮನೇನ ನೋಡ್ದಂಗ ಆಯ್ತದೆ. ಅಲ್ಲೇ ಕೂತು ಎಲ್ಲ ಮಾತಾಡಿ ಒಂದ್ ಲಗ್ನ ಕಟ್ಸ್ಬಿಡುವ. ಬರೋ ವಿಷಯ ಮುಂದಾಗೆ ತಿಳಿಸ್ಬಿಡಿ. ಯಾಕೆಂದ್ರೆ ಪಂಚಾಯತಿ ಅಂತ ನಾನು ಹೋಗಿರೋದು, ನೀವು ಬರೋದು, ನಾನು ಇಲ್ದೇ ಇರೋದು ಎಡವಟ್ಟಾಗೋಯ್ತದೆ. ಹಾ ಹಂಗೆ ಮಾಡ್ಬಿಡಿ. ಅಂದಾಗೆ ನಿಮ್ ಕಡೆ ಅಪ್ಪಯ್ಯ, ಅಪ್ಪಯ್ಯ. ಯಾರು? 5 ರೂಪಾಯಿ ಕೊಡು ಇಲ್ಲಿ. ಯಾಕೋ ಕೊಡು ಇಲ್ಲಿ. ಎಲ್ಲ ಇವನ ತಕ. ನಂಗ್ ಬೇಡ. ಕೇಳ್ದಿಲ್ಲ, ನಾನು ಯಾವಾಗ ಕೇಳ್ದೆ? ನಾ ಗಾಡಿ ತಾವಿದ್ದಾಗ ಕೈ ಎತ್ತಿ 5 ಬೆರಳು ತೋರ್ಸಿ ಕೇಳಲಿಲ್ವಾ? ಅಯ್ಯೋ ಅದ್ ಹಂಗಲ್ಲ. ಮತ್ತೆ ಹಂಗಂದ್ರೆ ಹೋಗ್ಬನ್ನಿ ಅಂತ. ಹಂಗ ನಾ ಎಲ್ಲೋ ನಿಂಗ್ ದುಡ್ಡು ಬೇಕೇನೋ ಅನ್ಕೊಂಡೆ. ಪರವಾಗಿಲ್ಲ, ಇಟ್ಕೋ. ಬೇಡ ಇಟ್ಕ. ನಂಗ್ ಬೇಡ. ಇಟ್ಕ. ಅಯ್ಯ ಪೇಪರ್ ಮೆನ್ ತಗೋ, ನಾ ಬರ್ತೀನಿ. ಲೇ ಬಾರ ಲೇ ಬಡತದೆ. ಮದುವೆಗೆ ಮುಂಚೆ ಎಂಟ್ರು ದುಡ್ಡು ಕೊಡ್ತಿದ್ಯಾ? ಹಾ. ನಡಿ ಬರೋಣ. ನಮಸ್ಕಾರ, ಹೋಗಿದ್ದು. ಒಡಸ್ಕೊಂಡು ಬಡಸ್ಕೊಂಡು ಅಂತೂ ಇಂತೂ ಕುಂತಿ ಮಕ್ಳಿಗೆ ರಾಜ್ಯ ಸಿಕ್ಕಂಗೆ ನಿಂಗೂ ಒಂದ್ ಹೆಣ್ ಸಿಕ್ತಲ್ಲ ಬಿಡು. ಅಂದಂಗೆ ಹುಡುಗಿ ಹೆಂಗವಳೆ? ಹೆಂಗವಳೆ ಅಂದ್ರೆ ಹುಡುಗಿ ಹೆಂಗವಳೆ? ಅಯ್ಯೋ ಪೆದ್ ಬಿಟ್ಟಿದೆ. ಹುಡುಗಿ ಹೆಂಗಿರುತ್ತೆ, ಇನ್ನೇನ್ ಹುಡುಗನಂಗ ಇರ್ತದೆ. ಮತ್ತೆ ಸರಿತನ್ ತರ ಕರ್ಗಿನ, ಸುಧಾರಾಣಿ ತರ ಬೆಳಗಿನ, ಮಂಜುಳನ್ ತರ ಕುಳ್ಳಿನ, ಪ್ರೇಮನ್ ತರ ಲಂಬುನ, ಇಲ್ಲ ಮಂಜು ಮಾಲಿನಿ ತರ ದಡಗ್ಲಿನ. ಅದೆಲ್ಲ ನಮ್ಗೆ ಗೊತ್ತಿಲ್ಲ. ಆದ್ರೆ ಅವಳು ತುಂಬಾ ಒಳ್ಳೆಯವಳು. ತುಂಬಾ ಅಂದ್ರೆ ತುಂಬಾ. ಕುಂತ್ಕಂದ್ರೆ ಕುಂತ್ಕತಾನೆ, ನಿಂತ್ಕಂದ್ರೆ ನಿಂತ್ಕತಾನೆ, ಹೋಗಂದ್ರೆ ಹೋಯ್ತಾನೆ, ಬಾಗಿ ಬರ್ತಾನೆ. ಓ ಹಂಗೆ. ಈಗ ಅವಳನ್ನ ಬಾ ಅಂದ್ರೆ ಬತ್ತಾಳ. ಓ, ಹಂಗಾರೆ ಕರಿಯಪ್ಪ ನೋಡವ. ಕರಿ. ಅಪ್ಪಯ್ಯ, ಅಪ್ಪಯ್ಯ, ಹ್ಮ್ ಏ ಅಪ್ಪಯ್ಯ, ಏನ್ಲ ನಿನ್ ಗೋಳು? ನಂಗ್ ನಿದ್ದೆನೆ ಬರ್ತಾ ಇಲ್ಲ. ಕಣ್ಣು ಮುಚ್ಕೊಂಡು ಮನೆಕೋ ಬರ್ತದೆ. ಅಪ್ಪಯ್ಯ, ಇಷ್ಟ ದಿನ ಕಣ್ ಮುಚ್ಕೊಂಡ್ರೆ ಅವ್ವ ಬರ್ತಾ ಇದ್ಲು, ನಿದ್ದೆನೂ ಬರ್ತಾ ಇತ್ತು. ಇವತ್ ನಿದ್ದೆನೂ ಇಲ್ಲ, ಅವ್ವನೂ ಇಲ್ಲ. ಕಣ್ ತುಂಬಾ ಅವಳೆ ಬರ್ತಾವಳೆ. ಅವಳು ಅಂದ್ರೆ ಯಾರಲ್ಲ? ಅದೇ ಗೌರಿ. ಹ್ಮ್ ಅಪ್ಪಯ್ಯ, ಯಾಕಪ್ಪಯ್ಯ ಹಂಗೆ? ಮಗ, ನಿಮ್ಮವ್ವ ದೇವತೆ ಕಣ್ಲ. ಅದಕ್ಕೆ ಪ್ರತಿ ದಿವಸ ನಿನ್ ಕಣ್ಣ ಕುಂತ್ಕೊಂಡು ಜೋಗಳ ಆಡ್ತಿದ್ಲು, ನಿಂಗ್ ನಿದ್ದೆ ಬರ್ತಾ ಇತ್ತು. ಇವಾಗ ಸೊಸೆ ಬಂದವಳೆ, ಅದಕ್ಕೆ ಅವಳಿಗೆ ತನ್ನ ಜವಾಬ್ದಾರಿನೆಲ್ಲ ಕೊಟ್ಬಿಟ್ಟು ತಾನ್ ಮಲಿಕೊಂಡ್ಬಿಟ್ಲು. ಇವಾಗ ಇವಳು ಬಂದವಳೆ, ಅವಳನ್ನ ನಿಮ್ಮವ್ವ ಅನ್ಕೊಂಡು ಕಣ್ಣು ಮುಚ್ಕೋ, ನಿದ್ದೆ ತಾನಕ್ ತಾನೇ ಬರ್ತದೆ. ಅಪ್ಪಯ್ಯ, ನೀನು ಮಲ್ಕೋ. ಮನಿಕೋ. ಅಪ್ಪಯ್ಯ, ಅಪ್ಪಯ್ಯ, ಇನ್ನೇನಪ್ಪ? ನಾನ್ ಮದ್ವೆ ಆದ್ಮೇಲೆ ಏನ್ ಮಾಡ್ಬೇಕು? ಆ? ಅದನ್ನ ಮದುವೆ ಆದ್ಮೇಲೆ ಹೇಳ್ಕೊಡ್ತೀನಿ, ಇವಾಗ ಬಿದ್ಕೋ. ಸುಂದ್ರಿ ನಿತ್ಕೊ. ನಾನು ತುಂಬುಗೆರೆ ಹೋಗಿ ಹೆಣ್ಣು ನೋಡ್ಕೊಂಡ್ ಬಂದೆ. ನಮ್ಮಪ್ಪ ನನಗೆ ಮದುವೆ ಮಾಡ್ತಾರಂತೆ. ಅದಕ್ಕೆ ನಾನೇ ನಿಂಗೆ ಆಸೆ ಎತ್ಬೇಕಾ? ಬಿಡುದಾರಿನ. ಅದ್ಯಾಕಂಗ್ ಉರಸಿಂಗಿ ಆಡ್ದಂಗ್ ಆಡ್ತಾಳು. ಯಾಕೆಂದ್ರೆ ಅವಳಿನ ತುಂಬಾ ಪ್ರೀತಿ ಮಾಡ್ತಾ ಇದ್ದಾಳೆ, ಅದಕ್ಕೆ. ಪ್ರೀತಿ ಹಂಗಂದ್ರೆ ಏನ್ಲ? ಪ್ರೀತಿ ಅಂದ್ರೆ ಎಳೆ ಮಕ್ಕಳಿಗೂ ಗೊತ್ತಾಗುತ್ತೆ, ನಿಂಗೆ ಗೊತ್ತಾಗಕ್ಕಿಲ್ವಲ್ಲ. ನಾಳೆ ಮದುವೆ ಮಾಡ್ಕೊಂಡದ್ದೆ ಎಲ್ಲ ಮಾಡ್ತೀಯಾ? ಅದ್ನ ನಮ್ಮ ಅಪ್ಪಯ್ಯ ಹೇಳ್ಕೊಡ್ತೀನಿ ಅಂದವನೆ. ನಿನಗಿಂತ ನಾನೇ ವಾಸಿ. ಏನೇ ಗೌರಿ, ಎಳೆ ಐಕಳು ಕಟ್ಕೊಂಡು ಕುಂಟ ಬಿಲ್ಲಿ ಆಡ್ತಿದ್ಯಾ? ಅಪ್ಪ ಅವನು ಅಟ್ಟಾಗೆ ಇಲ್ಲ, ಎಲ್ಲಗವನ? ಲಗ್ನ ಕಟ್ಸಕ್ಕೆ. ಲಗ್ನನ? ಯಾರಿಗೆ? ಅದಕ್ಕೆ ಇಂತ ಹಲ್ಕಿಸಿದ್ಯಾ? ನಂಗೆಯ. ಓಂ ಗುರುಭ್ಯೋ ನಮಃ. ಪಟ್ನಾಯಕನಹಳ್ಳಿ ಪಟೇಲ್ ಪುಟ್ಟರಂಗಪ್ಪನವರ ಜ್ಯೇಷ್ಠ ಪುತ್ರ ಚಿರಂಜೀವಿ ರಾಜಶ್ರೀ ಪುಟ್ಟಣ್ಣ ಎಂಬವರನಿಗೆ ತುಂಬಗೆರೆ ತಂಬೂರಯ್ಯ ದೊಡ್ಡ ತಾಯಮ್ಮನವರ ದ್ವಿತೀಯ ಪುತ್ರಿ ಚಿರಂಜೀವಿ ಸೌಭಾಗ್ಯವತಿ ಕುಮಾರಿ ಗೌರಿ ಎಂಬ ಕನ್ಯೆಯನ್ನು ಪಾಣಿಗ್ರಹಣ ಮಾಡಲು ಗುರು ಹಿರಿಯರು ನಿಶ್ಚಯಿಸಿ ಬರೆಸಿದ ಲಗ್ನ ಪತ್ರಿಕೆ.
ತಗೊಳ್ಳಿ. ಹಾ, ಹಾ, ನೀವು ತಗೊಳ್ಳಿ. ಕೊಡಿ ಕೊಡಿ. ಮದ್ವೆ ಮಾಡ್ತಾವ್ರೆ ಗೊತ್ತಾ? ನಿಂಗೆ ಈಗ ಗೊತ್ತಾಯ್ತಾ? ನಂಗ್ ಮೊದ್ಲೇ ಗೊತ್ತಿತ್ತು. ಪೆದ್ದ. ತಗೊಳ್ಳಿ. ವಧುವರ ಮೇಲೆ ಹಾಕಿ. ಪುರೋಹಿತ್ರೆ, ಹುಡುಗಿರೇ ಬಂದಿಲ್ವಲ್ಲ ಇಲ್ಲಿಗೆ? ಗೊತ್ತು ಸ್ವಾಮಿ, ಅದಕ್ಕೆ ಕಳಸ ಇಟ್ಟಿರೋದು. ಶಾಸ್ತ್ರದಲ್ಲಿ ಇದಕ್ಕೆ ಅಪಧರ್ಮ ಅಂತಾರೆ. ಹುಡುಗಿ ಇಲ್ಲಿ ಇಲ್ದಿರೋದ್ರಿಂದ ಆ ಸ್ಥಾನದಲ್ಲಿ ಕಳಸ ಇಟ್ಟು ಅಕ್ಷತೆ ಹಾಕಿ ಆಶೀರ್ವಾದ ಮಾಡೋದು. ಹಾ, ಸರಿ ಸರಿ. ಲೇ ಮಗ, ಹಾಕ್ಲಾ ಹಾಕ್ಲಾ? ಲೇ ಇದ್ಯಾಕ್ಲ ಎದ್ದೆ? ಲೇ ಎಲ್ಲಿ ಹೊಂಟ್ಯೋ? ಇರೋ ಬರ್ತೀನಿ. ಬೇವರ್ಸಿ ಬಟ್ಟೆ ಯಾವಲ್ಲ ನೀನು? ನಾನೇ ಪುಟ್ಟಣ್ಣ. ನಿಂಗೇನ್ ತಲೆಗೆ ಕೆಟ್ಟೈತ ಏನು? ಗೂಳಿ ನುಗ್ತಿಲ್ಲ ಕಣ್ ಕಾಣಕ್ಕಿಲ್ಲ ನಿಂಗೆ? ಓಡ್ ಬರ್ತಾ ಇದ್ದೆ, ನೋಡ್ಲಿಲ್ಲ. ನೋಡ್ಲಿಲ್ವಂತೆ ಕಣ್ಣ ಹೇಳಿಟ್ಕೊಂಡು ಬರ್ತೀನಿ. ಓಡೋದು ನೋಡ್ಸೋಟ್ ಬೇಕು ನಂಗೆ. ಅಯ್ಯೋ ನೀನು. ಏನಕ್ಕ ನಿನ್ ಗಂಡ ಬಂದ ನೋಡ್ದ, ಒಂದ್ ಮಾತಿಲ್ಲ ಒಂದ್ ಕತೆ ಇಲ್ಲ, ಅಕ್ಷತೆ ಹಾಕ್ಬಿಟ್ಟು ಬುರ್ರನ್ ತೊಡೋಗ್ತಾ. ನೀನಾರ ಮಾತಾಡ್ಸ್ಬೇಕಾಗಿತ್ತಾ? ಅದೇನ್ ಮಾತಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ ಕಣ. ಮಾತಾಡೋದ ಗೊತ್ತಿಲ್ಲ ಅಂದ್ಮೇಲೆ ಮದುವೆ ಮಾಡ್ಕೊಂಡು ಅದೇನ್ ಮಾಡ್ತೀಯಾ? ಅದ್ನ ನಮ್ಮ ಅವ್ವ ಹೇಳ್ಕೊಡ್ತಾಳೆ. ಇದಾಗ್ಲೇ ಹೆಂಗ್ ಓಡ್ತಿದ್ಯಾ? ಕಳ್ಳು ಬಾಯಿಗೆ ಬರೋ ನೆಪ್ಪಿಲ್ದಂಗೆ. ಎಲ್ಲೋಗಿದ್ದೆ? ತುಂಬುಗೆರೆ ಹೋಗಿದ್ದೆ. ಅಲ್ಕಣ್ಣ, ನಿಮ್ಮ ಅತ್ತೆ ಮಾವ ಇಲ್ಲಿಗೆ ಬಂದಂಗಿತ್ತು. ಹಾ, ಅವ್ರ ಲಗ್ನ ಕಟ್ಸಕ್ಕೆ ಇಲ್ಲಿಗೆ ಬಂದವ್ರೆ. ನಾನು ಅವಳಿಗೆ ಅಕ್ಷತೆ ಹಾಕಕ್ಕೆ ಅಲ್ಲಿಗೆ ಹೋಗಿದ್ದೆ. ಅಕ್ಷತೆ? ಪುರೋಹಿತರು ಕೈಯಲ್ಲಿ ಅಕ್ಷತೆ ಕೊಟ್ಟು ಅವಳಿಲ್ವಲ್ಲ ಕಳಸದ ಮೇಲೆ ಹಾಕು ಅಂದ್ರು. ಕಳಸದ ಮೇಲೆ ಹಾಕಿದ್ರೆ ಅವಳ ಮೇಲೆ ಹಾಕ್ದಂಗ ಆಯ್ತದ, ಅದಕ್ಕೆ ಹಾಕ್ಬರೋಣ ಅಂತ ಅಲ್ಲಿಗೆ ಹೋಗಿದ್ದೆ. ಓ, ಅವಳ ಮೇಲೆ ಹಾಕ್ತ್ಯಾ? ಓ, ಏನಂದ್ಲು? ಏನು ಅಲ್ಲಿಲ್ಲ, ಸುಮ್ನೆ ನೋಡಿದ್ಲು. ನೀನು? ನಾನು ನೋಡ್ದೆ. ಮಾತಾಡ್ಲಿಲ್ವಾ? ಪುರೋಹಿತರು ಹೇಳಿದ್ದು ಬರೀ ಅಕ್ಷತೆ ಹಾಕು ಅಂತ. ಅಯ್ಯೋ ದಡ್ಡ ಮೂಡಿದೆ, ಅಷ್ಟು ದೂರ ಹೋಗಿ ಒಬ್ಳೆ ಸಿಕ್ಕಿದ್ರು ಮಾತಾಡ್ಸ್ನಿಲ್ವಾ? ನಾನಾಗಿದ್ರೆ ಏನೇನೋ ಮಾಡ್ಬಿಟ್ಟು ಬಂದ್ಬಿಡ್ತಾ ಇದ್ದೆ. ಅಲ್ಲ ಕಳ, ಅದ್ ಹೆಂಗ್ ಹೋದೆ? ಹೆಂಗೆ ಓಡ್ಕೊಂಡು ಹೋದೆ. ಅಯ್ಯೋ 10 ಮೈಲು ಹಿಂಗೆ ಓಡ್ತಾ ಹೋಗಿದ್ಯಾ? ಹಾ, ನಿಂಗೇನು ಆಗ್ಲಿಲ್ವಾ? ಆಯ್ತು. ಏನು ಖುಷಿ. ಇದಕ್ಕೆ ಕಂಡಿಲ್ಲ ಪುರೀತ್ ಅನ್ನೋದು. ನೀವ್ ಇವನ್ನ ಪೆದ್ದ ಪೆದ್ದ ಅಂತಿದ್ರಲ್ಲ, ಅವನ್ ಮನಸ್ಸು ನೋಡ್ರ ಅಪ್ರಂಜೆ ಅಂತದ್ದು. ನೀವು ಇದ್ರೆ ನನ್ ಮಕ್ಳ ಮಗ, ನೀನು ಹೋಗಪ್ಪ. ಆಯ್ತಜ್ಜಿ. ಅಜ್ಜಿ, ಓಟ್ ಏನೈತೆ? ಇಲಿ ಪಾಸಾನ ಅದ್ ನಿನಗಾಯ್ತು, ನಮ್ಗೇನೆ. ಅಪ್ಪಯ್ಯ, ಹಾ ಮೂಟೆ ಎಲ್ಲ ಹಾಕಾಯ್ತು. ಸರಿ ಸರಿ ಕಣಪ್ಪ. ಹಾ ನೋಡ ಮಗ, ದಿನಸಿನೆಲ್ಲ ಸಂತೆಗೆ ಮಾರ್ಬಿಟ್ಟು ಹಂಗೆ ನೀ ಹೆಂಡತಿ ಮನೆಗೆ ಹೋಗಿ ಅವಳನ್ನು ಕರ್ಕೊಂಡ್ ಬಂದ್ಬಿಟ್ಟು. ನೆನ್ನೆ ತಾನೇ ಅವಳ ತಂಗಿ ಸೀಮಂತ ಅಂತ ಹೋಗಿದ್ದಾಳೆ. ಇಷ್ಟು ಬೇಗ ಬಂದ್ಬಿಡ್ತಾಳ? ಸೀಮಂತ ನೆನ್ನೆನೆ ಆಯ್ತು, ಮತ್ತೇನಿದ್ದ ಕೆಲ್ಸ? ಇವತ್ ಸಂಜೆಗಿದ್ದು ಒತ್ತಾರನ ಕರ್ಕೊಂಡ್ ಬೆನ್ನೆ ಮದ್ವೆ ಹತ್ರಕ್ಕೆ ಬಂತು. ಇಲ್ಲಿ ಕೆಲ್ಸ ನೋಡೋರು ಯಾರು? ಸರಿ ಬಿಡು, ಅದಕ್ಕೆ ಚಿಡಕ್ತಿಯಾ? ನಡಿಯಾ? ಓಹೋ, ಮೂಟೆ ಎಲ್ಲ ಹಾಕಿದ್ಮೇಲೆ ಬಂದ್ಬಿಟ್ಟ. ಒಂದು ಬೇರೆ ಮುಚ್ಕೊಂಡ್ ನಡಿಯಾ? ಲೇ ನಡೆಯಲ್ಲ, ಅದೇನ್ ಕಿತ್ತಾಟ? ಆಯ್ತಾಯ್ತು. ಬಿಡ್ನೆ ಹೋಗಿ. ಹಾ, ಲೇ 100 ಹೆಚ್ಚು ಕಮ್ಮಿ ಮಾರ್ಬಿಟ್ ಬಾರ್ಲಾ, ಆಮೇಲೆ ಮದ್ವೆ ಖರ್ಚಿಗೆ ಪರದಾಡ್ಬೇಕಾಯ್ತದೆ. ಸರಿ ಸರಿ. ಇವರಪ್ಪಂದು ಬರೀ ತಲೆನೋವಾಗತ್ತೆ ನಂಗೆ. ಇದ್ರ ಮಧ್ಯದಲ್ಲಿ ನಾನ್ ಸಾಯ್ಬೇಕು. ಅಲ್ಲ ಇವನ, ನಾನ್ ಇವನಿಗೆ ಬೈದ್ರೆ ಇವನು ಅವನಿಗೆ ಬೈತಾನೆ. ಎಲ್ಲ ನಾಯಿ ಬೇಕಾದ್ರೆ ಕಚ್ಚಾಡ್ತವೆ. ಏನಂತಂದ್ಯಾ? ಹೂವು, ಹಣ್ಣು, ಖಾರ, ಎಲೆ ಅಡಿಕೆ, ಪೌಡ್ರು, ಸೋಪು, ಸುನೋ ಎಲ್ಲ ತಂದೀವ್ನಿ. ಎಲ್ಲ ತಂದ್ಯಾ? ತಗೋ, ಈ 5 ರೂಪಾಯಿ ನೋಟ್ ತಗೊಂಡು ಯಾವ್ದಾರು ಹೋಟ್ಲಿಗೆ ಹೋಗಿ ಹೀಗೆ ಕುಡ್ಕೊಂಡು ಒತ್ ಮುಳುಗೋಕೆ ಮುಂಚೆ ಮನೆ ಸೇರ್ಕೊಂಡ್ಬಿಡು. ಸರಿ ಕೊಡಿಲಿ. ನಾನೇ ಮನೆ ತಗೊಂಡು ಹೋಯ್ತೀನಿ. ಅದು ನಮ್ಮ ಮನೆಗಲ್ಲ, ನನ್ನ ಹೆಂಡತಿ ಮನೆಗೆ. ಹಂಗಾರೆ ನಂಗೂ ತಕ್ಕೊಡು. ನಿನಗೆ ಯಾಕೋ? ನನ್ನ ಹೆಂಡತಿ ಮನೆಗೂ ತಗೊಂಡು ಹೋಯ್ತೀನಿ. ಜಾಡ್ ಹೊತ್ತ ಅಂದ್ರೆ ಮುಖ ಮುತ್ತಿಲ್ಲ ಜಜ್ಜೋಬೇಕು. ಯಾಕೆ? ಮದುವೆ ಆಗಿಲ್ಲ ಮುಂಜೆ ಆಗಿಲ್ಲ ಹೆಂಡತಿ ಮನೆಗೆ ತೊಗೊಳಕ್ಕಂತೆ. ಹೋಗ ಮಿಕ್ಕೊಂಡು ಮನೆಗೆ. ಲೊಟ್ಟೆ
ಇವ್ ಮಾತ್ರ ತಗೊಂಡೋಗ್ಬೇಕು, ನಾನ್ ಮಾತ್ರ ತಗೊಂಡೋಗ್ಬಾರ್ದಂತೆ. ಮನೆಗ್ ಬಾ, ಅಪ್ಪಗೆ ಹೇಳಿ ಮಾಡಿಸ್ತೀನಿ ನಿನಗೆ. ಪುಟ್ಟಣ, ಏ ಮೀಸೆ ಮಾವ, ಸಂತೆಗ್ ನೀನು ಹಲ್ಸಂದಿ ಮಾರಕ್ ಬಂದಿದೀಯಾ? ಅಲ್ಸಂದೆ ಅಲ್ಲಪ್ಪ, ಬೆಲ್ಲ ತಂದಿದ್ದೆ. ಅಂದಾಗೆ ಎಲ್ಲಿ ನಿನ್ ತಮ್ಮ? ಅವನು ಹೆಂಡತಿ ಮನೆಗೆ ಹೋದ. ಹೌದಾ? ಹಾ. ನಿಮ್ಮಪ್ಪ ಮದುವೆಗೆ ದುಡ್ಡು ಬೇಕು ಅಂತ ಕೇಳಿದ್ರು. ನನಗೆ ಇವಾಗ ನಿಮ್ ಊರಿಗೆ ಬರೋಕೆ ಪುರ್ಸತ್ತಿಲ್ಲ. ಈಗೇನ್ ಮಾಡೋದು? ಅಯ್ಯೋ, ನನ್ ಕೈಲೇ ಕೊಡು. ಜೋಪಾನ ತಗೊಂಡೋಗ್ತೀಯಾ? ಓ, ಭದ್ರವಾಗಿ ತಗೊಂಡ್ ಹೋಗ್ತೀನಿ. ಇಲ್ಲಿ ನೋಡಿಲಿ, ಒಳ್ಳೆ ಜೇಬಿದೆ. ಓ ಜಾಣ, ಹುಷಾರ ತಗೊಂಡೋಗ್ಬೇಕು. 50,000 ರೂಪಾಯಿ ಇದೆ ಜೋಪಾನ. ಹೌದಾ? ಸರಿ ಸರಿ, ನಾನೇನ್ ಬರ್ಲೇನಪ್ಪ? ಆಯ್ತು ಮಾವ. ಏನೇ ಅವ್ರು ಬಂದ್ರು? ಅವ್ರಂದ್ರೆ ಯಾರೇ? ಅಯ್ಯೋ ಅವ್ರು ಬಂದ್ರು. ಅಯ್ಯೋ ಚಿಕ್ಕ ಮುಂಡೆದೆ, ಅವ್ರವ್ರಂದ್ರೆ ಯಾರೇ? ಅಯ್ಯೋ ನೀನ್ ನೋಡ್ಬಾ, ಅವ್ರು ಬಂದ್ರು. ಅದೇ ಪೆದ್ದುಡಿ ಸವಾಸೆ. ಓಹ್ ಅಳಿಯಂದ್ರು, ಈಗ ಬಂದ್ರ? ಹಾ, ಮಂಡಕ್ಕಿ, ಹೂವು, ಹಣ್ಣು, ಖಾರ, ಪೂರಿ ಎಲ್ಲ ತಂದಿದ್ದೀನಿ. ಹೌದಾ? ಇದೆಲ್ಲ ಯಾಕೆ ತರ ಹೋದ್ರಿ ಹೇಳಿ ಅಂದ್ರೆ ಮಾತ್ ಸಾಕು, ಇಡ್ಸ್ರಿ. ಬಂದೆ. ಕೊಡಿ ಕೊಡಿ. ಬರೀ ಕೈನಲ್ಲೂ ಬರೋ ಹಂಗಿಲ್ಲ. ನೀನು ಕಾಲಿಗೆ ನೀರ್ ಕೊಡು. ಹಾ, ನಡೀರಿ. ನಿಮ್ಮ ಅಪ್ಪನೇ ಕಳ್ಸಿದ್ರ? ನಾನು ನನ್ನ ತಮ್ಮ ಅಲ್ಸಂದಿ ಮಾರಕ್ ಸಂತೆ ಬಂದ್ವಾ. ಮಾರಿದ್ಮ್ಯಾಕೆ ದುಡ್ಡು ತಕೊಂಡು ತಿಂಡಿ ತಗೊಂಡು ಅವ್ರ ಹೆಂಡ್ರ ಮನೆಗೆ ಹೋದ. ನಾನು ನನ್ನ ಹೆಂಡ್ರಿ ತಿಂಡಿ ತಗೊಂಡು ಹೋಗ್ತೀನಿ, ಕೊಡ್ಸು ಅಂದೆ. ಕೊಡಿಸ್ಲೇ ಇಲ್ಲ. ಮತ್ ನೀವು ತಂದಿರೋದಲ್ಲ? ಹ್ಮ್ ಸಂತಿಂದ ಬರುವಾಗ ನಮ್ಮ ಎಲ್ವಾಳ್ ಗುರುಸಿದ್ದಪ್ಪ ಮಾವ ನಿಮ್ಮ ಅಪ್ಪ ಕೊಡು ಅಂತ 50,000 ರೂಪಾಯಿ ಕೊಟ್ಟ. ಅದ್ರಲ್ಲಿ 500 ರೂಪಾಯಿ ತಕೊಂಡು ಇದೆಲ್ಲ ತಂದ್ಬಿಟ್ಟೆ. ನಿಕ್ಕಿ ದುಡ್ಡಲ್ಲಿ? ಇಲ್ಲೇ ಇಲ್ಲೇ ಇದೆ ಎಲ್ಲ 500 ರೂಪಾಯಿ. ಆಸ್ಕ್ಯಾಸೀನಿ ಮನಿಕ ಬೇಡ, ಹಾಸಿಗೆ ಮೆತ್ತಗಿರ್ತದೆ, ನಿದ್ದೆ ಬರಕಿಲ್ಲ. ನಂಗೆ ಚಾಪೇನೆ ಚಂದ. ಹಂಗ? ಮತ್ತೆ ನಮ್ಮವ್ವ ಮದ್ವೆ ಹಾಕ್ಬೇಕೆ 2 ದಿಂಬು ಹಾಸಿಗೆ ತೆಗಿಬೇಕು ಅಂತಿದ್ಲು. ಹಂಗಾರೆ ಹಾಸಿಗೆ ಬ್ಯಾಡ, 2 ಈಚಲ್ ಚಾಪೆ ತೆಕ್ಕಡಂತೀನಿ. ಬಾಯ್ಲಿ ಇದೆಲ್ಲ ನಿಂಗೆ ತಕ್ಕ, ಪರವಾಗಿಲ್ಲ ತಕ್ಕ.
ಕೂತಿದ್ದೀರಿ? ಭಯ ಯಾಕೆ? ಅವನಿಲ್ಲಿ ಬಂದಿರೋ ವಿಷಯ ಯಾರಿಗೂ ಗೊತ್ತಿಲ್ಲ. ಎತ್ತಾಕು ಆ ಪೆದ್ ನನ್ ಮಗ ಕೊರಕೆ ಹೊಡಿತಾ ಮಲ್ಗವನೆ. ಅವನ್ ಅಲ್ಲೇ ಮುಗಿಸಿ ಇಲ್ಲಿ ತಗೊಂಡ್ ಬಂದು ಹೂತಾಕಿ ಅವ್ನು ಹೊಡ್ಕೊಂಡ್ ಬಂದಿನಲ್ಲ ಎತ್ತು ಗಾಡಿ, ಅದನ್ನ ಯಾವ್ದಾದ್ರು ದೂರ ಸಂತೆಗೆ ತಗೊಂಡೋಗಿ ಮಾರಾಕ್ಬಿಟ್ಟು ಬಂದ್ಬಿಟ್ರೆ ಅವ್ರ ಅಪ್ಪ ಕೊಟ್ಟರು 50,000 ರೂಪಾಯಿ ಉಳಿಯುತ್ತೆ. ಈಗ ಇವನ್ ತವ ಇರೋ 50,000 ರೂಪಾಯಿ ಸಿಗುತ್ತೆ. ಆಮೇಲೆ ನಮ್ ಗೌರಿನ ನಂಜಪ್ಪನ ಕೊಟ್ಟು ಮದುವೆ ಮಾಡಿದ್ರೆ 10 ಎಕರೆ ಗದ್ದೆ, ಕೈ ತುಂಬಾ ಹಣ ಎಲ್ಲ ಸಿಗುತ್ತೆ. ಅಯ್ಯೋ, ಅವ್ನಿಗೆ ಹೆಂಡ್ರವಳಲ್ಲ? ಇದ್ರೇನೆ ಆಯ್ತು, ಅವಳು ಬಂಜಿ ಅಂತ ತಾನೆ ನಮ್ಮ ಮಗಳನ್ನ ಕೇಳ್ತಿರೋದು. ಓಹೋ, ಇವನೇನ್ ದೊಡ್ಡ ರಾಜ್ಕುಮಾರ, ಮೂರ್ಖತೆ ವಯಸ್ಸಾಗಿದೆ, ಬೆದ್ಮುಣೇದ್ ಬೇರೆ. ಇವನಿಗಿಂತ ಅವನೇ ಎಷ್ಟೋ ವಾಸಿ. ತೋಡು ತೋಡು ತೋಡು. ಬಾ ಹೇಳ್ತೀನಿ. ಯಾಕೆ ನಮ್ಮ ಅಪ್ಪ ಅವನಿನ್ ಸಾಯಿಸ್ಬೇಕು ಅಂತ ಮಸ್ಲತ್ ಮಾಡ್ಕೊಂಡವ್ರೆ. ಬ್ಯಾಗಿನಿಂದ ಹೊಂಟೋಗು. ಅಯ್ಯೋ, ನಂಗ್ ಬೇಡ. ನಿಜವಾಗ್ಲೂ ನಿನ್ನ ಸಾಯಿಸಿ ಊತಾಕ್ಬೇಕು ಅಂತ ಹಳ್ಳ ತೋಡ್ತಾವ್ರೆ. ಯಾಕೆ? ನಾನೇನ್ ತಪ್ಪು ಮಾಡಿವ್ನಿ? ನೀನೇನು ತಪ್ಪು ಮಾಡಿಲ್ಲ. ಹಣದಾಸೆಗೋಸ್ಕರ ನಿನ್ನ ಸಾಯಿಸಿ ನನ್ನ ಬೇರೆಯವ್ರಿಗೆ ಮದ್ವೆ ಮಾಡಕ್ ಕೊಟ್ಟವ್ರೆ. ಹಂಗ ಅದೇಂಗ್ ಮಾಡ್ಬಿಡ್ತಾರೆ? ಬಾ ಕೇಳುವ. ಅಯ್ಯೋ, ಈಗ ಅವ್ರು ತವ ಹೋದ್ರೆ ನಿನ್ಗಿಂತ ಮೊದಲು ನನ್ನೇ ಸಾಯಿಸ್ಬಿಡ್ತಾರೆ. ದಯವಿಟ್ಟು ಇಲ್ಲಿಂದ ಹೊರಟು. ನಾ ಇಲ್ಲಿಂದ ಹೊರಟು ಹೋದ್ರೆ ನೀನ್ ಬೇರೆಯವ್ರಿಗೆ ಕೊಟ್ಟು ಮದ್ವೆ ಮಾಡ್ಬಿಡ್ತಾರೆ. ನೀನು ನನ್ಗೆ ಬೇಕು. ಬಾ, ನಾವಿಬ್ರು ನಮ್ಮನೆಗೆ ಹೋಗುವ. ಬಾ ಬಾ, ನಾ ಹೇಳ್ತೀನಿ. ಬಾ. ಅಯ್ಯೋ, ಬೇಡ. ಎದ್ದೇಳಿ ಮತ್ತೆ ಬೇಗ ಕಾರ್ಯ ಮುಗಿಸುವ. ನಿಲ್ಸಿ. ಅಪ್ಪಯ್ಯ ಅವರೇ ಅವ್ರ ಮಗನ್ ಸಾಯಿಸಿದ್ದು. ನನ್ ಗೊತ್ತೇ ಸುಮ್ಕಿರ. ಏನಾಯ್ತು ಬಿಡಕ್ಕೆ ಅವನ್ನ? ಯಾಕೆ ಪಟೇಲ್ರೆ? ಯಾಕೆ ಅಂತ ಕೇಳ್ತೀರಾ? ಸ್ವಲ್ಪನಾದ್ರೂ ನ್ಯಾಯ ನೀತಿ ಗೊತ್ತಿದ್ದೇನ್ರಿ? ಈ ಹಲಾಲ್ ಕೋರ್ ಬೋಳಿ ಮಕ್ಕಳು ನಮ್ಮ ಅಣ್ಣನಿಗೆ ಹೆಣ್ಣು ಕೊಡ್ತೀನಿ ಅಂತ ಒಪ್ಪಿ ಲಗ್ನ ಕಟ್ಸಿ ಮದುವೆಗೆ ಅಂತ ನಮ್ಮ ಹತ್ರ 50,000 ರೂಪಾಯಿ ಇಸ್ಕೊಂಡು ಈಗ ಆಸ್ತಿಗೋಸ್ಕರ ಬೇರೆ ಯಾರಿಗೂ ಹೆಣ್ಣು ಕೊಡಕ್ ಕೊಟ್ಟಿದಾರಲ್ಲ, ಇದು ಸರಿನೇನ್ರಿ? ಅದಾಳಾಗೋಗ್ಲಿ, ನಮ್ಮ ಅಣ್ಣ ಅಕ್ಕಯಿಂದ ಮನೆಗ್ ಬಂದ್ರೆ ಅವನ್ನೇ ಕೊಲ್ಲಕ್ ಹೊರಟಿದಾರಲ್ಲ, ಇವೇನ್ ಮನುಷ್ಯರ? ಇಲ್ಲಪ್ಪ, ಇದು ರಾಕ್ಷಸರು ಮಾಡೋ ಕೆಲಸ. ಇಂತ ನೀಚ್ ಕೆಲಸ ನನ್ನ ಊರಲ್ಲಿ ಇದುವರೆಗೂ ಕಂಡು ಇಲ್ಲ, ಕೇಳೂ ಇಲ್ಲ. ಅದಕ್ಕೆ ಪಟೇಲ್ರಿ ಊರ್ ಜನ ಎಲ್ಲ ಸೇರ್ಕೊಂಡು ಕ್ಯಾಕರ್ಸ್ ಮುಗಿದು ನಾಯಿಗೆ ಬಡ್ದಂಗ್ ಬಡ್ದಿದೀವಿ. ಇಂತ ಚಂಡಾಲರಿಗೆ ಒಡೆಯೋದು ಕ್ಯಾಕರ್ಸ್ ಮುಗಿಯೋದು ಯಾವ ಲೆಕ್ಕಾರಿ? ಇವ್ರು ಸಾಯೋ ಗಂಟ ಜೈಲ್ನಲ್ಲಿ ಕೊಳಿಯೋಂಗ್ ಮಾಡ್ಬೇಕು, ಅವಾಗಲೇ ಗೊತ್ತಾಗೋದು. ಪೊಲೀಸ್ ಕರ್ಕೊಂಡ್ ಬಾರ. ಬೇಡಿ ಪಟೇಲ್ರಿ, ಇವ್ರು ಮಾಡಿರೋ ಪಾಪಕ್ಕೆ ಆ ದೇವ್ರು ಸರಿಯಾದ ಶಿಕ್ಷೆ ಕೊಟ್ಟವನೆ. ಇದ್ದೊಬ್ಬ ಮಗನ್ ಕೊಂದು ಇವ್ರು ಬದುಕಿರೋವರೆಗೂ ಕೊರ್ಗಿ ಸಹಾಯ ಮಾಡಿದಾನೆ. ಇದಕ್ಕಿಂತ ಶಿಕ್ಷೆ ಬೇಕಾಗಿಲ್ಲ, ದಯವಿಟ್ಟು ಕ್ಷಮಿಸ್ಬಿಡಿ. ಇವ್ರು ಜೈಲಿಗೆ ಹೋಗ್ಬಿಟ್ರೆ ಪಾಪ ಆ ಹುಡುಗಿ ಅನಾಥಲಾಗ್ಬಿಡ್ತಾಳೆ. ನನ್ನ ಮಗನ ಪ್ರಾಣ ತೆಗೆಕೊಟ್ಟಿರೋ ಆ ಚಂಡಾಲರ ಮಗಳು ಅನಾಥಲಾದ್ರೆ ಎಷ್ಟು, ಸತ್ರ ಇಟ್ರೆ ನಾನಂತ ಅವ್ರ ನೇಣ್ಗಂಬಕ್ಕೆ ಏರ್ಸೋರ್ಗು ಬಿಡಕ್ಕ. ಪೊಲೀಸ್ನವರು ಮಾತ್ರ ಬಿಟ್ಕೊಡ್ಬೇಡಿ, ಇದು ನಮ್ಮ ಊರಿನ ಮಾನ ಮರುವಾದ ಪ್ರಶ್ನೆ. ಪಟೇಲ್ರೆ, ನಮ್ ಹುಡುಗಿನ ನಿಮ್ ಮಗನಿಗೆ ಮದುವೆ ಮಾಡ್ಕೊಡ್ತೀವಿ.
ನೀವು ಕೋಟಿ ಕೋಟಿ ತಂದು ನನ್ನ ಮುಂದೆ ಸುರಿದ್ರು ನನಗೆ ಈ ಸಂಬಂಧ ಬೇಕಾಗಿಲ್ಲ ರೀ. ಅವ್ನ ತಪ್ಪಿಗೆ ದಂಡ ಹಾಕೋಣ. ನೀವು ಕೊಟ್ಟು ಹಣಕ್ಕೆ 2 ವರ್ಷ ಕೊಡ್ತೀವಿ. ಪೊಲೀಸ್ನವ್ರಿಗೆ ಮಾತ್ರ ಹಿಡ್ಕೊಡ್ಬೇಡಿ. ಅಲ್ಲ ರೀ, ನಿಮ್ ಮೂರ್ನವನು ಅಂತ ಮಾಡಿರೋ ತಪ್ಪನ್ನು ಮುಚ್ಚಾಕ್ತೀರೇನ್ರಿ? ಕೊಲೆಗಾರ ನಂಗೆ ಬಿಟ್ಬಿಡ್ತೇನೆ ನಾನು ಇದಕ್ಕೆ ಅವಕಾಶ ಕೊಡಕ್ಕಿಲ್ಲ. ಅಪ್ಪಯ್ಯ ಅಪ್ಪಯ್ಯ ಆ ಗೌರಿನೂ ಕರ್ಕೊಂಡು ಹೋಗೋಣಪ್ಪಯ್ಯ. ಇಲ್ಲಾಂದ್ರೆ ಅವ್ರ ಮಗನ್ ಸಾಯಿಸಿದಾಗ ಅವಳು ಸಾಯಿಸಾಕ್ಬಿಡ್ತಾರಪ್ಪಯ್ಯ. ನಡಿಯ, ಅವಳು ಸತ್ರಷ್ಟು ಇದ್ರಷ್ಟು ಸುಮ್ಮನೆ ಬರೋ. ನಂಗೆ ಅವ್ಳು ಬೇಕು, ನಾ ಕರ್ಕೊಂಡ್ ಬರ್ತೀನಿ. ಮೊದಲಿಲ್ಲ ಅಂದ್ರೆ ಕೈ ಕಾಲು ಮುಟ್ಟಾಕ್ಬಿಡ್ತೀನಿ. ಮುಚ್ಕೊಂಡ್ ಬರೋ. ಲೊಟ್ಟೆ ಮುರಿದಾಕ್ಬಿಡ್ತಾನಂತೆ, ಮುರಿದಾಕ ಅದೇನ್ ಜೋಳದ ಕಟ್ಟಿನ. ನಂಗೆ ಅವಳು ಬೇಕಷ್ಟೇ. ಗೌರಿ ಗೌರಿ, ಇವರೆಲ್ಲ ಕೆಟ್ಟವ್ರು, ನಿನ್ನೂ ಕೊಂದಾಕ್ಬಿಡ್ತಾರೆ. ಬಾ ನಮ್ಮ ಮನೆಗೆ ಹೋಗುವ. ನೀ ಅಳ್ಬೇಡ, ನೀ ಹತ್ರ ನನಗೂ ಅಳು ಬರ್ತದೆ. ಬಾ ಬಿಡೋ ಅವಳ ಕೈನ. ಗೌರಿ ಇಡೀ ಊರ್ ಜನ ಆಟೋನ್ ಕೇಳ್ಕೊಂಡ್ರು ಮರುವಾದೆ ಕೊಡದೆ ಹೊರಟೋದ್ನಲ್ಲ ಅವನು. ಪೊಲೀಸ್ನವ್ರು ಕರ್ಕೊಂಬಂದು ಅದೇನ್ ಕಿತ್ಕೋತಾನೋ ಕಿತ್ಕೊಳ್ಳಿ. ಅವ್ರು ಬರಕ್ ಮುಂಚೆ ಎಣನ ಸುಟ್ಟಾಕ್ಬಿಡವ. ಎತ್ಕೊಂಡ್ರಲ್ಲ ಕೈಯ ಕೆಂಚ ಏಟೋದ್ರಲ್ಲ ಬೇಗ ಬೇಗ ಇಡು. ಏನ್ ಯೋಚನೆ ಮಾಡ್ತಿದ್ಯಾ? ಮೊದಲು ಬೆಂಕಿ ಇಡು, ಸುಟ್ಬಿಟ್ಟು ಜಾಗ ಖಾಲಿ ಮಾಡವ. ಪೊಲೀಸ್ನವ್ರು ಬಂದ್ರೆ ನಿನ್ನೂ ಬಿಡಕ್ಕಿಲ್ಲ, ಅವರು ಈ ಹೆಣನ ಸುಡಕ್ಕೂ ಬಿಡಕ್ಕಿಲ್ಲ. ಇಡು. ಪೊಲೀಸ್ನವ್ರು ಬಂದು ನಿಮ್ಮನ್ನ ಹೇಳ್ಕೊಂಡು ಹೋದ್ರೆ ಊರಿನ ಮರ್ಯಾದೆ ಏನಾಯ್ತದೆ? ತಗೊಳ್ಳಿ, ಅವ್ರು ಹೇಳ್ತೀರ ನಿಮ್ಗೆ ಅರ್ಥ ಆಗ್ತಾ ಇಲ್ವಾ? ತಗೊಳ್ರಿ. ಇಲ್ಲಿ ತಂಬೂರೆಯ ತಾಯವ ಯಾರು? ನಾವೇ ಸ್ವಾಮಿ. ಹಣದಾಸೆಗೋಸ್ಕರ ಹೆತ್ತು ಮಗನ್ನೇ ಕೊಲೆ ಮಾಡಿದಿರಿ ಅಂತ ಪಟ್ನಾಯಕನಹಳ್ಳಿ ಪುಟ್ಟರಂಗಪ್ಪನವರು ನಿಮ್ಮ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಸೊ ನಿಮ್ಮಿಬ್ಬರನ್ನು ಅರೆಸ್ಟ್ ಮಾಡ್ತಾ ಇದ್ದೀನಿ. ಕಾನ್ಸ್ಟೇಬಲ್ ಸರ್, ಇವರಿಬ್ಬರನ್ನು ಅರೆಸ್ಟ್ ಮಾಡಿ ಬಾಡಿನ ಪೋಸ್ಟ್ ಮಾರ್ಟಮ್ ಕಳಿಸಿ. ಸಾಹೇಬ್ರೆ, ದಯವಿಟ್ಟು ಅವ್ರನ್ನ ಅರೆಸ್ಟ್ ಮಾಡಬೇಡಿ. ತಿಳಿದೆ ತಪ್ಪು ಮಾಡ್ಬಿಟ್ಟವ್ರೆ. ಹೌದು ಸ್ವಾಮಿ, ಊರ್ನವರೆಲ್ಲ ಸೇರಿ ಇವ್ರಿಗೆ ಬುದ್ಧಿ ಹೇಳ್ತೀವಿ. ಇದು ನಮ್ಮ ಊರಿನ ಮರ್ಯಾದೆ ಸಾಹೇಬ್ರೆ. ಹೇಯ್, ಏನ್ರಿ ಮರ್ಯಾದೆ? ಅವ್ರು ಮಾಡಿರೋದು ಕೊಲೆ. ಇರ್ಬೋದು ಸಾಹೇಬ್ರೆ. ಹೇಯ್, ನೀವು ಇವ್ರಿಬ್ರಿಗೆ ಸಪೋರ್ಟ್ ಮಾಡಿದ್ರೆ ನಿಮ್ಮನ್ನು ಒದ್ದು ಒಳಗಾಕ್ಬೇಕಾಗತ್ತೆ. ಏಯ್ ಸರ್, ಮುಖ ಏನ್ ನೋಡ್ತೀಯಾ? ಹೇಳ್ಕೊಂಬಂದ್ ಜೀಪ್ ಹಾಕು. ಎಸ್ ಸರ್. ನೀನು ಬರಮ್ಮ. ಲೇ ಪುಟ್ಟ, ಎಲ್ಲೋದ ಇವ? ಒತ್ಮುಡಿ ಬೆಟ್ಟದ ಮ್ಯಾಗ ಬಂದ್ರು ಹಟ್ಟಿ ಕಸಾಕ್ ತೆಗ್ದಿಲ್ಲ, ಎತ್ಕೊಂಡು ಹಿಡಿದು ಹೊರಗ್ ಕಟ್ಟಿಲ್ಲ. ಹಿಂಗಾದ್ರೆ ಉದ್ಧಾರ ಆದಂಗೆಯ. ಮಕ್ಕಳು ಮನವಾರ್ತೆ ಮಾಡಿದ್ರೆ ಅಪ್ಪನಿಗೆ ಯಾಕೆ ಇಬ್ರೇನ್ರು ಅಂದಂಗೆ ನಿಮ್ ಮಗ ಕೊಟ್ಟಿಗೆಯಲ್ಲಿ ದೇವ್ರ ಮುಂದೆ ನಂದಿ ಕುಂತಾನೆ. ಅದೇನು ಅಂತ ನೀವೇ ಕೇಳಿ. ಇದ್ಯಾಕಲ ಒತ್ತಾರನೆ ಎದ್ದು ಗುಮ್ಮನ್ ಗುಸ್ಲಂಗ್ ಕೆಲಸ ಮಾಡ್ತಾ ಕುಂತ್ಕೊಂಡಿದ್ಯಾ? ಎದ್ ಕೆಲಸ ಮಾಡ್ಲಾ? ಇನ್ಮೇಲೆ ಹಿಂಗೆ ಯಾಕೆ ಕೆಲಸ ಮಾಡಕ್ಕಿಲ್ಲ. ಯಾಕ್ಲಾ ಒತ್ತಾರ ಮೈಗಿ ಕಡಿತೈತಲ್ಲ? ಯಾಕಲಾ ಹೊಡಿತೀಯಾ? ಹೊಡಿ. ನೀವ್ ಹೊಡೆದ್ರು ಅಷ್ಟೇ, ಸಾಯಿಸಿರು ಅಷ್ಟೇ. ಇನ್ಮೇಲೆ ನನ್ ಮದ್ವೆ ಆಗ ಗಂಟ ನಾ ಕೆಲಸ ಮಾಡಕ್ಕಿಲ್ಲ. ಆಯ್ತು ಕಣ, ನಾಳೆಯಿಂದ ಆಚೆಗೆ ಯಾವ್ದಾದ್ರು ಹುಡುಕ್ ಮಾಡುವ. ಇವಾಗ ಕೆಲಸ ಮಾಡ್ಲಾ? ನೀ ನನ್ ಹುಡುಕ್ಬೇಕಾಗಿಲ್ಲ, ನಂಗ್ ಅವಳೇ ಬೇಕು. ಅವಳು ಅಂದ್ರೆ ಅವಳೇ ಗೌರಿ. ಅಲ್ಲ ಕಣ್ಣ, ಇಷ್ಟೆಲ್ಲ ಆದ್ಮೇಲೂ ಮತ್ತೆ ಗೌರಿ ಗೌರಿ ಅಂತೀಯಲ್ಲ, ನೀವ್ ಸ್ವಲ್ಪ ಏನಾದ್ರು ಬುದ್ಧಿ ಐತಲ್ಲ? ಅಲ್ವೋ, ನಿನ್ ಕೊಲೆ ಮಾಡಕ್ ಸಂಚು ಮಾಡಿದವ್ರ ಮಗಳನ್ನ ಮದುವೆ ಮಾಡ್ಕೋಬೇಕು ಅಂತಿದ್ಯಲ್ಲ, ಏನ್ ನಾಟಕ ಅಲ್ವಾ ನಿಂಗೆ? ಲೊಟ್ಟೆ, ನನ್ಗ್ಯಾಕ್ಲ ನಾಚ್ಕೋಬೇಕು? ಅವಳು ನನ್ ಪ್ರಾಣ ಉಳಿಸಿದ್ಲು. ಇಲ್ಲ ಅಂದ್ರೆ ಅವತ್ತೇ ನಾ ಗೊಟ್ಟಕ್ ಕಂದೋಯ್ತಿದ್ದೆ. ಅವಳು ನನ್ ಪ್ರಾಣ ಉಳಿಸಿದ್ಕೆ ತಾನೆ ಅವಳ ಅಣ್ಣ ಸತ್ತು, ಅವ್ರ ಅಪ್ಪ ಅವ್ವ ಜೈಲ್ಗೆ ಹೋಗಿದ್ದು. ಈಗ ಅವಳಿಗೆ ಯಾರು ದಿಕ್ಕು? ದಿಕ್ಕಿಲ್ದಿದ್ರೆ ಅದು ಅವಳ ಕರ್ಮ, ಸಾಯ್ಲಿ. ಅವಳ್ಯಾಕ್ಲ ಸಾಯ್ಬೇಕು? ಬೇಕಾದ್ರೆ ನಿನ್ನ ಹೆಂಡ್ತಿನೇ ಸಾಯ್ಲಿ. ಅಯ್ಯೋ 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 ಪಾಪಿ, 3 ಹೊತ್ತು ಬೇಸಿ ಹೊಟ್ಟೆ ಸುರಿತೀನಲ್ಲ, ಅದಕ್ಕೆ ನನ್ನೇ ಸಾಯಿ ಅಂತೀಯಾ? ಮತ್ ನಿನ್ ಗಂಡ ನನ್ನ ಹೆಂಡ್ತಿನ ಯಾಕೆ ಸಾಯ್ಲಿ ಅಂತ ಹೇಳ್ಬೇಕು? ಅಯ್ಯೋ ಬೇಕುಪ್ಪ, ಎದ್ ಕೆಲಸ ಮಾಡೋಗು ಅಂತಂದ್ರೆ ನಮ್ಗೆ ಎದುರ್ತಾ ಹೇಳ್ತೀಯನವ. ಹೋಗ್ ಕೆಲಸ ಮಾಡೋಗ. ನೋಡ, ಒಂದ್ ಮಾತ್ ನೆಪ್ಪಿಟ್ಕೋ, ನಾನ್ ಬದುಕಿರೋ ಗಂಟ ಹುಡುಗಿ ಜೊತೆ ನಿಂಗ್ ಮದ್ವೆ ಮಾಡ್ಸಕ್ಕಿಲ್ಲ. ನೀನು ಒಂದ್ ಮಾತು ನೆನಪಿಟ್ಕೋ, ನಾನ್ ಬದುಕಿರೋ ಗಂಟ ಹುಡುಗಿ ಬಿಟ್ಟು ಬೇರೆ ಹುಡುಗಿ ಮದ್ವೆ ಆಗಕ್ಕಿಲ್ಲ.
ನಂಜಪ್ಪ ನನ್ ಮಗಳು ಬಂದವಳ ನಂಜಪ್ಪ. ಇಲ್ಲ, ನಿನ್ನೆ ನಾನು ಹೋಗಿ ಅವಳನ್ನ ಕರೆದೆ. ಏನಂದ್ಲು? ಇಲ್ಲ, ನಾನ್ ಬರಕಿಲ್ಲ. ನಾನ್ ಸತ್ರ ಅವಳ ಮುಖ ನೋಡಕ್ಕಿಲ್ಲ. ಹಂಗ ಅನ್ಬಾರ್ದು ಗೌರಿ. ಏನೇ ಆಗ್ಲಿ ಅವ್ರು ನಿನ್ ಎತ್ತವ್ರಲ್ವಾ? ಅಲ್ಲ, ಎತ್ತವ್ರು ಯಾರು ಆಸ್ತಿಗೋಸ್ಕರ ಮಗಳನ್ನ ಮಾರ್ಕೋಬೇಕು ಅನ್ನಲ್ಲ, ಹಣಕ್ಕೋಸ್ಕರ ಅಳಿಯಂತಲೇ ನಾವು ಹೊಡಿಬೇಕು ಅನ್ನಲ್ಲ. ಎತ್ತ ಮಗನ ಹೊಟ್ಟೆಗೆ ಹಾರೆ ಹಾಕಕ್ಕಿಲ್ಲ. ಇಂಥವ್ರ ಹೊಟ್ಟೆ ಹುಟ್ಟಿದ ಪಾಪಕ್ಕೆ ನಾನ್ ಸತ್ರು ಸರಿ, ಅವ್ರ ಮುಖ ಮಾತ್ರ ನೋಡಕ್ಕಿಲ್ಲ. ಸಮಾಧಾನ ಮಾಡ್ಕೊಮ್ಮವ. ಏನೋ ಕೋಪಕ್ಕಂಗ ಅಂದವಳೆ. 4 ದಿನ ಹೋದ್ಮೇಲೆ ಅವಳು ಬಂದೇ ಬರ್ತಾಳೆ. ಬೇಡ ನಂಜಪ್ಪ, ಬೇಡ. ಈ ನನ್ನ ಹೊಲಸು ಮುಖ ನೋಡಕ್ಕೆ ಅವಳು ಬರೋದೇ ಬೇಡ. ಅವಳು ಚೆನ್ನಾಗಿರ್ಬೇಕು. ನಿನ್ ಕಾಲ್ ಹಿಡಿದು ಬೇಡಕಂತೀನಿ. ಅವಳು ನೋಸೆ ಹೊಸಾರ ನೋಡ್ಕೊ ನಂಜಪ್ಪ. ನೀನೇನು ಯೋಚನೆ ಮಾಡ್ಬೇಡ ಮಾವ. ಅವಳನ್ನ ಅರ್ಗಿಣಿ ಹೆಂಗ್ ನೋಡ್ಕೊಳ್ಳೋ ಜವಾಬ್ದಾರಿ ನಂದು. ಇದಾಕ್ಲ ಪುಟ್ಟ, ಒಳ್ಳೆ ಒಂಟಿಗ್ ಬಿದ್ದು ಸುಂಡ್ರ ಗಾಳಿ ತರ ಒಬ್ನೇ ಕುಂತ್ಬಿಟ್ಟಲ್ಲ. ನಡಿ, ತೋಟಕ್ಕೆ ಹೋಗಿ ಎಳ್ನೀರ್ ಕುಡ್ಕ ಬರಮ್ಮ. ನಾ ಎಲ್ಗೂ ಬರಕಿಲ್ಲ. ಓ, ನಿಂಗ್ ಮದುವೆ ಮಾಡಿಲ್ಲ ಅಂತ ನಿಮ್ಮ ಅಪ್ಪನ ಜೊತೆ ಮುನ್ಸ್ಕೊಂಡ್ ಕುಂತಿದ್ಯಾ? ಲೇ, ನೀನ್ ಹಿಂಗ್ ಮುನ್ಸ್ಕೊಂಡ್ ಕುಂತ್ರೆ ಈ ಜನ್ಮದಾಗ ನಿಮ್ಮ ಅಪ್ಪ ನಿನ್ ಮದುವೆ ಮಾಡಕ್ಕೆ ತಗ. ಮತ್ತೆ ನಿನಗ ಆ ಹುಡುಗಿ ಇಷ್ಟವಾಗವಳು ತಾನೆ? ಇಷ್ಟ ಆಗವಳೆ. ಅವಳಿಗೂ ನನ್ ಕಂಡ್ರೆ ಇಷ್ಟ. ಹಂಗಾರೆ ಅವಳನ್ನೇ ಮದುವೆ ಮಾಡ್ಕೊಳತ್ತೆ ದಬಾಯಿಸು. ದಬಾಯಿಸೋದು ಅಂದ್ರೆ ನಿಮ್ಮ ಅಪ್ಪನ ಮೇಲೆ ತಿರುಗಿ ಬೀಳೋದು ಅಂತ. ನೀನ್ ದಡ್ಡ ಬಡ್ದು ಜೋರ್ ಮಾಡಿದ್ರೆ ನೀನ್ ತೆಪ್ಪಗಿರ್ತೀಯ ಅಂತ ಅವ್ರಿಗೆ ಗೊತ್ತು. ಅದಕ್ಕೆ ಮಾತು ನೀನ್ ಹಿಡ್ಕೊಂಡು ಉಯ್ಯೋದು. ಈ ಕಾಲದಲ್ಲಿ ಎಳೆ ಮಕ್ಳಿಗೆ ಹೇಳ್ದಂಗೆ ಕೇಳಕ್ಕಿಲ್ಲ ತಿಳ್ಕ. ನಿನಗೆ ಇಷ್ಟು ವಯಸ್ಸಾಗಿದ್ರು ಅವ್ರು ಹೇಳ್ದಂಗೆ ಕೇಳ್ಕೊಂಡು ಓಡಿಸ್ಕೊಂಡು ಬಿದ್ದಿದ್ಯಲ್ಲ, ನಾಚಿಕೆ ಆಗಕ್ಕಿಲ್ವಾ? ಒಂದ್ಸಲ ನಿಮ್ಮ ಅಪ್ಪನ್ಗೆ ಅಟ್ಕಾಯಿಸ್ಕೊ, ಆಮೇಲೆ ನೋಡು ನೀನ್ ಹೇಳ್ದಂಗೂ ಕೇಳ್ತಾನೆ, ಮದ್ವೆನೂ ಮಾಡ್ತಾನೆ. ಅಲ್ಲ ಕಣ್ಲಾ, ಹಗ್ಗ ವಸಿದ್ರೆ ಹಣ್ಣು ತಿಸ್ಕೊಂಡು ಹೋದ್ಯಾ? ಇದೇನ್ಲಾ, ನಾ ಹೇಳ್ತಾರೆ ಹಂಗೆ ಹೋಗ್ತಾ ಇದ್ಯಾ? ಯಾಕ್ಲಾ ಕೈನ ಬಡಿಗೆ ಮಾಡ್ಕೊಂಡಿದ್ಯಾ? ನಿನ್ ಬುಲ್ಡೆ ಹೊಡಿಯಕ್ಕೆ ಆ ನೀವೆಲ್ಲ ಸೇರ್ಕೊಂಡು ನನ್ ಮದುವೆ ಮಾಡಲ್ಲ ಅಂತೀರಾ? ಇವನಿಂದನೇ ಎಲ್ಲ ಮದುವೆ ಮಾಡಕ್ ಕಲ್ಲಾಗ್ತಿರಲ್ಲ ಇವನೇ. ಹೆಂಡತಿ ಮಾತು ಬಿಟ್ಕೊಂಡು ನನ್ನ ಹೊಡಿತೀರಾ ಎಲ್ಲ ಸೇರ್ಕೊಂಡು? ನಿಮ್ಮಿಬ್ಬರು ಮದುವೆ ಮಾಡಿಲ್ಲ ಅಂದ್ರೆ ನಿಮ್ಮಿಬ್ಬರು ಮನೆ ಬಿಟ್ಬಿಡ್ತೀನಿ. ಹೆಂಡತಿ ಮಾತು ಕಟ್ಕೊಂಡು ಹೆಂಡತಿ ಕಾಲ್ ಮಾಡ್ಬಿಡ್ತೀನಿ. ಜಾಸ್ತಿ ಅಪ್ಪಗೆಲ್ಲ ಹೇಳ್ದಂಗೆ ಕೇಳಕ್ ಮಾಡಬಿಟ್ಟಿದ್ಯಾ ಮದುವೆ ಮಾಡಲ್ಲ ಅಂತಾರೆ ಇವರೆಲ್ಲ ಸೇರ್ಕೊಂಡು ಮದುವೆ ಮಾಡಲ್ಲ ಮಾಡ್ಬಿಡ್ತೀನಿ ಬಿಡ್ರ. ಒಬ್ಬೊಬ್ಬರು ಹುಟ್ಟಿಲ್ಲ ಅಂದ್ಬಿಡ್ತೀನಿ ಬಿಡ್ರ. ಬಿಡ ಕೈನ, ಬಿಡ ಬಿಡಲೇ, ಬಿಡ ಕೈನ, ಬಿಡ. ಒತ್ತಾರೆನೇ ಎಲ್ಲ ಒಂಟಿರಾಗಿದೆ. ತುಂಬಿಗೆರೆಗೆ ಹೋಯ್ತಾ ಇದ್ದೀನಿ. ತುಂಬಗೆರೆಗಾ? ಓಹೋ, ತಂಬೂರ ಹಿಂಗ್ ಹಣ ಕೊಟ್ಟಿದ್ರಲ್ಲ, ಅದ್ ಇಸ್ಕೊಂಡ್ ಬರ್ಕೊಂಡಿದ್ದೀರಾ? ಹಾ, ಕೊಟ್ಟವನ್ ಕೋಡಂಗೆ ಇಸ್ಕೊಂಡು ನೀರ್ ಬದ್ರ ಅವನೇ ಹೋಗಿ ಜೈಲ್ನ ಕುಂತ್ಕೊಂಡವನೆ. ಹಣ ಯಾರು ಕೊಟ್ಟಾರು? ಮತ್ತೆ ಆ ಹುಡುಗಿನ ಕರ್ಕೊಂಡ್ ಬಂದು ನಿಮ್ಮ ಅಣ್ಣನ್ ಮದ್ವೆ ಮಾಡವ ಅಂತ ತೀರ್ಮಾನ ಮಾಡಿವ್ನಿ. ಅಪ್ಪ, ನಿನ್ಗೇನ್ ಬುದ್ಧಿ ಗಿದ್ದಿ ಕೆಟ್ಟಿದ್ಯಾ? ಇಷ್ಟ ದಿವ್ಸ ಕೆಟ್ಟಿತ್ತು, ಅದನ್ನ ಸರ್ ಮಾಡ್ಕೊಳೋ ಯೋಗ್ಯತೆನೇ ಇರ್ಲಿಲ್ಲ. ಆದ್ರೆ ಇವಾಗ ಅವ್ನ್ ತಿರುಗಿದ್ಮೇಲೆ ನಿಮಗ್ ಬುದ್ಧಿ ಬಂತೇನೋ? ಹೌದು ಕಣವ, ಬುದ್ಧಿ ಬಂತು. ಆದ್ರೆ ಅವ್ನ್ ನನ್ನ ಮೇಲೆ ತಿರುಗಿ ಬಿದ್ದಿದ್ದಕ್ಕಲ್ಲ. ಇಷ್ಟು ವರ್ಷ ಆದ್ರೂ ಅವನ ಮನಸ್ಸನ್ನ ನಾವ್ ಅರ್ಥ ಮಾಡ್ಕೊಳ್ಳಿಲ್ವಲ್ಲ, ಅದಕ್ಕೆ. ಅವನು ಮಂಕನೇ ಇರ್ಬೋದು, ತಿಳುವಳಿಕೆ ಇಲ್ದೇನೂ ಇರ್ಬೋದು. ಅವನ್ಗೂ ಒಂದ್ ಮನಸ್ಸೈತೆ, ಕನಸೈತೆ, ಆಸೆ ಐತೆ ಅನ್ನೋದನ್ನ ನಾವ್ ಅರ್ಥ ಮಾಡ್ಕೊಳ್ಳಿಲ್ವಲ್ಲ, ಅದಕ್ಕೆ. ಅಲ್ಲ ಕಣ್ಲ, ಅವನಿಷ್ಟಕ್ಕೂ ನಮ್ಮನ್ ಏನ್ಲ ಕೇಳ್ದ? ಏನವ ಕೇಳ್ದ? ತನ್ನ ಜೀವನ ಉಳಿಸಿದ ಒಂದು ಹುಡುಗಿನ ಮದ್ವೆ ಆಯ್ತೀನಿ ಅಂತ ಆಸೆ ಪಟ್ಟಿದ್ ತಪ್ಪೇನ್ಲ? ಇದನ್ನು ಅರ್ಥ ಮಾಡ್ಕೊಳ್ದೆ ಹೋಯ್ತು ಅಂತಂದ್ರೆ ಊರಿನ ಜನತೆಗೆ ನಾವು ಮುಟ್ಟಾಡ್ರ ಆಯ್ತೀವಿ ಅಷ್ಟೇ.
ಗೌರಿ, ಅಳ್ಬೇಡ ಕಣವ, ಅಳ್ಬೇಡವ. ನೋಡು, ನಿನ್ನ ನಮ್ಮ ಮನೆಗ್ ಕರ್ಕೊಂಡೋಗವ ಅಂತ ಬಂದೀನಿ. ಕಣವ, ಅವ ಸಿಟ್ನಾಗೆ ನಿಮ್ ಸಂಬಂಧನೇ ಬೇಡ ಅಂತ ಹೊರಟೋಗ್ತೆ. ಆದ್ರೆ ನಮ್ ಪುಟ್ಟ ನಿನ್ ಮೇಲೆ ತನ್ನ ಪ್ರಾಣನೇ ಮಾಡಿಕೊಂಡವನೆ. ಮದ್ವೆ ಆಗೋದಾದ್ರೆ ನಿನ್ನನ್ನೇ ಅಂತ ಆಟ ಇಟ್ಕೊಂಡು ಕುಂತ್ಕೊಂಡವನೆ. ಅದಕ್ಕೆ ನನ್ ತೀರ್ಮಾನನೇ ಬದಲಾಯಿಸ್ಬಿಟ್ಟು ಸಮಾಧಾನ ಮಾಡ್ಕೋಲ್ಲ, ಸಮಾಧಾನ ಮಾಡ್ಕೋ. ನೋಡು, ಇನ್ಮ್ಯಾಕೆ ನಿಮ್ಮ ಅಪ್ಪ ಅವ್ವ ಎಲ್ಲ ನಾನೇ ಕಣವ. ಇನ್ನೊಂದು ಕ್ಷಣನೂ ನೀನಿರೋದ್ ಬೇಡ. ನಾನೇ ನಿಂತು ಧೂಮ್ ಧಾಮಾಗಿ ನಿನ್ ಮದ್ವೆ ಮಾಡಿ ನನ್ ಮನೆ ತುಂಬಿಸ್ಕೊತೀನಿ ಕಣವ. ಏನ್ರಿ ಪಟೇಲ್ರೆ, ಯಾರನ್ ಕೇಳಿ ಈ ಹುಡುಗಿನ ಕರ್ಕೊಂಡು ಹೋಗ್ತಿದ್ದೀರಾ? ಹೇಳೋಕೆ ಅಪ್ಪ ಅವ್ವ ಬಂಧು ಬಳಗ ಯಾರು ಇಲ್ವಲ್ಲ. ಬಂದು ಬಳಗದವ್ರು ಇಲ್ದೇ ಇರ್ಬೋದು, ಆದ್ರೆ ಊರ್ನವ್ರಂತ ನಾವಿದೀವಿ. ಸರಿಯಪ್ಪ, ಊರ್ದವ್ರೆಲ್ಲ ಇದ್ದೀರಿ, ನೀವೆಲ್ಲ ಸೇರ್ಕೊಂಡು ಈ ಮಗನ್ ನನ್ ಮಗನ್ ದಾರ ಇರ್ಕೊಂಡು. ಅದು ಸಾಧ್ಯ ಇಲ್ಲ ರೀ. ಯಾಕೆ ಸಾಧ್ಯ ಇಲ್ಲ? ಅವತ್ತು ಇಡೀ ಊರ್ ಜನ ಇವಳ ಅಪ್ಪ ಅವನ್ನ ಪೊಲೀಸ್ನವ್ರು ಹಿಡ್ಕೊಡೋದ್ ಬೇಡ ಅಂತ ಹಂಗ್ಲಾಚ್ಕೊಂಡ್ ಬೇಡ್ಕೊಂಡ್ವಿ. ಆದ್ರೆ ನೀವು ಯಾರಿಗೂ ಮರ್ಯಾದೆ ಕೊಡದೆ ಅವ್ರನ್ನ ಜೈಲಿಗೆ ಕಳ್ಸಿದ್ರಿ. ಅದಕ್ಕೆ ರೀ ಗೌಡ್ರೆ, ಹೆತ್ ಸಂಗ್ತಾರೆ. ಅವತ್ ನೀವು ನನ್ ಜಾಗದಲ್ಲಿ ಇದ್ದಿದ್ರೆ ನೀವು ಅದೇ ಕೆಲಸ ಮಾಡ್ತಾ ಇದ್ರಿ. ಸಂತ ಅಂತ ಹಸ್ದಾಗ ಅನ್ನ ಸಿಗ್ತಿದ್ರೆ ಸಗಣಿ ತಿನ್ನಕ್ ಆಯ್ತದೆ. ಲೇ, ಸ್ವಲ್ಪ ನಾಗೆ ಬಿಗಿಡ್ ಮಾತಾಡ. ಈ ಪಟೇಲ 10 ಊರಿಗೆ ನ್ಯಾಯ ಹೇಳೋನು. ನನ್ ನ್ಯಾಯ ಯಾವ್ದು ಅನ್ಯಾಯ ಯಾವ್ದು ಚೆನ್ನಾಗ್ ಗೊತ್ತು. ಈಗೇನಪ್ಪ ನಿಮ್ ಉದ್ದೇಶ ಏನು? ನಿಮ್ ಊರ್ಗೆ ಹೆಣ್ಣು ಕೊಡೋದು ಇಲ್ಲ, ತರೋದಿಲ್ಲ ರೀ. ಎಂಬುಚಾಯ ಕಂಡಿದ್ದೇನೆ. ಯಾವಳ ಬುದ್ಕಿ ಅವಳು ಕೋಳಿ ಕೂಗದೆ ಹೋದ್ರೆ ಬೆಳಗಾಗಕ್ಕಿಲ್ಲ ಅಂತ ಅದನ್ನ ಎತ್ಕೊಂಡು ಬೆಟ್ಟದ ಮೇಲೆ ಹೋದ್ಲಂತೆ. ಹಂಗಾಯ್ತು ನಿನ್ ಕತೆ. ಆದಿದ್ದಕ್ಕೆ ಮತ್ತೆ ಹುಡ್ಕೊಂಡ್ ಬಂದಿರೋದಿಲ್ಲ. ನಾನು ಹುಡ್ಕೊಂಡ್ ಬಂದಿದ್ದು ನನ್ ಮಗನಿಗೆ ಎಡ್ಬೇಕು ಅಂತ ಅಲ್ಲ ಕಣ್ಲ. ತಾಯಿ ತಂದೆ ಎಲ್ಲರೂ ಈ ತಪ್ಲಿಗೆ ಒಂದ್ ದಿಕ್ ತೋರ್ಸಕ್ಕೆ. ದಿಕ್ ತೋರ್ಸೋದ್ ಹೆಂಗೆ ಅಂತ ನಮಗೂ ಗೊತ್ತು. ಗೊತ್ತೈತೆ, ನಾನ್ ಕಂಡಿಲ್ವಾ? ಇವ್ರ ಅಪ್ಪ ಅವನ್ ಕತೆ ಕೇಳಿದವರು ಯಾರು ಇವಳು ಮದ್ವೆ ಆಗಕ್ಕಿಲ್ಲ, ಅದ್ ಗೊತ್ತಾ? ಓಹ್, ಏನ್ ನಿಮ್ ಮಗ ತ್ರಿಪುರ ಸುಂದರ ಮೂರ್ಖತ್ತೆ ವಯಸ್ಸಾಗಿರೋ ಪೆಕ್ಕರನ್ನ ಮಗನಿಗೆ ಹುಡುಗಿ ನುಡಿಕೊಂಡು ಮನೆ ಬಾಗ್ಲಲ್ಲಿ ಎತ್ತಿದ್ದವರು ನೀವು. ತಾಕತ್ತಿದ್ರೆ ನಮ್ ಹುಡುಗಿ ಅಂತ ಹುಡುಗಿ ನುಡಿಕೆ ಮದ್ವೆ ಮಾಡ್ರಿ. ಲೇ ಗೌಡ, ನನ್ ಮೇಲೆ ಸವಾಲೇನ್ಲ? ಹಾ, ಇದೇ ಮಾತು. ಹೊರ ಮುಡುಕ್ತೊರೆ ಜಾತ್ರೆಯಲ್ಲಿ ನಮ್ ಹುಡುಗಿಗೆ ಮದ್ವೆ ಮಾಡೇ ಮಾಡ್ತೀವಿ. ದಮ್ಮಿದ್ರೆ ನಿಮ್ ಹುಡುಗನಿಗೂ ಹುಡುಕಿ ಮದ್ವೆ ಮಾಡಿ ತೋರಿಸ್ರಿ. ಲೇ, ನೀನ್ ಮಾಡೋ ಮದ್ವೆ ಮುಹೂರ್ತಾಗೆ ಅದೇ ಜಾಗದಾಗೆ ನನ್ ಮಗನ ಮದ್ವೆ ನಿನ್ಗಿಂತೂ ಜೋರ ಮಾಡ್ಲಿಲ್ಲ. ನಾನ್ ಬೇಕಾದ್ರೆ ಈ ಮೀಸೆನ ನಿನ್ ಹುಚ್ಚೋಳು ಬೋಳ್ಸ್ಕೊಂಡ್ಬಿಡ್ತಿಲ್ಲ. ಏನೋ ತಿಳ್ಕೊಂಡ್ಬಿಟ್ಟೆ ನನ್ನ. ಯಾರೇ ನಿಮ್ಮ ಹಣಿಗಳ ಪಿಶಾಚಿಗಳ ಮನುಷ್ಯನ್ರು ನೀವು. ಸ್ವಲ್ಪ ಇರ್ಲ ಇಳಿಲಿ. ನೀನ್ ಯಾಕೆ ಇಲ್ಲಿಗೆ ಬಂದೆ? ಅಪ್ಪಯ್ಯ, ನೀ ಅವಳು ಕರ್ಕೊಂಡ್ ಬರ್ತೀಯ ಅಂತ ನಾವು ಹೊತ್ತಾರಿಂದ ಇಲ್ಲೇ ಕಾಯ್ಕೊಂಡು ಕೂತೀವಿ. ಎಲ್ಲಪ್ಪ ಅವಳು ಬಸ್ಸಲ್ಲಿ ಕುಂತವಳ? ನಿಲ್ಸೋ, ನಿಲ್ಸೋ, ನನ್ ಗೌರಿ ಇಳಿಸ್ಕೋಬೇಕು. ನಿಲ್ಸೋ ಅಪ್ಪಯ್ಯ, ಬಸ್ ಹೊಂಟೋಯ್ತು. ಹೋಗ್ಲಿ ಬಿಡ. ಮತ್ತ ಅವಳು ಬರ್ಲಿಲ್ವಾ? ಮತ್ ಕರ್ಕೊಂಡ್ ಬರ್ತೀನಿ ಅಂತ ಹೋಗಿದ್ದೆ, ಆದ್ರೆ ಊರ್ನವ್ರು ಕಳಿಸ್ಲಿಲ್ಲ. ಅದ್ಯಾಕೆ ಕಳಿಸ್ಲಿಲ್ಲ? ನಾನೇ ಹೋಗಿ ಕರ್ಕೊಂಡ್ ಬರ್ತೀನಿ. ಲೇ ಬೇಡ ಕಣೋ, ಆ ಊರ್ದವರೆಲ್ಲ ಸೇರ್ಕೊಂಡು ಆ ಹುಡುಗಿಗೆ ಬೇರೆ ಮದ್ವೆ ಮಾಡ್ಬೇಕು ಅಂತ ತೀರ್ಮಾನ ಮಾಡವ್ರೆ. ಅದೇಂಗ್ ಮಾಡ್ತಾರೆ? ಮದ್ವೆ ಗೊತ್ತಾಗಿದ್ ನನ್ ಜೊತೆ ತಾನೆ? ಅದು ಅವ್ರ ಅಪ್ಪ ಅಮ್ಮ ಇದ್ದಾಗಿನ ಮಾತು ಕಣೋ. ಇವಾಗ ಆ ಊರ್ದವರೆಲ್ಲ ಸೇರ್ಕೊಂಡು ನಮ್ಗೆ ಆ ಊರ್ನಾಗ ಎಣ್ಣೆ ಕೊಡಬಾರ್ದು ಅಂತ ತೀರ್ಮಾನ ಮಾಡವ್ರೆ. ಹೌದಾ? ಹಂಗಾದ್ರೆ ಸೀನಾ ಹೇಳ್ದಂಗೆ ಮಾಡ್ತೀನಿ. ಅಂದ್ರೆ ನೀ ನನ್ ಮದ್ವೆ ಮಾಡಲ್ಲ ಅಂದಾಗ ಬಗಣಿಗೆ ಊಟ ತಗೊಂಡ್ ನಾ ಕಿಕ್ಕಿದ ತಕ್ಷಣ ಆ ಹುಡುಗಿ ಕರ್ಕೊಂಡ್ ಬರ್ತೀನಿ ಅಂತ ನೀ ಹೆಂಗ್ ಹೋದಲ್ಲ, ಹಂಗೆ ಅವ್ರಿಗೂ ನಾ ಕಿಕ್ಕಿದ್ರೆ ಅವರೇ ಕರ್ಕೊಂಡ್ ಬರ್ತಾರೆ. ನೋಡ ಪುಟ್ಟ, ಮಳೆ ಬಂದ ಕೊಡೆ ಹಿಡಿದ್ರೆ ತಡ್ಕಂತೈತೆ, ಬಿರುಗಾಳಿ ಬಂದ ತಡ್ಕೊಂಡಾತ. ಅಂದ್ರೆ ನೋಡು, ನಾನ್ ನಿಮ್ಮ ಅಪ್ಪಯ್ಯ. ನೀನ್ ಹೊಡೆದ್ರು ಹೊಡ್ಸ್ಕಂತೀನಿ, ಬೈದ್ರು ಬೈಸ್ಕಂತೀನಿ. ಬೇರೆಯವ್ರನ್ನ ಸುಮ್ನಿದ್ದಾರ? ಅವರೆಲ್ಲ ಸೇರ್ಕೊಂಡು ಆ ಹುಡುಗಿನ ಸಾಯಿಸ್ಬಿಡ್ತಾರೆ ಕಣ್ಲ. ಅಯ್ಯೋ ಬೇಡಪ್ಪಯ್ಯ, ಅವಳು ಸಾಯ್ಬಾರ್ದು, ಅವಳು ಬದುಕ್ಬೇಕು, ಅವಳು ಚಂದಾಗಿರ್ಬೇಕು.
ಅವಳಷ್ಟೇ ಅಲ್ಲ ಕಣೋ ಮಗ, ನೀನು ಬದುಕು ಬಾಳ್ಬೇಕು ಕಣ್ಣ. ನಾ ಹೇಳ್ತೀನಿ ಬಾ. ಕೃಷ್ಣ ಮೊರೆ ಕೇಳಿಲ ಆಲಿಸಯ್ಯ, ಮನದಾಸೆ ತೀರಿಸಯ್ಯ. ಕೃಷ್ಣ ಮೊರೆ ಕೇಳಿಲ ಆಲಿಸಯ್ಯ, ಮನದಾಸೆ ತೀರಿಸಯ್ಯ. ನಂದ ನಂದನ ಸುಂದರ ವದನ, ಗೋವಿಂದ ಗೋವಿಂದ ಬೃಂದಾವನ. ಮಂದ ಮಾರುತದಂತಹ ನಿನ್ನ ಮಂಜುಳ ಗಾನಾಮೃತವನ್ನು ಕೇಳಿ ನಮ್ಮ ಮನಸ್ಸು ಪುಲಕಿತವಾಯಿತು. ಬಾ ತಂಗಿ ಕುಂತ್ಕ. ಕುಶಲವೇ ತಂಗಿ? ಅಣ್ಣ, ನೀನು ಹಸ್ತಿನಾವತಿಗೆ ಹೋಗಿದ್ಯಂತೆ? ಹೌದು ತಂಗಿ, ನಾನು ಹಸ್ತಿನಾವತಿಗೆ ಹೋಗಿ ನನ್ನ ಪರಮ ಶಿಷ್ಯನಾದ ಕೌರವೇಶ್ವರನೊಂದಿಗೆ ನಿನ್ನ ವಿವಾಹವನ್ನು ನಿಶ್ಚಯ ಮಾಡಿಕೊಂಡು ಬಂದಿರುವೆನು. ಆದಷ್ಟು ಬೇಗ ನೀನು ಅವನ ಚಟ್ಟದ ರಾಣಿಯಾಗಲಿದ್ದೀಯಾ? ಅದೇ ಅದೇ ಆಗಲಿದ್ದೀಯಾ? ಯಾಕೆ ತಂಗಿ ಕಣ್ಣಲ್ಲಿ ನೀರು? ಅಣ್ಣ, ನಾನು ಪಾರ್ಥನನ್ನು ಇಷ್ಟಪಡುತ್ತಿದ್ದೇನೆಂದು ಗೊತ್ತಿದ್ದೂ ಸಹ ಆ ದುರ್ಯೋಧನನನ್ನು ಮದುವೆಯಾಗ ಎನ್ನುವುದು ನ್ಯಾಯವೇ? ಸುಭದ್ರ, ಲೋ ಕೈಕ ವೀರ ಕೌರವೇಶ್ವರನ ಮಹಾರಾಣಿಯಾಗು ಅಂದರೆ ಆ ಬಿಕಾರಿಯ ಅಮಿಕ ಕೂತ್ಕೊಳ್ಳ ಗೊತ್ತು. ಚಾರ್ಜ್ ಒದ್ದೆ ಅಂತಂದ್ರೆ ನೆತ್ಗೇರ್ ಬಿಡ್ಬೇಕು. ಆ ಅರ್ಜುನನನ್ನು ಮದುವೆಯಾಗುವುದನ್ನು ನಾನು ಎಂದೆಂದಿಗೂ ಸಹಿಸುವುದಿಲ್ಲ. ಕೌರವೇಶ್ವರನಿಗೆ ಮಾತು ಕೊಟ್ಟಾಯಿತು, ಅಮಿಕೊಂಡು ಮದುವೆ ಆಗಕ್ಕೆ ರೆಡಿಯಾಗಿ ಹೋಗಿರಿ. ಅಯ್ಯೋ ವಿಧಿಯೇ, ನನ್ನ ಮನಸ್ಸನ್ನು ಅರ್ಥ ಮಾಡಿಕೊಳ್ಳೋರು ಯಾರು ಇಲ್ಲವೇ? ನಾನಿದ್ದೀನಿ, ಸುಮ್ಕಿರ್ಲ, ಅಡ್ಜಸ್ಟ್ ಮಾಡ್ಕೊತೀನಿ. ಬಾರ್ಲಾ ಡೈರೆಕ್ಟ್ ಕುಡಿತಾನೆ, ನೀವು ಹೇಳಪ್ಪ. ಏನಂದ ಆಯ್ತು ಮೇಸ್ಟ್ರೆ, ಕಿಸ್ನ ಬರ್ಬೇಕು. ಬಂದೆ ಬಾರ್ಸಾ ಮೇಸ್ಟ್ರೆ. ಚಿಂತೆ ಏತಕ್ಕೆ ತಂಗಿ, ಚಿಂತೆ ಏತಕ್ಕೆ. ಕಿಸ್ನ ಯಾವಾಗ್ಲೂ ಕಲ್ಲರ್ ಹಾಕೊಂಡಿದ್ದ? ನಿಮ್ಮ ಅಜ್ಜಿನ ಮಡಿ ಕಣ್ಣಿದಾಗ ಮುಚ್ಚ ಕೂತ್ಕೊಳ್ಳ. ಹೇಳಪ್ಪ. ಸಹೋದರಿ, ಅಣ್ಣ, ಈ ಅಣ್ಣನಿರುವಾಗ ಕಣ್ಣೀರೇಕೆ ತಂಗಿ? ಕಪಟ ನಾಟಕ ಸೂತ್ರಧಾರಿ, ಏನು ಅರಿಯದವನಂತೆ ಕೇಳುವುದೇಕೆ? ಅಣ್ಣ ಬಲರಾಮ ನನ್ನನ್ನು ಕೌರವೇಶ್ವರನಿಗೆ ಕೊಟ್ಟು ವಿವಾಹ ಮಾಡುವನಂತೆ. ನಾನು ಪಾರ್ಥನನ್ನು ಮನಸಾರೆ ಪ್ರೀತಿಸುತ್ತಿರುವುದು ನಿಮಗೆ ತಿಳಿದಿಲ್ಲವೇ? ಗೊತ್ತು ಸಹೋದರಿ, ಆದರೇನು ಮಾಡುವುದು? ಅಣ್ಣ ಹಠ ಮಾರಿ, ಅವನು ಹೇಳಿದ ಮೇಲೆ ಮುಗಿಯಿತು. ಅವನಿಗೆ ಎದುರಾಡುವ ಧೈರ್ಯ ನಮಗಿದೆಯೇ? ಅಂದರೆ ನಾನು ಆ ಕೌರವನನ್ನೇ ವಿವಾಹ ಆಗಬೇಕೆ? ಸಾಧ್ಯವಿಲ್ಲ. ಒಬ್ಬರಿಗೆ ಮನಸ್ಸನ್ನು ಕೊಟ್ಟು ಇನ್ನೊಬ್ಬರನ್ನು ವಿವಾಹವಾಗಲು ಖಂಡಿತ ಸಾಧ್ಯವಿಲ್ಲ. ಅದಕ್ಕಿಂತ ಆತ್ಮಹತ್ಯೆ ಮೇಲೆ. ಸಹೋದರಿ, ಆತ್ಮಹತ್ಯೆ ಮಾಡಿಕೊಳ್ಳುವ ಪ್ರಮೇಯವಾದರೂ ಏನು? ನೀನು ಅರ್ಜುನನನ್ನು ವಿವಾಹವಾಗಬೇಕು, ಅಷ್ಟೇ ತಾನೇ? ಹೌದು ಅಣ್ಣ, ಅದನ್ನು ನಮಗೆ ಬಿಡು. ಅಂದರೆ ಬಲರಾಮನನ್ನು ಒಪ್ಪಿಸುತ್ತೆ ಏನು? ಅವನು ಮಾತಿಗೆ ಒಪ್ಪುವುದಿಲ್ಲ. ಜಗಳವಾಡುವ ಏನು? ಜಗಳವಾಡುವುದು ಮೂರ್ಖರ ಕೆಲಸ. ಮತ್ತೆ ಸಹೋದರಿ, ಯಾರಿಗೂ ತಿಳಿಯದಂತೆ ರಾತ್ರಿ ನಿನ್ನನ್ನು ಓಡಿಸಿ ಅರ್ಜುನನೊಂದಿಗೆ ವಿವಾಹ ಮಾಡಿಸಿ ಬಿಡುತ್ತೇನೆ. ಒಮ್ಮೆ ತಾಲಿ ಕಟ್ಟಿ ಬಿಟ್ಟರೆ ಯಾರೂ ಏನೂ ಮಾಡಿಕೊಳ್ಳಲಾಗುವುದಿಲ್ಲ. ಕಾಯಿ ನಡ್ಸಕ್ಕ, ಇದ್ ನಂದಕ್ಕ. ನೀನ್ ಸರಿಯಾಗಿ ಆಟನೂ ಆಡಲ್ಲ, ನನಗ್ ಮಲ್ಗಕ್ಕೂ ಬಿಡಲ್ಲ. ನಂಗ್ ನಿದ್ದೆ ಬತ್ತಿದೆ, ಹೋಗಕ್ಕ. ಯಾರೋ ಬಾಗಿಲು ತಡ್ತಾವ್ರೆ. ಅಯ್ಯ, ಇದಕ್ಯಾಕೆ ಇಷ್ಟೊಂದು ಹೆದರ್ತ್ಯಾ? ನೋಡ್ತೀನಿರು. ನೀವಾ ಅಕ್ಕ? ಪುಟ್ಟಣ್ಣ. ಗೌರಿ, ನಾನಿನ್ ಬಿಟ್ಟಿರಕ್ಕಾಗಲ್ಲ ಗೌರಿ, ನಿನ್ನ ಜೊತೆನೇ ಇರ್ಬೇಕು. ಇವರೆಲ್ಲ ನಮ್ಮನ್ನು ದೂರ ಮಾಡಕ್ ಪ್ರಯತ್ನ ಮಾಡ್ತಾರೆ. ಬಾ ನನ್ ಜೊತೆ, ಬಾ ಗೌರಿ, ಬಾ. ನಾನ್ ಬರಕ್ಕಿಲ್ಲ, ನಿನ್ ಕೈ ಮುಗಿತೀನಿ, ನಾನ್ ಬಿಟ್ಬಿಡು. ಇಲ್ಲ ಗೌರಿ, ನನ್ ಮಾತ್ ಕೇಳ ಗೌರಿ. ಬಾ ಗೌರಿ, ನಮ್ಮ ಮುಂದೆ ಹೋಗೋಣ. ಬಾ ಗೌರಿ, ಬಾ.
ಏನ್ ಮುಖ ನೋಡ್ತೀಯ ಹೋಗಿ ಹೇಳ್ಕೊಂಬರ್ಲ ಅವನು ಮಗನೇ ಅರ್ಧ ರಾತ್ರಿ ಹುಡುಗಿನ ಕತ್ತೊಂಡು ಹೋಗ್ತೀಯಾ? ಯಾಕೆ ಹೇಳ್ತೀರಾ? ಏಯ್ ನನ್ನ ಹೆಂಡತಿ ನಾ ಕರ್ಕೊಂಡು ಹೋಗ್ತೀನಿ ಅದನ್ನ ಕೇಳಕ್ ನೀನ್ ಯಾವಲ್ಲ ದೊಣ್ಣೆ ನಾಯ್ಕ ಬಿಡು ಬಿಡು ಬಂದಿವ್ರಿ ಅಂತ ಹೊಡಿತಾವ್ರೆ ನಾನ್ ನಿನ್ ಮದ್ವೆ ಆಗ್ತಾ ಇದ್ದೀನಿ ಅದಕ್ಕೋಸ್ಕರ ಕರ್ಕೊಂಡು ಹೋಗ್ ಬಂದಿರಿ ಅಂತ ಹೇಳ್ಬೇಕು ಅವ್ರಿ ಡ್ಯಾಡಿ ನಿಮ್ ದಮ್ಮಯ್ಯ ಅಂತೀನಿ ದಯವಿಟ್ಟು ನೀನು ಮಾಡ್ಬೇಡಿ ನಿನ್ ಕೈ ಮುಗಿದು ಕೇಳ್ಕೊತೀನಿ ದಯವಿಟ್ಟು ಇಲ್ಲಿಂದ ಹೊಂಟೋಗು ಹೊಂಟೋಗಿಲ್ಲಿಂದ ಇಲ್ಲ ನೀನು ನನ್ ಜೊತೆ ಬಾ ಇಲ್ಲ ನಾನ್ ಬರಕ್ಕಿಲ್ಲ ಯಾಕೆ ಬರಕ್ಕಿಲ್ಲ ನಾವಿಬ್ರು ಮದುವೆ ಆಗೋದ್ ಬೇಡ್ವಾ ಇಲ್ಲ ನಾನ್ ನಿನ್ ಮದ್ವೆ ಆಗಲ್ಲ ನಿನ್ ಕಂಡ್ರೆ ನನಗೆ ಇಷ್ಟ ಇಲ್ಲ ನನ್ನ ನೋಡಕ್ ನೀನ್ ಯಾವತ್ತಿ ಇಲ್ಲಿಗೆ ಬರ್ಬೇಡ ನಿನ್ನ ಮುಖ ನನಗೆ ತೋರಿಸ್ಬೇಡ ಹೊಂಟೋಗಿಲ್ಲಿಂದ ಗೌರಿ ಇನ್ನು ಏನ್ಲ ಗೌರಿ ಗೌರಿ ಅಂತಿದ್ಯಾ ಇಲ್ಲಿಂದ ಹೊಂಟೋಗು ಅಂತ ಇವಳು ಕ್ಯಾಕ್ರು ಸುಗಿದಿದ್ದು ನಿನಗೆ ಗೊತ್ತಾಗ್ಲಿಲ್ವೇನ ಬಾವಾ ಇದೇನು ಮುಖ ತುಂಬಾ ಗಾಯ ಆಗಿದೆ ಗೌರಿನ್ ಕರ್ಕೊಂಬರೋಣ ಅಂತ ಆ ಊರ್ಗೋಗಿದ್ದೆ ಊರ್ನವರೆಲ್ಲ ಸೇರ್ಕೊಂಡು ನಂಗ್ ತಾರಾಮಾರ ಹೊಡೆದ್ಬಿಟ್ರು ಅವ್ರ ಕೈ ಸೇದೋಗ ಅವ್ರ ಕೈ ನಾಗರಾವ್ ಕಡಿಯ ಹೆಂಗ್ ಹೊಡ್ತವ್ರೆ ತುಂಬಾ ನೋವ್ತಾ ಇದ್ಯಾ ಈ ನೋವೆಲ್ಲ ನಂಗ್ ನೋವಲ್ಲ ಸುಂದ್ರಿ ಆದ್ರೆ ಅವಳು ಬರಕಿಲ್ಲ ಅನ್ಬಿಟ್ಲು ಅದೇ ನಂಗೆ ತುಂಬಾ ನೋವಾಯ್ತದೆ ರಾತ್ರಿ ಎಲ್ಲ ಅವಳು ನನ್ ಕನಸ್ನಾಗ ಬಂದು ನನ್ ಕರ್ಕೊಂಡೋಗು ನನ್ ಮದ್ವೆ ಆಗು ನಾನು ನಿನ್ ಜೊತೆ ಇಟ್ಕೊ ಅಂತ ಕಾಡ್ತಾಳೆ ಬೇಡ್ತಾಳೆ ಅಳ್ತಾಳೆ ಕರ್ಕೊಂಬರವ ಅಂತ ಹೋದ್ರೆ ನಾನಿನ್ ಮದ್ವೆ ಆಗಕ್ಕಿಲ್ಲ ನಾನಿನ್ ಜೊತೆ ಬರಕ್ಕಿಲ್ಲ ನನಗೂ ನಿನಗೂ ಯಾವ ಸಂಬಂಧನೂ ಇಲ್ಲ ಈ ನನಗ್ ಮುಖ ತೋರಿಸ್ಬೇಡ ಹೊಂಟೋಗು ನಾನು ಏನ್ ತಪ್ಪು ಮಾಡಿದೀನಿ ಅಂತಂದ್ರೆ ಅವಳು ನನಗೆ ಯಾಕೆ ಹಿಂಗ್ ಅಂದ್ಬಿಟ್ಲು ತಂದ್ಕೊಡ್ಲಾ ಅದ್ರಲ್ಲೇ ಐತೆ ನೋಡಜ್ಜಿ ರಂಗಜ್ಜಿ ಏನ್ಲಾ ಕೇಮಿಲ್ಲ ಕರಾವಿಲ್ಲ ಇನ್ನು ಎಷ್ಟ್ ದಿನ ಅಂತ ಈ ಹಸ ಮನೆ ಕಟ್ಟಾಕೊಂಡಿರ್ತೀಯ ಹಿಂಗೆ ಆದ್ರೆ ಮುದಿ ಆಗೋಯ್ತೆ ನೋಡು ನಾನ್ ಯಾವ ಹೊಸನ್ ಕಟ್ಕೊಂಡಿದ್ದೀನ್ಲಾ ಆಗೋ ಅಲ್ಲಿ ನೋಡು ಕುಂತಿಲ್ವ ಅಕ್ಕಿ ಆಯ್ತಾ ನೀವು ಅಂದ್ರೆ ನಾನೇ ನಮ್ಮ ಮಟ್ಟಿ ಕರ್ಕೊ ಹೋಯ್ತೀನಿ ಅಲ್ಲೇ ಕಟ್ಟಾಕತೀನಿ ಆರಾಮನು ಮಾಡ್ತೀನಪ್ಪ ಬೇವರ್ಸಿ ನನ್ ಮಗನೇ ನನ್ ಮೊಮ್ಮಗಳ್ ಕರ್ಕೊಂಡ್ ಹೋಗ್ತೇನ್ಲಾ ಜಾಡ್ಸಿ ಒದ್ದೆ ಅಂದ್ರೆ ಏನ್ ರಂಗವ
ಈ ಪೋಲಿ ಮುಂಡೆ ಮಕ್ಕಳ ಕಟ ಇನ್ನೂ ತೆಪ್ಪನಿಲ್ವಾ? ಇವು ಸಾಯೋ ಗಂಟ ಎಲ್ ತಪ್ಪುತ್ತೆ ಪಟೇಲ್ರೆ? ಯಾಕ್ಲಾ ಸುಮ್ನೆ ತಿಂಡಿ ಹೋಗಕ್ ಹಾಕಿಲ್ವಾ? ಕುಕ್ಕಸ್ಲಾ ತಿಂದ್ಬಿಟ್ಟು ದುಡ್ಡು ಕೊಟ್ಬಿಟ್ಟು ಹೋಗು. ಆಯ್ತು ಪಟೇಲ್ರೆ. ಏನ್ ರಂಗವ ಹಂಗ್ ನೋಡ್ತಾ ನಿಂತ್ಕೊಂಡ್ಬಿಟ್ಟೆ? ಹೆಣ್ ಕೇಳಕ್ ಬಂದ್ ನಂಟ್ರನ್ನ ಮನೆ ಒಳಗ್ ಕರಿಯಾಕಿಲ್ವಾ? ಗೇಲಿ ಮಾಡ್ತಾ ಇದ್ರ ಪಟೇಲ್ರೆ? ನಾನ್ ಯಾಕೆ ಗೇಲಿ ಮಾಡ್ಲವ? ನಿಜವಾಗ್ಲು ಕಣವ, ನಿನ್ ಮೊಮ್ಮಗಳನ್ನ ನನ್ ಪುಟ್ಟನ್ ತಂದ್ಕೊಳಕ್ ತೀರ್ಮಾನ ಮಾಡ್ಕೊಂಡಿವಿ. ಅದಕ್ಕೆ ನಿನ್ ಒಪ್ಪಿಗೆ ಬೇಕು ಅಷ್ಟೇ. ದೇವ್ರ ಹೊರ ಕೊಟ್ರೆ ಬೇಡ ಅನ್ನಕ್ಕಾಯ್ತೈತ ಪಟೇಲ್ರೆ? ನೀವು ಈ ಬಡವಳ ಮನೆಗ್ ಬಂದಿರೋದೇ ನನ್ನ ಭಾಗ್ಯ. ಬನ್ನಿ ಮಾತಾಡುವ. ನಡಿಯವ್ವ. ಆಗಕ್ಕಿಲ್ಲ ಆಗಕ್ಕಿಲ್ಲ ಆಗಕ್ಕಿಲ್ಲ. ನಾನ್ ಸತ್ರು ಆ ಸುಂದರಿ ಮದುವೆ ಆಗಕ್ಕಿಲ್ಲ. ನಾನ್ ಮದುವೆ ಆಗೋದು ಅಂತ ಆದ್ರೆ ಆ ಗೌರಿನ ಮದುವೆ ಆಗೋದು. ಲೇ, ನಿನ್ನೆ ತಾನೇ ಹುಚ್ಚರಾಯ್ ತರ ಹೊಡ್ಸ್ಕೊಂಡು ಅವಳ ಕೈಲಿ ಕ್ಯಾಕ ಸುಗಿಸ್ಕೊಂಡು ಬಂದಿದ್ಯಾ? ಮತ್ತೆ ನೀನ್ ಅವಳೇ ಬೇಕು ಅಂತಿದ್ಯಲ್ಲ, ನಾಚಿಕೆ ಆಗಲ್ವಾ ನಿಂಗೆ? ಅಲ್ಲ ಕಡ ಮಗ, ಅವಳು ಒಂದ್ ಹೆಣ್ಣಾಗಿ ನಿನ್ನ ಬೇಡ ಅಂತ ತಿರಸ್ಕಾರ ಮಾಡಿ ಬೇರೆಯವ್ನ ಮದುವೆ ಆಗಕ್ಕೆ ಒಪ್ಕೊಂಡವಳೆ. ನೀನು ಎಳೆ ಮಗಿನ ತರ ಅವಳೇ ಬೇಕು ಅಂತ ಹಠ ಮಾಡ್ತೀಯಲ್ಲ, ಅದೆಂಗೋ ಆಯ್ತದೆ? ಸುಮ್ನೆ ಬಾಯಿ ಮುಚ್ಕೊಂಡು ಆ ಸುಂದ್ರಿನೇ ಮದ್ವೆ ಮಾಡ್ಕೊ. ಹಂಗಾರ ನನಗೆ ಮದುವೆನೇ ಬೇಡ. ಸಾಧ್ಯ ಇಲ್ಲ. ಬರೋ ಮಲ್ಲಪ್ಪನ ಜಾತ್ರೆಗೆ ಅವ್ರಿಗಿಂತ ಜೋರಾಗಿ ಮದುವೆ ಮಾಡ್ತೀನಿ ಅಂತ ಸವಾಲಾಗಿ ಬಂದಿದ್ದೀನಿ. ಅವತ್ತು ನೀನು ಆ ಸುಂದರಿ ಜೊತೆ ಮದುವೆ ಆಗ್ಲೇಬೇಕು. ಇಲ್ಲಿದ್ರೆ ನಾನು ಹೆಣ ನೋಡ್ಬೇಕಾಯ್ತದೆ. ಏನ್ಲಾ ಪಟೇಲನ್ ಮಗನ್ ಮದುವೆ ಒಪ್ಪಂದ ಆಯ್ತಂತೆ? ಆಡದ್ ಮಾತ್ನಂತೆ ಅವನ್ಗಿಂತ ಜಬರ್ದಸ್ತಾಗಿ ನಮ್ ಗೌರಿ ಮಗನ ಮಾಡ್ಲೇಬೇಕು. ಖರ್ಚಾಗ್ಲಿ ಗೌಡ್ರೆ, ನೀವು ಮೀಸೆ ತಿರುಸೋ ಹಂಗೆ ಗೌರಿನ ಮದುವೆ ಮಾಡ್ಕೊಳಕ್ ನಾನು ತಯಾರು. ಪಾಯಸ ಕುಡಿಯೋ ಹೊತ್ನಾಗೆ ಪರಮಾಸಿ ಹೆಣ್ ಸಿಕ್ಕಿದ್ರೆ ತಯಾರಾಗ್ದೆ ಇನ್ನೇನು ಜಮಾಯ್ಸು. ನೀನ್ ಸತ್ತು ನಮ್ಮೂರ್ ಮಾನ ಮರವಾದಿ ಎಲ್ಲ ಕಳಿಬೇಕು ಅಂತಿದ್ಯಾ? ಬರೋ ಮುಡುಕ್ತೊರೆ ಜಾತ್ರೆಯಲ್ಲಿ ನಿನ್ ಮದ್ವೆ ಮಾಡ್ತೀವಿ ಅಂತ ಪಟೇಲ್ ಹತ್ರ ಸವಾಲ್ ಹಾಕಿದೀವಿ. ನೀನ್ ಮಾಡ್ಕೊಳ್ಳಲ್ಲ ಅಂದ್ರೆ ನಮ್ಮೂರ್ ಗೌರವ ಏನಾಗ್ಬೇಕು? ಅವ್ರ ಮುಂದೆ ತಲೆ ಎತ್ಕೊಂಡು ತಿರ್ಗೋದಂಗೆ. ನಂಜಪ್ಪ, ಮದುವೆ ಮುಗಿಯೋವರೆಗೂ ಇವಳನ್ನ ಜೋಪಾನವಾಗಿ ನೀನ್ ನಟ್ಟಿಯಾಗೆ ಕರ್ಕೊಂಡೋಗಿ ಇಟ್ಕೊಳ್ಳ. ಆಯ್ತು ಗೌಡ್ರೆ, ನೋಡ್ರಯ್ಯ, ಇದ್ದ ಮೂರಿನ ಮಾನ ಮರುವಾದ ಪ್ರಶ್ನೆ ಆ ಪಟೇಲನ ಎದುರಿಗೆ ಚಪ್ರ ಹಾಕ್ಬೇಕು. ಅವನಿಗಿಂತ ಅವನ್ ಕೈ ಮೇಲಾಗಿ ಮದ್ವೆ ಮಾಡ್ಬೇಕು. ಯಾರ ಮನೇಲಿ ಎತ್ತಿನ ಗಾಡಿ ಇದೆಯೋ ಅವರೆಲ್ಲ ಅಲಂಕಾರ ಮಾಡ್ಕೊಂಡು ಮದ್ವೆಗೆ ಹೋಗಕ್ಕೆ ತಯಾರಾಗಿರಿ. ಗೊತ್ತಾಯ್ತಾ? ಆಯ್ತು. ಎಷ್ಟು ತಯ ಮಾಡ್ತೀರಾ? ಅಲ್ಲಿ ನೋಡೋಗ. ಸರಿಯಪ್ಪ, ಅಲ್ಲೇ ನಾ ಮಾಡ್ತಿದ್ಯಾ? ಅದೇನ್ ಬೇಕು ಕೊಡ್ತಾರಲ್ಲ. ನನ್ನ ಮಕ್ಕಳ ಬೆಳಗಾಗಿದ್ದು ಒಂದೊಂದ್ ಮಂಕ್ಳು ಉಪ್ಪಿಟ್ಟು ತಿಂದಿದ್ದೀರಾ? ಜೋರಾಗಿ ಊದಕ್ಕೆ ಏನಾಗೈತೆ? ಊದ್ರಲ್ಲ ಜೋರಾಗಿ. ಅದೇನ್ ಬರುತ್ತೆ ಪಡೆಯಲ್ಲಿ. ಮದುವೆ ಮುಗಿಯೋವರೆಗೂ ಹಿಂಗೆ ಬಾರಿಸ್ತಾನೆ ಇರ್ಬೇಕು. ಮುಖ ಎಲ್ಲ ನೋಡ್ತಾ ಇದೀಯಾ? ಬಾಳೆ ಕಂಬ ತೋರಣನೆಲ್ಲ ಜೋರಾಗಿ ಕಟ್ಟರಲ್ಲ. ಯಾರ ಮಕ್ಳಿಗಿಂತ ನಾವೇನ್ ಕಮ್ಮಿ ಇದ್ದೀವಿ? ಎತ್ಕಡ್ರಲ್ಲ. ಸುಬ್ಬಾ, ನನ್ನ ಮಕ್ಕಳು ಕಾಲ್ ಕೆರಿತಿದ್ದವ್ರು ನೋಡಿದ್ರೆ ಕ್ಯಾತೆ ತೆಕ್ಕೊಂಡು ಜಗಳ ಮಾಡೋಂಗೈತೆ ಕಣ್ಲ. ಬರ್ಲಿ ಬಿಡಿ ಪುಟ್ ಬಾವ, ಅದಕ್ಕೆ ತಕ್ಕಂಗ್ ನಾವು ಲಮಾಜಮ ಮಾಡ್ಕೊಂಡೇ ಬಂದೀವಿ. ನಮಾಜಮ? ಹೌದು ಪಟೇಲ್ರೆ, ಬನ್ನಿ ತೋರಿಸ್ತೀವಿ. ಏನ್ರಪ್ಪ ಇದೆಲ್ಲ? ಅವರು ಎಲ್ಲ ತಯಾರಾಗಿ ಬಂದವ್ರೆ ಅಂತ ಗೊತ್ತಾಯ್ತು. ಅದಕ್ಕೆ ನಾವು ಎಲ್ಲಾ ತರ ವ್ಯವಸ್ಥೆ ಮಾಡ್ಕೊಂಡು ಬಂದೀವಿ. ಅಯ್ಯೋ ಬೇಡಪ್ಪ ಬೇಡ, ನಾವು ಬಂದಿರೋದು ದೇವ್ರ ಕೆಲ್ಸಕ್ಕೆ, ಬಡದಾಟಕ್ಕಲ್ಲ. ನೋಡಿ, ದಯವಿಟ್ಟು ಯಾರು ಅವ್ರು ತಂಟ್ಕೋಬೇಡಿ. ನಾವಾಗಿ ನಾವು ಹೋಗಕ್ಕಿಲ್ಲ ಬಾವ. ಅವರಾಗಿ ಅವ್ರು ಬಂದ್ರೆ ನಾವು ಸುಮ್ಮನೆ ಇರಕ್ಕಾಯ್ತದ? ಇರ್ಬೇಕು. ತಾಳಿದವನು ಬಾಳಿಯಾನಂತ ಹಿರಿಯರು ಹೇಳಿಲ್ವೇ? ನೋಡಿ, ನೀವ್ ಯಾರು ನನ್ನ ಕೇಳ್ದೆ ಯಾವ ತೀರ್ಮಾನ ತಗೋಬಾರ್ದು. ಗೊತ್ತಾಯ್ತಾ? ಬನ್ನಿ ಬನ್ನಿ. ಎರಡ್ ಕೆನ್ನೆಗೆ ಹೊಡೆದ್ರೆ ಬಲ್ದ್ ಕೆನ್ನೆ ಕೊಡಕ್ಕೆ ನಾವೇನ್ ಗಾಂಧಿ ತಾತನ? ಈ ವೈನ್ ಮಾತ್ ಕಟ್ಕೊಂಡ್ರೆ ನಮ್ ಬಿಲ್ಡೆ ಬಿಚ್ಕೋಬೇಕಾಯ್ತದ ಅಷ್ಟೇ. ಹೌದಪ್ಪ, ನಮ್ ಹುಷಾರಾಗಿ ನಾವ್ ಇರ್ಬೇಕು.
ಮಾತ್ರ ಇಲ್ಲಿ ಕುಂತಿದ್ಯಾ? ಮೂರ್ತಕ್ಕೆ ಗೊತ್ತಾಯ್ತು, ಬಟ್ಟೆ ಬದಲಾಯಿಸ್ಕೊ ನಡಿಲ್ಲ. ಏನ್ ಹೂ ಅಂತ ತಲೆ ಆಡಿಸ್ತಾ ಇದ್ಯಾ? ಅಯ್ಯೋ ಮೂದೇವಿ, ನಿನ್ಗೋಸ್ಕರ ಊರೇ ಕೇಮೆ ಬಿಟ್ಟು ಬಂದು ಕುಂತೈತೆ, ನೀನ್ ಇಲ್ಲಿ ಕುಂತ್ಕೊಂಡು ಹುಡುಗಾಟ ಆಡ್ತಾ ಇದ್ಯಾ? ನೋಡ್ಲಾ, ಇದುವರೆಗೂ ನೀನ್ ಹೇಳ್ದಂಗೆಲ್ಲ ಕುಣಿದದ್ದಾಯ್ತು, ಇನ್ ಮ್ಯಾಕೆ ನಾನ್ ಹೇಳ್ದಂಗೆ ಕೇಳ್ಬೇಕು. ಇದೇನ ನನ್ನ ಮಗ ನೋಡ್ತಾ ಇದ್ದೆ, ಹೇಳ್ಕೊಂಬರ್ರ. ಆಯ್ತು, ಬಟ್ಟೆ ಬದಲಾಯಿಸಿ. ಬನ್ನಪ್ಪ, ಬಟ್ಟೆ ಬನ್ನಿ. ಮದ್ವೆ ಆಗೋ ಟೈಮ್ ನಾಗೋ ಬೈತಾ ಇದ್ದೆ ನಿಮ್ಮ ಅಪ್ಪಂತವ. ಬಾರ್ಲ ಎದ್ದು ಬಾರ್ಲ. ಯೋಗ ಅಂದ್ರೆ ನಿಂದು ಕಡಣ. ಯಾಕ್ಲಾ? ಚಟ್ಟಕ್ಕೆ ಹೋಗೋ ಹೊತ್ನಲ್ಲಿ ಪಟ್ಟಾಭಿಷೇಕ ಆಯ್ತಾಗಲ್ಲ ಅದಕ್ಕೆ. ಅಯ್ಯೋ ಮುನೇರೆ, ಮದುವೆ ಮನೆ ಬಂದ್ಬಿಟ್ಟು ಚಟ್ಟು ಮಾತಾಡ್ತೀಯಲ್ಲ, ನನಗೆಂತ ವಯಸ್ಸಾಗಿದೆ ಅಬ್ಬಬ್ಬ ಅಂದ್ರೆ 40. ಸೊಂಟಿನ ಮ್ಯಾಕೆ. ಅಯ್ಯೋ ಬಟ್ಟೆ ತದೆ, ಮದುವೆ ಆಗೋದಿಕ್ಕೆ ವಯಸ್ಸಲ್ಲ ಕಳ ಮುಖ್ಯ, ಆರೋಗ್ಯ ಚೆನ್ನಾಗಿರ್ಬೇಕಲ್ಲ. ಇದು ಒಂದೇ ಅಲ್ಲ, ಇನ್ನು 10 ಮದುವೆ ಆಯ್ತೀನಿ. ಹೌದಣ್ಣ, ನೀನ್ ಹೇಳಿದ ಒಂಥರ ಸರಿನಯ್ಯ. ಅಂತೂ ಮದುವೆ ಮೇಲೆ ಮದುವೆ ಆಯ್ತಿದ್ರೆ ತಾನೆ ನನ್ನಂತನ್ಗೆ ಅನುಕೂಲ. ಅದು ಸರಿನೇ ಅನ್ನು. ಪಂಚ ಬಂದ್ರಣಪ್ಪ, ಎಂಟ್ರು ಬಂದ್ಮೇಲೆ ಪಂಚ ಉದ್ರೋಗದಿದ್ದೇ ಐತೆ. ಎಣ್ಣೆ ಬಂದಾಗ ಕಣ್ಮುಚ್ಕೊಂಡ್ರು ಅನ್ನಂಗೆ ಎಂಟ್ರು ಬರುವಾಗ ಇವ್ನ ಯಾಕಲ್ಲ ಹಿಂಗವ್ನೆ ಕಣ್ಬಿಡ್ಲಾ? ಏ ಪುಟ್ಟಣ್ಣ, ಏನ್ ನೆನ್ಸ್ಕೊಂಡ್ಲಾ? ಗೌರಿನೇ ಬಂತ. ಇಲ್ಲಿವರೆಗೂ ಅವಳು ನಂಗೆ ಬೇಡ ಅನಿಸ್ತಿತ್ತು, ಈಗ ಯಾಕೋ ನಂಗೆ ಗೊತ್ತಿಲ್ಲ, ತುಂಬಾ ನೆನಪಿಗೆ ಬರ್ತಾಳೆ. ಅವಳು ನಂಗೆ ಬೇಕು. ಇದೇನ ಹಿಂಗ್ ಹೇಳ್ತಿದ್ಯಾ? ನಿಂಗ್ ತಲೆಗಿಲೆ ಕೆಟ್ಟೈತಾ? ಈ ಮಾತ್ನ ನಿಮ್ಮ ಅಪ್ಪ ಏನಾದ್ರು ಕೇಳಿಸ್ಕೊಂಡ ಅಂದ್ರೆ ನಿಂಗ್ ಅಲ್ಲೇ ಊಟ ಹಾಕ್ಬಿಡ್ತಾನೆ ಅಷ್ಟೇ. ಅಲ್ಲ ಕಣ್ಣ, ಅವತ್ತು ನಿಮ್ಮ ಅಪ್ಪನ ಮುಂದೆ ಅವಳನ್ನ ಬೇಡ ಅಂದವನು ನೀನೆ, ಇವಳನ್ನ ಮದ್ವೆ ಆಗು ಅಂತಂದ್ರೆ ಹೂ ಅಂದವನು ನೀನೆ. ಇವಾಗ ಏನ್ಲ ನಿನ್ ಕ್ಯಾತೆ? ಅವತ್ತಂಗ ಅನ್ನಿಸ್ತು, ಆದ್ರೆ ಇವತ್ತು ಅವಳೇ ಬೇಕು ಅನಿಸ್ತೈತೆ. ಏನ್ ಹೇಳ್ತಿದ್ಯಲ್ಲ ನೀನು? ಲೋ, ಇದ್ರಲ್ಲಿ ಯಾವ ಸರಿ ಯಾವ ತಪ್ಪು ಅಂತ ನನಗೊಂದು ಗೊತ್ತಿಲ್ಲ. ನನ್ಗವಳು ಬೇಕು. ನನ್ಗವಳ ಜೊತೆ ಮದುವೆ ಮಾಡಿಸ್ತೀರಾ? ನನ್ಗವಳ ಜೊತೆ ಮದುವೆ ಮಾಡ್ತೀರೇನ್ರ? ಅಪ್ಪ ಎತ್ತಮ್ಮ ಇನ್ ಕೇಳಿದ್ರೆ ಹೊಡೆಯಕ್ಕೆ ಬರ್ತಾರೆ. ನಂಗೆ ಮುಂದ್ಬಿಟ್ರೆ ಬೇರೆ ಯಾರು ಇಲ್ಲ ಕಣ್ರ, ಬೇರೆ ಯಾರು ಇಲ್ಲ, ನಂಗೆ ಬೇರೆ ಯಾರು ಇಲ್ಲ. ನನ್ನ ಮೊಮ್ಮಗಳಿಗೆ ಚೆನ್ನಾಗಿ ಸಿಂಗಾರ ಮಾಡ್ರವ. ಇವಳು ಹಣೆ ಬರ ಹಿಂಗ್ ಮದುವೆ ಮಾಡ್ಬೇಕಾಗ್ ಬಂತು. ಯಾಕವ ಹಣೆ ಬರ ಗಿಣೆ ಬರ ಅಂತ್ಯ? ಮತ್ತೇನವ, ನಮ್ಮ ಮೊಮ್ಮಸ್ತಾಗೆ ಇವಳು ಒಬ್ಬಳೇ ಕಾಂಜಿ ಪಿಂಜಿ ಮದ್ವೆ. ನನ್ನ ಮದ್ವೆಗೆ ಮೈಸೂರು ಮಹಾರಾಜರೇ ಬಂದಿದ್ರು. ಸುಮ್ಮನೆ ಕುಚ್ಕೊಳ್ಬೇಡ, ಸುಮ್ ಕುತ್ಕ. ಓಹೋ, ಮಹಾರಾಜರಿಗೂ ನಿಮ್ಗೂ ಅಷ್ಟೊಂದು ಅಂಟ ಅಜ್ಜಿ? ಅಯ್ಯೋ, ಅದನ್ನ ಯಾಕವ ಜ್ಞಾಪಕ ಮಾಡ್ತೀಯ? ಸುಮ್ಕೆ ಕಟ್ಟು. 100 ವರ್ಷ ಬಾಳು ನನ್ನ ಕರ್ಣ. ಎಲ್ರು ಈ ಮದ್ವೆ ನಡೀಲಿ ಅಂತ ಅಕ್ಷತೆಗಳು ಹಾಕ್ತಾ ಇದ್ರೆ, ನಾನು ಈ ಮದ್ವೆ ನಿಂತೋಗ್ಲಿ ಅಂತ ಅಕ್ಷತೆ ಹಾಕ್ತಾ ಇದ್ದೀನಿ. ಸ್ನೇಹಿತರಾಗಿ ನಿನ್ನ ಆಸೆ ಈಡೇರಿಸ್ಬೇಕು ಅಂತ ನಾವೆಲ್ಲ ತುಂಬಾ ಒದ್ದಾಡ್ತಿದೀವಿ ಕಣೋ. ನಿನ್ ಮದುವೆ ವಿಚಾರದಾಗೆ ಯಾವುದೇ ನಿರ್ಧಾರ ತಗೊಂಡ್ರು ತುಂಬಾ ಅಪಾಯ ಐತೆ. ಆದ್ರೂ ನಾವೆಲ್ಲ ಸೇರಿ ಒಂದ್ ನಿರ್ಧಾರ ತಗೊಂಡಿದೀವಿ. ಆ ಕಡೆ ಈ ಕಡೆ ಎಲ್ಲ ತುಂಬಾ ಜನ ಅವ್ರಿ, ಆದ್ರೂ ಪರವಾಗಿಲ್ಲ, ನಾವು ಹೇಗಾದ್ರೂ ಮಾಡಿ ಗೌರಿನ ಬೋರೆ ದೇವ್ರ ಗುಡಿ ಹತ್ರ ಕರ್ಕೊಂಡ್ ಬರ್ತೀವಿ. ನೀನು ಸೀನು ಜೊತೆ ಅಲ್ಲಿಗೆ ಬಂದ್ರೆ ಸಾಕು, ನಾವು ನಿಮ್ಮಿಬ್ಬರು ಮದ್ವೆ ಮಾಡಿಸ್ತೀವಿ. ಮದುವೆ ಮುಗಿದ್ಮೇಲೆ ನೀವಿಬ್ರು ಎಲ್ಲಾದ್ರೂ ದೂರ ಹೊರಟೋಗಿ. ಈ ಪರಿಸ್ಥಿತಿಲಿ 2 ಊರಿನ ಜನ ನಮ್ಮನ್ನು ಉಳಿಸ್ಬೋದು, ಇಲ್ಲ ಸಾಯಿಸ್ಬೋದು. ಒಂದು ವೇಳೆ ನಾವೇನಾದ್ರೂ ಬದುಕುಳಿದ್ರೆ ನಿಮ್ಮನ್ನು ಬಂದು ನೋಡ್ತೀವಿ. ಯಾಕ್ಲ ಅಳ್ತಾ ಇದೆಯಾ? ಎದುರ್ಕೋಬೇಡ ಕಣ್ಣ. ನಮ್ಮೆಲ್ಲರೂ ಜೀವ ಕೊಟ್ಟು ಗೌರಿ ಜೊತೆ ನಿನ್ನ ಮದ್ವೆ ನಾವು ಮಾಡೇ ಮಾಡ್ತೀವಿ. ಬೇಡ ಸೀನು, ನಾನೇನು ಅವಳನ್ನ ಮದುವೆ ಆಗ್ಬೇಕು ಅನ್ಕೊಂಡ್ರೆ ಅವಳು ನನಗೆ ಮದುವೆ ಹಾಕಿ ಹೋಗ್ಬೇಕಲ್ವಾ? ಮೊದ್ಲೇ ಅವಳು ನನ್ಗೆ ಬೇಡ ಅಂದವಳೆ.
ಈಗ ನನ್ನ ಮರೆತು ಬೇರೆಯವನ್ ಮದುವೆ ಒಪ್ಕೊಂಡವಳೆ. ನನಗೋಸ್ಕರ ಅವಳು ಬಾಳ ಹಾಳಾಗೋದು ಬೇಡ. ಅವಳು ಚೆನ್ನಾಗಿರ್ಬೇಕು, ಅವಳು ಚೆನ್ನಾಗಿರ್ಬೇಕು, ಅವಳು ಚೆನ್ನಾಗಿರ್ಬೇಕು. ಅವಳು ಬಾಳ ಹಾಳಾಗೋದು ಬೇಡ. ಒಬ್ಬಳನ್ನ ನುಂಗಿ ನೀರ್ ಕುಡ್ದ, ಇನ್ನೊಬ್ಬಳನ್ನ ಬಂಜೆ ಮಾಡಿ ಕೂರ್ಸಿದ್ದು ಸಾಲ್ದು ಅಂತ ಈ ಎಳೆ ಹುಡುಗಿ ಬಾಳ್ಗೂ ಬೆಂಕಿ ಇಡಕ್ ಬಂದವನಲ್ಲ, ಆ ಮುದಿ ನಂಜೆ ಹಿಂಗ್ ವಸಿನಾದ್ರೂ ಮನ್ಸತ್ವ ಬೇಡ್ವಾ? ಈ ಗಂಡಸರಿಗೆ ಮನ್ಸತ್ವ ಎಲ್ಲಿದೆ ಬಿಡು. ತಾವು ಮುದುಕರಾದ್ರು ಚೀಗರು ಮಗರು ಹೆಣ್ಮಕ್ಳ ಮೇಲೆ ಕಣ್ಣಾಕ್ತಾರೆ. ಅವ್ರ ಕಣ್ಣು ಹಿಂಗೋಗ. ಇವಳ್ದು ತಪ್ಪದೆ ಬಿಡು. ಇವಳ ಮ್ಯಾಕೆ ಜೀವನ ಇಟ್ಕೊಂಡಿದ್ದ ಪುಟ್ಟಣ್ಣ, ಅವ್ನ ಯಾಕೆ ಬೇಡ ಅನ್ಬೇಕಾಗಿತ್ತು? ನಾನು ಅವತ್ತು ಬೇಡ ಅಂತಿದ್ರೆ ಅವ್ನ್ ನನ್ ಬಿಟ್ಟು ವಾಪಸ್ ಹೋಯ್ತಿರ್ಲಿಲ್ಲ. ವಾಪಸ್ ಹೋಗ್ತಾ ಇದ್ದಿದ್ರೆ ನಮ್ಮೂರ್ನವ್ರು ಅವನ್ನ ಜೀವ ಸಹಿತ ಉಳಿಸ್ತಿರ್ಲಿಲ್ಲ. ನನ್ನ ಬಾಳ ಹಾಳಾದ್ರೂ ಪರವಾಗಿಲ್ಲ, ಅವನ್ ಚಂದಾಗಿರ್ಲಿ ಅಂತ ಅವತ್ ಹಂಗಂದೆ. ಈಗೇನ್ ಮಾಡೋದು ಅಂತಾನೆ ಗೊತ್ತಾಯ್ತಿಲ್ಲ. ಊರ್ನವ್ರು ಬಲವಂತಕ್ಕೆ ಮದ್ವೆಗೆ ಒಪ್ಕೊಂಡೆ. ನಿನ್ನೆ ಮದ್ವೆ ಆಯ್ತೀನಿ ಅಂತ ನಾನು ಅವನ್ ತವ ಹೇಳ್ಬೇಕು. ದಯವಿಟ್ಟು ನನ್ನ ಅವನ್ ತವ ಕರ್ಕೊಂಡು. ಅಯ್ಯೋ, ಈ ವಿಷಯ ಊರವ್ರಲ್ಲಿ ಗೊತ್ತಾದ್ರೆ ನಮ್ಮನ್ನ ಸೇರಿಸಿ ಸುಟ್ಟಾಕ್ಬಿಡ್ತಾರೆ. ಬೇಡ ತಾಯಿ, ಇಲ್ಲ, ಅವನ್ನೇ ಬಿಟ್ಟು ಬದುಕೋ ಶಕ್ತಿ ನನಗಿಲ್ಲ. ಈ ಜನ್ಮದಾಗ ನನ್ ಮದ್ವೆ ಅಂತ ಆದ್ರೆ ಅವನ್ನೇ ಮದ್ವೆ ಆಗೋದು. ಹೆಣ್ಣು ಸಿಗಾರ ಮುಗಿತ ನೋಡವ. ನಿನ್ ಗಂಡ ಎಲ್ಲೋದ? ಯಾಕಪ್ಪಯ್ಯ ಎಲ್ಲಿ ಹೋಗಿದ್ದೋ? ಯಾರು ನಾನು ಒಬ್ನೇ ಓಡಾಡ್ಬೇಕೇನಾ? ನಡಿ ನಿಮ್ಮ ಅಣ್ಣ. ಸರಿ ನೋಡ್ತೀನಿ. ಪೂಜಾರ್ರೆ, ಅದೇನ್ರಿ ಗುಣ ಗುಣ ಅಂತ ಗುಣತ್ತಿದ್ದೀರಾ? ಹೊಸಿ ಜೋರಾಗಿ ಹೇಳ್ರಿ, ಇಲ್ಲಿ ದಾರೆ ನಡೀತಾ ಇದೆ ಅಂತ ಆನಂದ್ ಮಕ್ಳಿಗೂ ಸ್ವಲ್ಪ ಗೊತ್ತಾಗ್ಲಿ. ಆಯ್ತು ಗೌಡ್ರೆ, ಹುಡುಗಿನ ಕರ್ಸಿ. ಏನ್ರಮ್ಮ ನೋಡ್ತಿದ್ದೀರಾ? ಹೋಗಿ ಹುಡುಗಿ ಕರ್ಕೊಂಬನಿ. ಕರ್ಕೊಂಬನ್ನಿ. ಗೌರಿ ಎಲ್ಲೂ ಕಾಣಿಸ್ತಿಲ್ಲ ಗೌಡ್ರೆ. ಏನಮ್ಮ ಹೇಳ್ತಾ ಇದ್ಯಾ? ಹೌದು ಗೌಡ್ರೆ, ಅವಳು ಈ ಮದ್ವೆ ಇಷ್ಟ ಇರ್ಲಿಲ್ಲ, ಅದಕ್ಕೆ ಕದ್ದು ಓಡೋಗ್ಬಿಟ್ಟವಳೆ. ಏ ಪಿತ್ಯಾಸಿಗಳ, ಅವಳು ಕದ್ದು ಓಡೋದವರೆಗೂ ನೀವೇನ್ ಕತ್ತೆ ಮೇಯಿಸ್ತಾ ಇದ್ರ? ಗೌಡ್ರೆ, ನನಗೆ ಗೊತ್ತು, ಇದ ಕಳ್ಳರ ಮಕ್ಕಳೇ ಕೆಲಸ. ಹೌದು ಕಳ್ಳ. ಆ ಬೋಳಿ ಮಕ್ಕಳ ಮೇಲೆ ನನಗೂ ಅನುಮಾನ ಅದೇ. ಬಂದಿಲ್ಲ ಕೇಳುವ. ಏ ಪುಟ್ರಂಗ, ಬಾರ್ಲ ಆಚೆಗೆ. ಇವತ್ ನಿನ್ಗೊಂದ್ ಗತಿ ಕಾಣಿಸ್ತೀವಿ. ಏನ್ಲಾ ಹೆಂಗೈತ್ ಮೈಗೆ? ಏನ್ ವಿಷಯ? ಏನಯ್ಯ, ಇಂತ ಅಲ್ಕಟ್ ಕೆಲಸ ಮಾಡ್ಬೇಕು ಅಂತ ಎಷ್ಟು ದಿವಸದಿಂದ ಕಾದಿದ್ದೆ? ಏ ಗೌಡ, ನಾಲ್ಗೆ ಹೊಸಿ ಬಿಗಿಡ್ದು ಮಾತಾಡು. ಏನಾಯ್ತು ಇವಾಗ? ನಾನ್ ಮದ್ವೆ ಆಗೋ ಹುಡುಗಿನ ಕದ್ದೋತ್ಕೊಂಡ್ ಬಂದಿರಲ್ಲ, ಅವಳು ಎಲ್ಲಿ ಅಂತ ಕೇಳ್ತಾ ಇದೀವಿ. ಏ ಮುಚ್ಚ ಬಾಯಿ. ಗಂಡೋರ್ ಹೆಂಡ್ರು ನನ್ನ ಸೊಸೆಗೆ ತಂದ್ಕೊಳಂತ ದರ್ದ್ ನನ್ಗಿಲ್ಲ ಕಣೋ. ಅದ್ ಬರಕ್ಕೂ ಇಲ್ಲ. ಇಷ್ಟೊತ್ತಿದ್ ಹುಡುಗಿ ದಾರೆ ಹೊತ್ತಲ್ಲಿ ಕಾಣಿಸ್ತಿಲ್ಲ ಅಂದ್ರೆ ಏನರ್ಥ? ಏ ಅಟ್ಟು ಗೊತ್ತಾಗಕ್ಕಿಲ್ಲೇನೋ? ಈ ಮುದಿ ಕರಿಯಾಗಿ ನನ್ ಮದ್ವೆ ಆಗೋಕ್ ಇಟ್ವಿಲ್ದೆ ಒಡೆನೋ ಕೆರೆ ನೋಡ್ಕೊಂಡಿದ್ದೆ. ಯಾರಲ್ಲ ಕರಿಯಕ್? ನೀನೇ ಕನ್ನಡ ಮುಖ ನೋಡ್ಕೊಂಡಿದ್ದೇನೋ? ಹೋಗಿ ಹುಡ್ಕೋದ್ರು. ಈ ನನ್ ಮಕ್ಳು ಏನ್ ಕೇಳ್ತೀರಾ? ಒಳಗೋಗಿ ಹುಡುಗಿ ಇವನೊಬ್ನೇ ಗಂಡಸು. ನಮ್ಮ ಹುಡ್ಗ ಏನ್ ಕದ್ದೋಗಿಲ್ಲ. ಅಪ್ಪಯ್ಯ, ಪುಟ್ಟಣ್ಣಲ್ಲೂ ಕಾಣಿಸ್ತಾ ಇಲ್ಲ. ಆ ಬೋಸಡಿನ ಮಸ್ತಾತ್ ಮಾಡಿ ನಮ್ಮ ಮಣ್ಣನ್ ಕರ್ಕೊಂಡು ಹೋಗಿರ್ಬೇಕು. ಏ, ನನ್ನ ಮಕ್ಕಳ ಕತ್ತು ಓಡಿಸ್ಬಿಟ್ಟು ನಾಟಕ ಆಡ್ತೀರಾ? ನಾಟಕ? ಏ, ಅವನ್ ಎಲ್ಲೇ ಇದ್ರು ಸರಿ, ಅವನ್ ಕೈ ಕಾಲ್ ಕತ್ತರಿಸ್ ಹಾಕಿ ಅವಳು ನೆನ್ಕೊಂಬಂದ್ರಲ್ಲ. ನಾನು ನೋಡ್ಕೋತೀನಿ. ಅವಳೇ ಸಿಕ್ಕಿದ್ರು ತನ್ನ ಕಟ್ಟ ಸಾಕ್ರು.
ನಮ್ಮ ಅಣ್ಣನ ಕರ್ಕೊಂಡು ಬಂದು ಎಲ್ಲರಿಗೂ ಮಾನ ಮರ್ಯಾದೆ ತೆಗಿಬೇಕು ಅಂತ ಹೊರ್ತಾ ಇದ್ಯಾ? ನೀನ್ ಬದುಕಿದ್ರೆ ತಾನೇ ಒಂದು ಮದ್ವೆ ಆಗೋದು. ಮದ್ವೆ ಆಯ್ತೇನೆ? ಬೇವರ್ಸಿ ನನ್ನ ಮಕ್ಕಳ 2-3 ಜನ ಸೇರಿ ದೊಣ್ಣೆ ಬಚ್ಚಿ ತಗೊಂಡು ನಮಗೆ ಸಾಯ್ತಕ್ ಬಂದಿದ್ರ. ನಮ್ ಪ್ರಾಣ ತೆಗೆಕ್ ನಾವೇನ್ ತಪ್ಪು ಮಾಡಿದ್ವಿ, ನಾವೇನ್ ದ್ರೋಹ ಮಾಡಿದ್ವಿ ಅಂತ ನಮಗೆ ಶಿಕ್ಷೆ. ನೀವಿಬ್ರು ಸೇರ್ಕೊಂಡು ನಮ್ಮೂರ್ ಮಾನ ಮರ್ಯಾದೆ ಹಾಳು ಮಾಡಿದ್ರಲ್ಲ, ಅದಕ್ಕೆ ಯಾವ ಸೀಮೆ ಮರ್ಯಾದೆ ಇಲ್ಲ ನಿಂದು? ಮರ್ಯಾದೆ ಹೋಗಂತ ಕೆಲಸ ನಾವೇನ್ ಮಾಡಿದ್ವಿ? ಕಳ್ತನ ಮಾಡಿದ್ವಾ, ಕೊಲೆ ಮಾಡಿದ್ವಾ, ಇಲ್ಲ ಆದ್ರ ಮಾಡಿದ್ವಾ? ಹೇಳಿ. ನಾವಿಬ್ರು ಒಬ್ಬರೊಬ್ಬರು ಪ್ರೀತಿ ಮಾಡಿದ್ದಪ್ಪ, ಇಷ್ಟಪಟ್ಟು ಬದುಕಬೇಕು ಅಂತ ಆಸೆ ಪಟ್ಟಿದ್ದಪ್ಪ. ನಮ್ಮಿಬ್ರು ಪ್ರೀತಿ ಕಲ್ಲು ಹಾಕಿ 3 ಹೆಂಡ್ರು ಬಿಟ್ಟಿರೋ ಈ ಮುದಿಗೋಬಿಗೆ ನನ್ನ ಗೌರಿ ಮದುವೆ ಮಾಡಕ್ ಹೊರಟಿದ್ದೀರಲ್ಲ, ನಿಮ್ಮ ಮಗಳಿಗೆ ಗತಿ ಬಂದ್ರೆ ಹೀಗೆ ಮಾಡ್ತಾ ಇದ್ರ? ಹೇಳಿ ಅಪ್ಪಯ್ಯ, ನಿಮ್ಮ ಸ್ವಾರ್ಥ ಅಹಂಕಾರಕ್ಕೋಸ್ಕರ ನಮ್ಮಿಬ್ರು ಜೀವನ ಹಾಳು ಮಾಡಕ್ಕೆ ನಿಮಗೆ ಏನು ಅಧಿಕಾರ ಇದೆ? ಹೇಳಪ್ಪಯ್ಯ, ಏನು ಅಧಿಕಾರ ಇದೆ ನಿಮಗೆ? ಏನು ಅಧಿಕಾರ ಇದೆ? ಸಾಕಿದ ಕುರಿನ ಕತ್ತರಿಸಿ ಹಾಕ್ತೀರಾ, ಕಚ್ಚೋ ನಾಯಿಗೆ ಕೌಳ ಹಾಕ್ತೀರಾ, ನೆರಳು ಕೊಡೋ ಗಿಡಕ್ಕೆನೆ ಕೊಟ್ಟೆ ಹಾಕ್ತೀರಾ. ನಿಮ್ಗೆಲ್ಲ ಒಳ್ಳೇದಕ್ಕಿಂತ ಕೆಟ್ಟದ್ರ ಮೇಲೆ ವ್ಯಾಮೋಹ ಜಾಸ್ತಿ. ನಿಮ್ಗೆಲ್ಲ ನಾವು ಬದುಕಿರೋದು ಇಷ್ಟ ಇಲ್ಲ ತಾನೆ? ಬನ್ನಿ, ನಮ್ಮಿಬ್ಬರಲ್ಲೇ ಕೊಟ್ಟೆ ಕೊಡಿ, ನಮ್ಮಿಬ್ಬರಲ್ಲೇ ಸಾಯ್ಬಿಡಿ.
ಆದ್ರೆ ನಿಮಗೆಲ್ಲ ಕೈ ಮುಗಿದು ಕೇಳ್ಕೊಂತೇವೆ, ನಮ್ಮಿಬ್ಬರು ಮಾತ್ರ ಬೇರೆ ಮಾಡಬೇಡಿ, ನಮ್ಮಿಬ್ಬರು ಮಾತ್ರ ಬೇರೆ ಮಾಡಬೇಡಿ, ನಮ್ಮಿಬ್ಬರು ಮಾತ್ರ ಬೇರೆ ಮಾಡಬೇಡಿ, ನಮ್ಮಿಬ್ಬರು ಮಾತ್ರ ಬೇರೆ ಮಾಡಬೇಡಿ.